ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಹಾಸ್ಯಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಆಚಾರ್ಯರ ಅಪೂರ್ವವಾದ ಬಳಕೆಯಲ್ಲಿಲ್ಲದ ಸ್ತೋತ್ರದ ಬಗೆಗೆ ನಿನ್ನೆ ನಾವು ಪ್ರಾರಂಭ ಮಾಡಿ ಅದರ ಒಂದು ಶ್ಲೋಕವನ್ನು ನೋಡಿದ್ದೆವು. ಶಂಖ ಚಕ್ರ ಗದಾ ಪದ್ಮ ಶಾರ್ಂಗ ಖಡ್ಗಧರಂ ಸದಾ ನಮಾಮಿ ಪಿತರಂ ನಿತ್ಯಂ ವಾಸುದೇವಂ ಜಗತ್ಪತಿಂ ಅಂತ. ಒಂದು ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸಿರತಕ್ಕಂಥ ರೂಪ, ಅದು ಕೇಶವಾದಿ ಚತುರ್ವಿಂಶತಿ ರೂಪಗಳು. ಆಮೇಲೆ ಶಂಖಚಕ್ರ ಮತ್ತು ಶಾರಂಗ, ಅಂದರೆ ಶಂಖಚಕ್ರ, ಶಾರಂಗ ಅಂತಂದರೆ ಬಿಲ್ಲು, ಬಿಲ್ಲು ಅಂತಂದಾಗ ಅದರ ಜೊತೆಗೆ ಬಾಣ. ಶಂಖಚಕ್ರ ಬಿಲ್ಲು ಬಾಣಗಳನ್ನು ಧರಿಸಿರತಕ್ಕ ರೂಪ, ಅದು ಪ್ರದ್ಯುಮ್ನ ರೂಪ. ಆಮೇಲೆ ಖಡ್ಗ, ಶಂಖಚಕ್ರ ಮತ್ತು ಖಡ್ಗ. ಖಡ್ಗ ಅಂದರೆ ಕತ್ತಿ ಮತ್ತು ಗುರಾಣಿ, ಸ್ವೋರ್ಡ್ ಆ್ಯಂಡ್ ಶೀಲ್ಡ್. ಶಂಖಚಕ್ರ ಕತ್ತಿ ಗುರಾಣಿಗಳನ್ನು ಧರಿಸಿರತಕ್ಕಂಥ ರೂಪ, ಅದು ಅನಿರುದ್ಧ ರೂಪ. ಚಕ್ರಶಂಖ ಗದಾ ಪದ್ಮಗಳನ್ನು ಧರಿಸಿರತಕ್ಕಂಥದ್ದು ವಾಸುದೇವ ರೂಪ. ಈ 24, 3, 27 ರೂಪಗಳನ್ನು ಒಂದು ಶ್ಲೋಕದ ಅರ್ಧ ಪಾದದಲ್ಲಿ, ಅರ್ಧ ಪದದಲ್ಲಿ, ಅರ್ಧ ಪದ್ಯದಲ್ಲಿ, ಪದ್ಯಾರ್ಧದಲ್ಲಿ ಹೇಳಿದ ಹಾಗಾಯಿತು. ಅಲ್ಲಿಂದ ಮುಂದೆ ಒಂದು ರೂಪ ಉಳಿಯಿತು. ಈಗ 28ನೇದ್ದು ಸಂಕರ್ಷಣ ರೂಪ, ಅದನ್ನು ನಮಾಮಿ ಪಿತರಂ ಅಂತಂದರು. ವಾಯುದೇವರ ಸೃಷ್ಟಿ ಮಾಡಿದ ರೂಪ ಸಂಕರ್ಷಣ ರೂಪ. ಅದರ ಆಯುಧ ಶಂಖ ಚಕ್ರ ಅಥವಾ ಚಕ್ರ ಶಂಖ ಮತ್ತು ಹಲ ಮುಸಲ, ನೇಗಿಲು ಒನಕೆ. ಈ ಎರಡು ಆಯುಧಗಳನ್ನು ಇಲ್ಲಿ ಹೇಳಲಿಲ್ಲ, ಅದು ಮುಂದೆ ಆದಿಶಬ್ದದಿಂದ ಆಚಾರ್ಯ ಹೇಳ್ತಾರೆ. ಹೀಗೆ ನಿತ್ಯಂ ವಾಸುದೇವಂ ನಮಾಮಿ ಪಿತರಂ ನಿತ್ಯಂ ವಾಸುದೇವಂ ಜಗತ್ಪತಿಂ. ನಿತ್ಯಂ ನಾಶರಹಿತವಾಗಿರತಕ್ಕಂಥ ತತ್ವ, ವಾಸುದೇವಂ ಮೋಕ್ಷಪ್ರದವಾದ ತತ್ವ, ಜಗತ್ತನ್ನು ಪಾಲನೆ ಮಾಡತಕ್ಕಂಥ ತತ್ವ. ಅದರ ಸುಮಾರು 28 ರೂಪಗಳನ್ನು ಇಲ್ಲಿ ಹೇಳಿದರು. ಇದರ ಮುಂದೆ ಆ ರೂಪವನ್ನು, ಈ ಆಯುಧಗಳು, ಈ ಭುಜಗಳು, ಇದರ ಹಿನ್ನೆಲೆಯಲ್ಲಿ ಆ ರೂಪವನ್ನು ನಾವು ಅನುಸಂಧಾನ ಮಾಡಬೇಕಾದಂಥ ರೀತಿಯನ್ನು ಹೇಳ್ತಾರೆ. ಸಚ್ಚಿದಾನಂದ ರೂಪಂ ತಂ ಅನಾಮಯಂ ಅನಂತರಂ ಏಕಂ ಏಕಾಂತಂ ಅಭಯಂ ವಿಷ್ಣುಂ ವಿಶ್ವಹೃದಿ ಸ್ಥಿತಂ ಅಂತ. ಈ ಕೈ, ಕಾಲು, ಈ ಮುಖ, ಈ ಅವಯವಗಳು, ಇದನ್ನು ನಮಗೆ ಗೊತ್ತಿರುವಂತೆ ಕೈಗಳು, ಕಾಲುಗಳು, ನೀವು ಯಾವುದೇ ಹೇಳಿ ಇಂದ್ರಿಯಗಳು, ಅವು ಪಂಚಭೂತಗಳಿಂದ ರೂಪುಗೊಂಡಂಥವುಗಳು. ಪಂಚಭೂತಗಳಿಂದ ರೂಪುಗೊಳ್ಳದ ಒಂದು ಇಂದ್ರಿಯದ ಕಲ್ಪನೆಯೇ ಮನುಷ್ಯನಿಗೆ ಬರುವುದು ಸಾಧ್ಯ ಇಲ್ಲ. ಒಂದು ಆಕಾರ ಇದೆ ಅಂದರೆ ಅದು ಪಂಚಭೂತಗಳಿಂದ ಆಗಿರಬೇಕು. ಪ್ರಪಂಚದಲ್ಲಿ ಯಾವುದೇ ವಸ್ತುವಿಗೆ ಆಕಾರ ಇದ್ದರೆ ಅದರ ಹಿಂದೆ 3 ವಸ್ತುಗಳಿದೆ: ಮಣ್ಣು, ನೀರು ಮತ್ತು ಬೆಂಕಿ. ಪಂಚಭೂತಗಳಲ್ಲಿ ಗಾಳಿ, ಆಕಾಶ ಆಕಾರವನ್ನು ಕೊಡುವುದಿಲ್ಲ, ಯಾಕೆಂದರೆ ಅದಕ್ಕೆ ಸ್ವತಃ ಆಕಾರ ಇಲ್ಲ. ಯಾವುದೇ ಒಂದು ವಸ್ತು, ಎನಿಥಿಂಗ್ ದಟ್ ಹ್ಯಾಸ್ ಫಾರ್ಮ್ ಈಸ್ ಮೇಡ್ ಆಫ್ 3 ಎಲಿಮೆಂಟ್ಸ್: ಅರ್ತ್, ವಾಟರ್ ಆ್ಯಂಡ್ ಫೈರ್. ಯಾವ ವಸ್ತುವಾದರೂ ಈ 3 ವಸ್ತುಗಳ ಸಮಾವೇಶ ಇಲ್ಲದೆ ಒಂದು ಆಕಾರ ನಿರ್ಮಾಣವಾಗುವುದಿಲ್ಲ: ಮಣ್ಣು, ನೀರು, ಬೆಂಕಿ. ಆದ್ದರಿಂದ ಭಗವಂತನ ಅವಯವ ಅಂತ ಹೇಳಿದಾಗ ನಮಗೆ ಭಗವಂತನಿಗೂ ಕೂಡ ಹೀಗೆ ಭೌತಿಕವಾಗಿರತಕ್ಕಂಥ ದೇಹ, ಭೌತಿಕವಾದಂಥ ಮುಖ, ಕೈ, ಕಾಲು ಎಲ್ಲ ಪಂಚಭೌತಿಕವಾಗಿ ಮಣ್ಣು, ನೀರು, ಬೆಂಕಿಯಿಂದ ಆದದ್ದು ಇರಬಹುದು. ಹಾಗೆ ಇದ್ದರೆ ಅದರ ಪರಿಣಾಮ ಏನಂದರೆ, ಯಾವುದು ಭೌತಿಕವಾದ ಆಕಾರವೋ ಅದಕ್ಕೊಂದು ನಿಯತವಾದ ನಿಯಮ ಇದೆ, ಅದು ನಾಶವಾಗಬೇಕು ಅಂತ. ಅದು ನಿತ್ಯ ಅಲ್ಲ. ಹಿಂದೆ ಏನು ಹೇಳಿದರು ಅಂದರೆ ನಿತ್ಯಂ ಅಂತ ಒಂದು ವಿಶೇಷಣ ಕೊಟ್ಟಿದ್ದಾರೆ. ನಿತ್ಯವಾದ ಒಂದು ಫಾರ್ಮು ಅಂತ.
ಯಾವ ವಸ್ತುವು ಆಕಾರವುಳ್ಳದ್ದು ನಿತ್ಯವಾಗಿರುವುದು ಸಾಧ್ಯ ಇಲ್ಲ. ಯಾಕಂದರೆ ಆಕಾರ ಈ ಮೂರು ವಸ್ತುಗಳಿಂದ ಆಗೋದು. ಅದು ಈ ಮೂರು ವಸ್ತುಗಳು ಬೆರಕೆ ಆದಾಗ ಒಂದು ಆಕಾರ ಬಂದರೆ ಅದರ ವಿಘಟನೆಯಿಂದ ಆಕಾರ ಹೋಗಬೇಕು. ಯಾವ ಆಕಾರವೂ ಕೂಡ ಶಾಶ್ವತವಾಗಿ ನಿರ್ವಿಕಾರವಾಗಿ ನಿರಂತರವಾಗಿ ಇರುವುದು ಸಾಧ್ಯ ಇಲ್ಲ. ಅದರಿಂದ ಭಗವಂತನ ರೂಪ ನಿತ್ಯ ಹೇಗೆ? ಅದು ಒಂದು ದಿವಸ ಬದಲಾಗಬೇಕಲ್ಲ ಅನ್ನುವ ಶಂಕೆ ಸಾಮಾನ್ಯವಾಗಿ ಬರಬಹುದು. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಆಚಾರ್ಯರು ಹೇಳ್ತಾರೆ, ಸಚ್ಚಿದಾನಂದ ರೂಪಂ ತಂ ಅಂತ. ಇದು ಮಣ್ಣು ನೀರು ಬೆಂಕಿಯಿಂದ ಆದ ಆಕಾರ ಅಲ್ಲ, ಮತ್ತೆ ಅದು ಸಚ್ಚಿದಾನಂದ ರೂಪ ಅಂತ. ಭಗವಂತನ ಉಪಾಸನೆಯ ಮುಖ್ಯ ಮುಖ ಕೂಡ ಹೌದಿದು. ಸಾಮಾನ್ಯವಾಗಿ ಭಗವಂತನ ಗುಣಗಳಲ್ಲಿ ಎಲ್ಲ ಗುಣಗಳನ್ನು ಎಲ್ಲರೂ ಉಪಾಸನೆ ಮಾಡುವುದು ಸಾಧ್ಯವಿಲ್ಲ. ಆದರೆ ಕನಿಷ್ಠ 4 ಗುಣಗಳನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಏನು ಅಂದರೆ ಅವನು ಸತ್, ಅವನು ಚಿತ್, ಅವನು ಆನಂದ ಮತ್ತು ಅವನು ಆತ್ಮ ಅಂತ. ಸಚ್ಚಿದಾನಂದ ಆತ್ಮೇತಿ ಮಾನುಷಯಿಸ್ತು ಕನಿಷ್ಠ ಉಪಾಸನೆ. ಅವನು ಸಚ್ಚಿದಾನಂದ ಸ್ವರೂಪನಾದ ಆತ್ಮ ಅಂದರೆ ಅಂತರ್ಯಾಮಿಯಾಗಿ ನಮ್ಮನ್ನು ನೇಮಿಸ್ತಕ್ಕಂಥ ಸ್ವಾಮಿ ಅಂತರ್ಥ. ಅವನು ಎಂಥ ಸ್ವಾಮಿ? ಅವನು ಸಚ್ಚಿದಾನಂದ. ಸಚ್ಚಿದಾನಂದ ಅಂದರೆ ಏನು? ಇಲ್ಲಿ 3 ಶಬ್ದಗಳಿವೆ, ಸತ್ ಚಿತ್ ಆನಂದ, 3 ಸೇರಿ ಸಚ್ಚಿದಾನಂದ ಅಂತ. ಆ ರೂಪ, ಆ ಕರಚರಣಾದಿಗಳು ಸಚ್ಚಿದಾನಂದ ರೂಪ ಅಂದರು. ಅದು ಮಣ್ಣು ನೀರು ಬೆಂಕಿಯ ರೂಪ ಅಲ್ಲ, ಅದು 3ರಿಂದ, ಇಟ್ ಈಸ್ ಮೇಡ್ ಆಫ್ 3 ಎಲಿಮೆಂಟ್ಸ್, 3 ವಸ್ತುಗಳಿಂದ ಆದದ್ದು. ಅದು ಯಾವುದು 3 ಅಂದರೆ ಸತ್ ಚಿತ್ ಆನಂದ ಹೊರತು ಮಣ್ಣು ನೀರು ಬೆಂಕಿ ಅಲ್ಲ. ಸಚ್ಚಿದಾನಂದದ ರೂಪ ಅದು. ಸತ್ ಚಿತ್ ಆನಂದ ಅಂದರೆ ಏನು? ಆನಂದ ಅಂದರೆ ಏನು ಅಂತ ನಮ್ಗೆ ಗೊತ್ತಿದೆ, ಸಂತೋಷ. ಅದರಲ್ಲಿಯೂ ಆನಂದ ಅಂತ ಅನ್ನೋ ಶಬ್ದವನ್ನು ಬಳಸಿದ್ದಾರೆ. ಆನಂದ ಅನ್ನೋದಕ್ಕೆ ಒಂದು ಬೇರೆ ಅರ್ಥ ಇದೆ. ಆ ನಿಜವಾದ ಇನ್ನರ್ ಬ್ಲಿಸ್ ಅಂತ ಹೇಳ್ತೇವಲ್ಲ, ಆತ್ಮದ ಸಂತೋಷ, ಅದಕ್ಕೆ ಆನಂದ ಅಂತ ಅನ್ನೋದು. ಬೇರೆ ಉಳಿದದ್ದು, ಈಗ ನಾವು ಒಂದು ವಸ್ತುವನ್ನು ನೋಡುವಾಗ ಖುಷಿ ಆಗತ್ತೆ, ಅದಕ್ಕೆ ಆನಂದ ಅಲ್ಲ. ಅದು ನಿಜವಾಗಿ ತುಂಬ ಆನಂದ ಆಯಿತು ಅಂತ ಹೇಳ್ತೇವೆ ನಾವು. ಆದರೆ ಅದಕ್ಕೆ ಆನಂದ ಅಂತ ಹೆಸರಿಲ್ಲ ಸಂಸ್ಕೃತದಲ್ಲಿ. ಅದಕ್ಕೆ ಬೇರೆ ಬೇರೆ ಶಬ್ದಗಳಿದೆ. ಒಂದು ವಸ್ತುವನ್ನು ನೋಡಿದಾಗ ಆಗುವಂಥ, ಅಂದರೆ ಬೇರೆ ಹೊರಗಿನ ವಿಷಯಗಳ ಮೂಲಕ ಬರತಕ್ಕಂಥ ಸುಖ ಉಂಟಲ್ಲ, ಅದಕ್ಕೆ ಮೋದ ಅಥವಾ ಪ್ರಮೋದ ಅಂತ ಹೆಸರು. ಆನಂದ ಅಂತ ಹೇಳೋದಿಲ್ಲ, ಮೋದ ಅಥವಾ ಪ್ರಮೋದ. ಹೆಚ್ಚು ಖುಷಿ ಆದರೆ ಪ್ರಮೋದ, ಕಮ್ಮಿ ಖುಷಿ ಆದರೆ, ಈ ಉದಾಹರಣೆಗೆ ಒಂದು ತಿಂಡಿಯನ್ನು ಕಂಡಾಗ ಖುಷಿಯಾಗಿ ಬಾಯಲ್ಲಿ ನೀರು ಬರುತ್ತಲ್ಲ, ಅದು ಮೋದ. ತಿಂದಾಗ ಖುಷಿ ಆಗುತ್ತಲ್ಲ, ಅದು ಪ್ರಮೋದ. ಅಷ್ಟೇ. ಅದನ್ನು ಅದರ ಪ್ರಮಾಣದ ಹೆಚ್ಚು ಕಡಿಮೆಯಿಂದ ಮೋದ ಮತ್ತು ಪ್ರಮೋದ ಅಂತ ಹೇಳ್ತಾರೆ. ಆನಂದ ಅಂದರೆ ಇನ್ನರ್ ಬ್ಲಿಸ್, ಅದಕ್ಕೆ ಹೊರಗಿನ ಯಾವುದೇ ವಸ್ತುವಿನ ಅಪೇಕ್ಷೆ ಇಲ್ಲ. ನಿದ್ರೆಯಲ್ಲಿ ನಮಗೆ ಆನಂದ ಇದೆ, ಎಚ್ಚರದಲ್ಲಿ ಆನಂದ ಅಲ್ಲ, ಮೋದ ಅಥವಾ ಪ್ರಮೋದ ಇರುವುದು. ಅಂದರೆ ವಿಷಯದ ಅಪೇಕ್ಷೆ ಇಲ್ಲದೆ ಒಳಗಿನಿಂದ ಇರುವ, ಹೊರಗಿನಿಂದ ಒಳಕ್ಕೆ ಹೋಗುವುದು ಮೋದ ಪ್ರಮೋದ. ಒಳಗಿನಿಂದ ಹೊರಕ್ಕೆ ಬರಬೇಕು, ಅದು ಆನಂದ. ಇನ್ನರ್ ಜಾಯ್, ಬ್ಲಿಸ್. ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ವಿಷಯಗಳಿಂದ ಬಂದದ್ದನ್ನು ಪ್ಲೆಷರ್ ಅನ್ನಬಹುದು, ಇದಕ್ಕೆ ಬ್ಲಿಸ್ ಅನ್ನಬಹುದು. ಒಂದು ಪ್ಲೆಷರ್, ಒಂದು ಬ್ಲಿಸ್. ಹಾಗೆ ಒಂದು ಮೋದ ಅಥವಾ ಪ್ರಮೋದ, ಇನ್ನೊಂದು ಆನಂದ ಅಂತ. ಭಗವಂತನದ್ದು ಆನಂದ ಅಂದರು. ಅಂದರೆ ಅದು ಸ್ವರೂಪಭೂತವಾದ ಆನಂದ. ಅದು ಹೊರಗಿನಿಂದ ಯಾವುದರಿಂದಲೋ ಪಡೆದದ್ದಲ್ಲ, ಒಳಗಿಂದ ಇರುವಂಥದ್ದು ಒಂದು ಆನಂದ. ಇನ್ನೊಂದು ಆಸ್ಪೆಕ್ಟ್ ಯಾವುದು ಅಂದರೆ ಚಿತ್ ಅಂದರು. ಚಿತ್ ಅಂದರೆ ಜ್ಞಾನ, ವಿಸ್ಡಮ್. ಭಗವಂತನ ಸ್ವರೂಪ ಅಂತಂದರೆ ಅದು ಮಣ್ಣು ನೀರು ಬೆಂಕಿ ಅಲ್ಲ. ಇಟ್ ಈಸ್ ನಥಿಂಗ್ ಬಟ್ ವಿಸ್ಡಮ್ ಆ್ಯಂಡ್ ಬ್ಲಿಸ್ ಅಂತ. ಅದು ಜ್ಞಾನಾನಂದದ ಸ್ವರೂಪ. ಅದರ ಜೊತೆಗೆ ಇನ್ನೊಂದು ಶಬ್ದ ಸೇರಿಸಿದರು, ಸತ್ ಅಂತ. ಜ್ಞಾನ ಅಂದರೆ ಪೂರ್ಣವಾದ ಜ್ಞಾನ ಸ್ವರೂಪ, ಆನಂದ ಪೂರ್ಣವಾದ ಆನಂದದ ಸ್ವರೂಪ. ಜೊತೆಗೆ ಅದು ಸತ್ ಅಂದರೆ ನಿರ್ದುಷ್ಟವಾದದ್ದು, ವಾಯ್ಡ್ ಆಫ್ ಆಲ್ ಡಿಫೆಕ್ಟ್ಸ್, ಯಾವ ದೋಷಗಳೂ ಇಲ್ಲದ ಪರಿಶುದ್ಧವಾದಂಥ ಅಸ್ತಿತ್ವ. ಪ್ರಪಂಚದಲ್ಲಿ ಇರತಕ್ಕ ಎಲ್ಲ ವಸ್ತುಗಳಲ್ಲಿಯೂ ಯಾವುದಾದರೂ ಒಂದು ರೀತಿಯ ದೋಷ ಇದೆ. ಎಷ್ಟು ಒಳ್ಳೆಯ ವಸ್ತುವಾದರೂ ಕೂಡ ಅದು ಪರಿಪೂರ್ಣ ನಿರ್ದುಷ್ಟವಾದ ವಸ್ತುವಲ್ಲ. ಜೀವ ಜ್ಞಾನಾನಂದ ಸ್ವರೂಪ, ಆದರೂ ಅವನಲ್ಲಿ ಅಪೂರ್ಣತೆಯ ದೋಷ ಇದೆ. ಎಲ್ಲವೂ ಜೀವರು, ಚತುರ್ಮುಖ ಬ್ರಹ್ಮನನ್ನು ತಗೊಳ್ಳಿ, ಅವನು ಅಪೂರ್ಣ. ಲಕ್ಷ್ಮಿಯನ್ನೇ ತಗೊಂಡ್ರು, ಅವಳು ಪರಿಪೂರ್ಣ ಅಲ್ಲಲ್ಲ, ಅಪೂರ್ಣಳು. ಅಪೂರ್ಣತೆಯ ದೋಷ ಇಲ್ಲದ ನಿರ್ದುಷ್ಟವಾದ ಒಂದು ವಸ್ತು ಅಂತಂದರೆ ಅದು ಭಗವಂತ ಮಾತ್ರ. ಆದ್ದರಿಂದ ಅವನನ್ನು ಸತ್. ಪರಿಪೂರ್ಣವಾದ ಜ್ಞಾನ ಭಗವಂತನದ್ದು ಮಾತ್ರ, ಪರಿಪೂರ್ಣವಾದ ಆನಂದ ಭಗವಂತನದ್ದು ಮಾತ್ರ. ಅದಕ್ಕೋಸ್ಕರ ಭಗವಂತನನ್ನು
ಬೇರೆ ಅನೇಕ ಗುಣಗಳಿವೆ, ಅನಂತ ಗುಣಗಳಿವೆ, ಅನೇಕ ಏನು, ಅದನ್ನೆಲ್ಲ ನೀನು ಲೆಕ್ಕ ಮಾಡಲಾರೆ, ಉಪಾಸನೆ ಮಾಡಲಾರೆ. ಇದನ್ನು ಮೂರನ್ನು ಖಚಿತವಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡ್ರು. ಅವನು ಯಾವ ದೋಷವೂ ಇಲ್ಲದ ಶುದ್ಧವಾದ ರೂಪ, ಜ್ಞಾನಪೂರ್ಣವಾದ ರೂಪ, ಆನಂದಪೂರ್ಣವಾದ ರೂಪ, ಈ ಮೂರು ಗುಣಗಳ ಉಪಾಸನೆ. ಅಂಥ ರೂಪ ನನಗೆ ಸ್ವಾಮಿ ಅಂತ, ನನಗೆ ಅಂತರ್ಯಾಮಿ, ನನಗೆ ಸ್ವಾಮಿ, ನನ್ನನ್ನು ನಿಯಂತ್ರಿಸ್ತಕ್ಕಂಥ ಶಕ್ತಿ, ಅದು ಪರಿಶುದ್ಧವಾದ ಜ್ಞಾನಾನಂದ ಸ್ವರೂಪವಾದ ವಸ್ತು. ಇಷ್ಟು ಮಿನಿಮಮ್ ಉಪಾಸನೆ ಮಾಡಬೇಕಾದದ್ದು. ಆದ್ದರಿಂದ ಆ ಉಪಾಸನೆಯಲ್ಲಿ ಕನಿಷ್ಠ ಉಪಾಸನೆ ಎಷ್ಟು ಮಾಡಬೇಕು ಆ ಒಂದು ಮುಖವನ್ನು ಹೇಳಿದರು, ಸಚ್ಚಿದಾನಂದ ರೂಪಂ. ಅಷ್ಟೇ ಅಲ್ಲ, ಇದು ಹಿಂದೆ ನಿತ್ಯಂ ಅಂತ ಹೇಳಿದ್ದಕ್ಕೆ ವಿವರಣೆಯೂ ಹೌದು. ಭಗವಂತನ ರೂಪವನ್ನು ಹೇಳಿದಿರಿ. ರೂಪ ಅಂತ ಇದ್ದದ್ದೆಲ್ಲ ಅನಿತ್ಯವಾದ ರೂಪಗಳೇ ಇರುವುದು, ಪಾಂಚಭೌತಿಕ. ಅದಕ್ಕೆ ಇದು ಪಾಂಚಭೌತಿಕ ರೂಪ ಅಲ್ಲ, ಇದು ಮಣ್ಣು ನೀರು ಬೆಂಕಿಯಿಂದ ಆದ ರೂಪ ಅಲ್ಲ, ಆದ್ದರಿಂದ ಅನಿತ್ಯ ಅಲ್ಲ. ಮತ್ತು ಯಾವುದರಿಂದ ಆದದ್ದಿದು? ಇದು ಪರಿಶುದ್ಧವಾದ ಜ್ಞಾನಾನಂದಮಯವಾದ ರೂಪ. ಜ್ಞಾನಾನಂದಮಯವಾದ ರೂಪ ಅಂದರೆ ಏನು? ಜ್ಞಾನಕ್ಕೆ ಆನಂದಕ್ಕೆ ರೂಪ ಉಂಟು. ಇದು ಅದಕ್ಕೋಸ್ಕರವೇ ನಿನ್ನೆ ಒಂದು ಮಾತು ಉಪನಿಷತ್ನಲ್ಲಿ ಬೆಳಿಗ್ಗೆ ನಾನು ಹೇಳಿದೆ, ಜೀವದ ಸಾಕ್ಷಾತ್ಕಾರವಾಗದೆ ಭಗವಂತನ ಸಾಕ್ಷಾತ್ಕಾರ ಆಗುವುದಿಲ್ಲ ಅಂತ. ಯಾಕೆಂದರೆ ಜೀವನೂ ಜ್ಞಾನಾನಂದ ಸ್ವರೂಪ. ಆದ್ದರಿಂದ ಜೀವದ ಸಾಕ್ಷಾತ್ಕಾರ ಆಗೋ ತನಕವೂ ಜ್ಞಾನಾನಂದದ ರೂಪ ಅಂದರೆ ಏನು ಅಂತ ಅನ್ನೋದೇ ಗೊತ್ತಾಗುವುದಿಲ್ಲ. ಜೀವದ ಸಾಕ್ಷಾತ್ಕಾರ ಆದಾಗ ಅವನಿಗೆ ತಾನು ಬೆಳಕಿನ ರೂಪ ಅಂತ ಗೊತ್ತಾಗುತ್ತೆ. ಜ್ಞಾನಾನಂದಗಳಿಗೆ ಒಂದು ಬೆಳಕಿನ ರೂಪ ಇದೆ. ಈ ಕಣ್ಣಿಗೆ ಕಾಣುವ ಬೆಳಕಲ್ಲ ಅದು, ಅದು ನಿಜವಾದ ಬೆಳಕು. ಒಂದು ಬಣ್ಣ ಇದೆ, ಅದಕ್ಕೆ ಎನರ್ಜಿಗೆ ಬಣ್ಣ ಇದೆ ಅಂತ ಅನ್ನೋದನ್ನು ನಾನು ನಿನ್ನೆ ಹೇಳಿದೆ. ನಮ್ಮ ಭಾವನೆಗಳು ಬದಲಾದ ಹಾಗೆ ನಮ್ಮ ಫಿಸಿಕಲ್ ಆರ, ದೇಹದಿಂದ ಹೊರಕ್ಕೆ ಬರತಕ್ಕಂಥ ಕಿರಣಗಳ ಬಣ್ಣ ಬದಲಾಗತ್ತೆ ಅಂತ. ಆದ್ದರಿಂದ ನಾಟ್ ಓನ್ಲಿ ಮ್ಯಾಚರ್ ಬಟ್ ಎನರ್ಜಿ ಹ್ಯಾಸ್ ಕಲರ್. ಇದು ಒಂದು ವಿಚಿತ್ರವಾದ ವಿಷಯ. ಒಳಗಿನ ಶಕ್ತಿಗೆ ವರ್ಣ ಇದೆ, ರೂಪ ಇದೆ. ಆ ಜೀವ ಅಂಥ ಜ್ಞಾನಾನಂದದ ರೂಪ, ಭಗವಂತರು ಅಂಥ ಜ್ಞಾನಾನಂದ ರೂಪ. ಇದು ಒಂದು ಬಿಂದು, ಅದು ಒಂದು ಸಿಂಧು ಅಷ್ಟೇ. ಆದ್ದರಿಂದ ಜೀವದ ಸಾಕ್ಷಾತ್ಕಾರ ಆದಾಗ ಮಾತ್ರವೇ ಜ್ಞಾನಾನಂದದ ಬಣ್ಣ ಅಂದರೆ ಏನು, ಜ್ಞಾನಾನಂದದ ರೂಪ ಅಂದರೆ ಏನು, ಜ್ಞಾನಾನಂದದ ಆಕಾರ ಅಂದರೆ ಏನು ಅಂತ ಅನ್ನೋದು ಅರಿವಾಗುವುದು. ಅಲ್ಲಿ ತನಕ ಅದು ಸ್ಪಷ್ಟವಾಗಿ ತಿಳಿಯುವಂಥ ಸಂಗತಿಯೇ ಅಲ್ಲ. ಏನು ದೇವರು ಅಂದರೆ ಅದು ಜ್ಞಾನಾನಂದ ರೂಪ ಅಂತ ಅಷ್ಟೇ. ಹಾಗಂದರೆ ಏನು ಅಂದರೆ ಅದೊಂದು ಶಬ್ದ ಅಷ್ಟೇ. ಸಚ್ಚಿದಾನಂದ ರೂಪಂ ತಂ. ಭಗವಂತ ದೇಹ, ಭಗವಂತನ ದೇಹಕ್ಕೂ ನಾಶ ಇಲ್ಲ. ಯಾಕೆಂದರೆ ದೇಹ ಅಂದರೆ ನಮ್ಮ ಹಾಗೆ ಬೇರೊಂದು ದೇಹ ಇಲ್ಲ ಅವನಿಗೆ. ಅವನಿಗೆ ಜ್ಞಾನಾನಂದಮಯವಾದ ದೇಹ, ಅವನ ಸ್ವರೂಪ ದೇಹ ಅದು. ಅನಾಮಯಂ ಸತ್ ಅನ್ನೋದನ್ನು ವಿವರಿಸ್ತಾರೆ. ಅದರ ಸತ್ ಚಿತ್ ಆನಂದ ಅಂತ ಉಪಾಸನೆ ಮಾಡಬೇಕು ಅಂತ. ಸತ್ ಅಂದರೆ ಏನು? ಅನಾಮಯಂ ಅಂದರು. ಆಮಯ ಅಂತಂದರೆ ಲೋಕದಲ್ಲಿ ಪ್ರಸಿದ್ಧವಾದ ಅರ್ಥ ರೋಗ ಅಂತ, ಸಂಸ್ಕೃತದಲ್ಲಿಯೂ ಪ್ರಸಿದ್ಧವಾದ ಅರ್ಥ ರೋಗ ಅಂತ. ಅಮೀವ ಅಂತ ಇನ್ನೊಂದು ಶಬ್ದ ಇದೆ. ಅಮೀವ ಅಥವಾ ಆಮಯ ಎರಡಕ್ಕೂ ಪ್ರಸಿದ್ಧವಾದ ಅರ್ಥ ರೋಗ ಅಂತ. ಆದರೆ ಶಾಸ್ತ್ರೀಯವಾದ ಅರ್ಥ ದುಃಖ ಅಂತ. ರೋಗದಿಂದ ದುಃಖ ಬರುತ್ತೆ, ಆದ್ದರಿಂದ ರೋಗವನ್ನೂ ಆಮಯ ಅಂತ ಹೇಳ್ತಾರೆ. ನಿಜವಾಗಿ ಆಮಯ ಅಥವಾ ಅಮೀವ ಅಂತಂದರೆ ದುಃಖ ಅಥವಾ ದುಃಖ ಮುಂತಾದ ಎಲ್ಲ ದೋಷಗಳು. ಆಮಯ ಅಂದರೆ ಡಿಫೆಕ್ಟ್ಸ್ ಅಂತ, ದೋಷಗಳು. ಅನಾಮಯ ಅಂತಂದರೆ ಯಾವ ದೋಷವೂ ಇಲ್ಲದ್ದು. ಸತ್ ಅನ್ನುವ ಶಬ್ದದ ವಿವರಣೆ ಇದು. ಸತ್ ಯಾಕೆಂದರೆ ಅವನು ಅನಾಮಯ, ಅವನಲ್ಲಿ ಯಾವ ದೋಷಗಳೂ ಇಲ್ಲ, ಆದ್ದರಿಂದ ಅವನು ಸತ್. ಹಿ ಈಸ್ ಪ್ಯೂರ್ ಎಕ್ಸಿಸ್ಟೆನ್ಸ್. ಆಮೇಲೆ ಜ್ಞಾನಾನಂದ ರೂಪ ಅಂತ ಹೇಳಿದ್ರಿ. ಹಾಗಾದರೆ ಅವನಲ್ಲಿ ದೇಹದಲ್ಲಿ ಜ್ಞಾನದ ಭಾಗ ಯಾವುದು, ಆನಂದದ ಭಾಗ ಯಾವುದು? ನಮ್ಮಲ್ಲಿ ಮಣ್ಣಿನ ಭಾಗ, ನೀರಿನ ಭಾಗ, ಬೆಂಕಿಯ ಭಾಗ ಅಂತ ಬೇರೆ ಮಾಡಲಿಕ್ಕೆ ಬರುತ್ತೆ. ಮಾಡಲಿಕ್ಕೆ ಬರೋದಂದ್ರೆ ಬದುಕಿದ್ದಾಗ ಮಾಡಿದರೆ ಸತ್ತು ಹೋಗ್ತಾನೆ, ಸತ್ತ ಮೇಲೆ ಆಗುತ್ತೆ, ತನ್ನಷ್ಟಕ್ಕೆ ಬೇರೆ ಆಗುತ್ತೆ. ಅದು ಮಣ್ಣಿಗೆ ಸೇರುತ್ತೆ, ನೀರಿಗೆ ಸೇರುತ್ತೆ, ಬೆಂಕಿಗೆ ಸೇರುತ್ತೆ. ಆದ್ದರಿಂದ ಮಣ್ಣು ನೀರು ಬೆಂಕಿ ಒಂದಲ್ಲ ಒಂದು ದಿವಸ ಬೇರೆ ಆಗತ್ತೆ. ಹಾಗೆ ಇದು ಮಣ್ಣು ನೀರು ಬೆಂಕಿಯಿಂದ ಆದದ್ದು ತ್ರಿವೃತ್ಕರಣ ಅಂತ. ಹಾಗೆ ಜ್ಞಾನಾನಂದದಿಂದ ಆದದ್ದು, ಅದರಲ್ಲಿ ಜ್ಞಾನದ ಭಾಗ ಯಾವುದು, ಆನಂದ ಭಾಗ ಯಾವುದು ಬೇರೆ ಮಾಡಲಿಕ್ಕೆ ಬರುತ್ತೋ ಅಂದರೆ ಅದಕ್ಕೆ ಅನಾಮಯಂ ಅನಂತರಂ ಅಂತಂದರು. ಅಂತರ ಅಂದರೆ ಬೇರ್ಪಡಿಸುವಿಕೆ, ಅದು ಇಲ್ಲ. ಅಂದರೆ ಜ್ಞಾನವೂ ಆನಂದ ಸ್ವರೂಪ, ಆನಂದವೂ ಜ್ಞಾನ ಸ್ವರೂಪ, ಜ್ಞಾನಾನಂದವೂ ಭಗವತ್ ಸ್ವರೂಪ. ಅದು ಒಂದಕ್ಕೊಂದು ಬೇರೆ ವಸ್ತು ಅಲ್ಲ. ಆದ್ದರಿಂದ ಭಗವಂತನ ಗುಣಗಳಲ್ಲಿ ಅಂತರ ಇಲ್ಲ. ಅಂತರ ಅಂದರೆ ಡಿಫರೆನ್ಸ್, ಬೇರ್ಪಡಿಸುವಿಕೆ. ಅದನ್ನು ಬೇರ್ಪಡಿಸಲಿಕ್ಕಾಗದ ಅದು ಒಂದು ಅಖಂಡವಾದ ವಸ್ತು.
ಸರಿ, ಸಚ್ಚಿದಾನಂದ ರೂಪಂ ತಂ. ಚಿದಾನಂದ ರೂಪ ಅನ್ನೋದಕ್ಕೆ ನಮಗೀಗ ಚಿತ್ತು ಆನಂದ ಅಂತ ನಾವು ಎರಡು ಶಬ್ದವನ್ನು ಹೇಳೋದು. ಚಿತ್ತು ಅಂದರೆ ಆನಂದವೂ ಹೌದು, ಆನಂದ ಅಂದರೆ ಚಿತ್ತು ಹೌದು. ಅದು ನಮಗೆ ಅರ್ಥ ಆಗಬೇಕಲ್ಲ. ಜ್ಞಾನ ಆನಂದ ನಮಗೆ ಅರ್ಥವಾಗುವುದಕ್ಕೋಸ್ಕರ ಎರಡು ಶಬ್ದಗಳನ್ನು ನಾವು ಬಳಸ್ತೇವೆ. ಭಗವಂತನ ಜ್ಞಾನ ಮತ್ತು ಆನಂದ ಎರಡು ಅಖಂಡವಾದ ಒಂದೇ. ಮತ್ತು ಆ ರೀತಿ ಜ್ಞಾನಾನಂದ ಸ್ವರೂಪವಾದಂಥ ಎಷ್ಟು ವಸ್ತುಗಳಿವೆ? ತುಂಬ ಇದ್ದರೆ ಭಗವಂತನೇ ಯಾಕೆ ನಾವು ಧ್ಯಾನ ಮಾಡಬೇಕು? ಅಂದರೆ ಏಕಂ ಅಂತಂದರು. ಏಕಂ ಅನ್ನುವುದು ಎರಡು ಅರ್ಥದಲ್ಲಿ ಸಂಸ್ಕೃತದಲ್ಲಿ ಬಳಕೆ ಇದೆ. ಒಂದು ಏಕಂ ಅಂದರೆ ನಾನು ಬೆಳಿಗ್ಗೆ ಉಪನಿಷತ್ತಿನ ಅರ್ಥ ಹೇಳುವಾಗ ಹೇಳಿದ್ದೆ. ಏಕಂ ಅಂದರೆ ಅವರೊಬ್ಬರೇ ಈ ಊರಲ್ಲಿ, ಒಬ್ಬರು ಪಂಡಿತರು ಅಂದರೆ ಈ ಊರಲ್ಲಿ ಅವರೊಬ್ಬರೇ ಅಂತ ಹೇಳ್ತೇವೆ ನಾವು. ಒಬ್ಬರೇ ಅಂದರೆ ಅವರಂಥ ಪಂಡಿತರು ಇನ್ನೊಬ್ಬರಿಲ್ಲ ಅಂತ ಅರ್ಥ. ಬೇರೆ ಚಿಲ್ಲರೆ ಪಂಡಿತರು ತುಂಬ ಜನ ಇರ್ತಾರೆ, ಆದರೆ ಪಂಡಿತರು ಅಂದರೆ ಅವರೊಬ್ಬರೇಪ್ಪ ಅಂತೇವೆ. ಅಂದರೆ ಹಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಾಲರ್ ಅಂತ ಅರ್ಥ, ದ ಗ್ರೇಟೆಸ್ಟ್ ಸ್ಕಾಲರ್ ಅಂತ ಅರ್ಥ. ಇಲ್ಲಿರುವ ಪಂಡಿತರಲ್ಲೆಲ್ಲ ಶ್ರೇಷ್ಠ. ಹಾಗೆ ಏಕ ಅಂದರೆ ಪ್ರಪಂಚದಲ್ಲಿ ಅವನೊಬ್ಬನೇ ಇರುವುದು ಅಂತಲ್ಲ, ಪ್ರಪಂಚದಲ್ಲಿ ಇರುವುದರಲ್ಲೆಲ್ಲ ಶ್ರೇಷ್ಠವಾದ ವಸ್ತು ಅಂತ ಒಂದರ್ಥ. ಮತ್ತೊಂದು ಏಕ ಅಂತಂದರೆ ಅವನ ಗುಣ ಸ್ವರೂಪ ಅವಯವ ಅವತಾರಗಳಿಗೆ ಭೇದ ಇಲ್ಲ, ಅಖಂಡವಾದ ರೂಪ. ಅನಂತರಂ ಅನ್ನುವುದನ್ನೇ ವಿವರಿಸುವಂಥ ಶಬ್ದ. ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಹೇಳ್ತಾರೆ. ಅಲ್ಲಿಯೂ ಏಕಂ ಅನ್ನುವುದನ್ನು ಉಪಾಸನೆಯಲ್ಲಿ ಬಳಸಬೇಕು ಅಂತ ಹೇಳಿದ್ದಾರೆ. ಏಕಮೇವ ಅದ್ವಿತೀಯಂ, ಭಗವಂತ ಏಕಮೇವ ಅದ್ವಿತೀಯ ಅಂದರೆ ಏನರ್ಥ? ಮೇಲುನೋಟಕ್ಕೆ ಅರ್ಥ ಆಗಿದೆ. ಏಕಮೇವ ಒಂದೇ, ಅದ್ವಿತೀಯ ಎರಡನೇದು ಇಲ್ಲ. ಅದು ಒಂದೇ ಅಂದರೂ ಎರಡನೇದಿಲ್ಲ ಅಂದ್ರೆ ಒಂದೇ ಅಲ್ವ? ಪುನಃ ಎರಡೆರಡು ಸರ್ತಿ ಹೇಳೋದು ಯಾಕೆ? ಏಕಮೇವ ಅಂದರೆ ಅದ್ವಿತೀಯ ಅಂತ ಅರ್ಥ, ಅದ್ವಿತೀಯ ಅಂದರೆ ಏಕಮೇವ ಅಂತಲೇ. ಒಂದೇ ಎರಡನೇದಿಲ್ಲ ಅಂದೇನು? ಅದಕ್ಕೆ ಬೇರೆ ಬೇರೆ ಅರ್ಥಗಳಿದೆ. ಏಕಮೇವ ಅಂದರೆ ಭಗವಂತ ಅಖಂಡ ಅಂತ ಅರ್ಥ. ಅವನ ಅವಯವಗಳಿಗೆ ಗುಣಕ್ರಿಯೆಗಳಿಗೆ ಭೇದ ಇಲ್ಲದ ಅಖಂಡವಾದ ವಸ್ತು ಅಂತ. ಅದ್ವಿತೀಯ ಅಂದರೆ ಅವನಂಥ ಇನ್ನೊಂದು ಎರಡನೆಯ ವಸ್ತು ಇಲ್ಲ ಅಂತ, ಸಾಟಿ ಇಲ್ಲದವನು ಅಂತ, ಅಸಮಾನ ಅಂತ. ಅವನು ಅದ್ವಿತೀಯ ಪಂಡಿತ ಅಂತಂದರೆ ಏನು? ನಾನು ಹೇಳಿದ ಹಾಗೆ ಅವರೊಬ್ಬರೇ ಪಂಡಿತರು ಅಥವಾ ಅವರು ಅದ್ವಿತೀಯ ಪಂಡಿತರು ಅಂದರೆ ಅವರಂಥ ಪಂಡಿತರು ಇನ್ನೊಬ್ಬರಿಲ್ಲ ಅಂತ, ಹೊರತು ಇನ್ನೊಬ್ಬರು ಯಾರೂ ಇಲ್ಲೇ ಇಲ್ಲ ಅಂತ ಅರ್ಥ ಅಲ್ಲೇ ಇಲ್ಲ. ಎರಡನೆಯದ್ದು ಅಂದರೆ ಅದು ಕೂಡ ಎರಡನೆಯ ವಸ್ತು ಅಲ್ಲ, ಅವನಂಥ ಎರಡನೆಯದ್ದು. ದ್ವಿತೀಯ ಅನ್ನೋದಕ್ಕೆ ಸಮಾನವಾದ ಎರಡನೇದ್ದು ಅಂತ ಅರ್ಥ. ಆದ್ದರಿಂದ ಅವನು ಅದ್ವಿತೀಯ ಅಂದರೆ ಅವನಿಗೆ ಸಮಾನವಾದ ಇನ್ನೊಂದು ವಸ್ತು ಇಲ್ಲ. ಅದನ್ನೇ ಇಲ್ಲಿ ಏಕಂ ಅಂತ ಎರಡು ಅರ್ಥವನ್ನೂ ಈ ಶಬ್ದ ಹೇಳುತ್ತೆ. ಏಕಂ ಅಂದರೆ ಅವನೊಬ್ಬನೇ ಅವನಂಥವನು, ಇನ್ನೊಬ್ಬನಿಲ್ಲ. ಮತ್ತು ಅವನು ಅವನ ಅವತಾರ ರೂಪಗಳು, ಅವನ ಗುಣಗಳು, ಅವನ ಕ್ರಿಯೆಗಳು, ಅವನ ಅವಯವಗಳು ಎಲ್ಲವೂ ಏಕಂ, ಅಖಂಡವಾದ ಒಂದೇ, ಅದರಲ್ಲಿ ಪರಸ್ಪರ ಭೇದ ಇಲ್ಲ. ಮತ್ತು ಅವನು ಇನ್ನೊಂದು ಹೇಳ್ತಾರೆ ಏಕಾಂತಂ. ಏಕಾಂತ ಅಂದರೆ ರಹಸ್ಯದಲ್ಲಿ ಉಪಾಸನೆ ಮಾಡಬೇಕಾದ ವಸ್ತು. ಹೃದಯದ ಏಕಾಂತ, ರಹಸ್ಯ ಗುಹಾದಲ್ಲಿ, ಹೃದಯ ಗುಹೆಯಲ್ಲಿ ಉಪಾಸನೆ ಮಾಡಬೇಕಾದ ವಸ್ತು. ಅದು ಎಲ್ಲಿ ಉಪಾಸನೆ ಮಾಡಬೇಕು ಅಂದರೆ ಏಕಾಂತದಲ್ಲಿ ಉಪಾಸನೆ ಮಾಡುವಂಥ. ಎಲ್ಲ ಏಕಾಂತವೂ ಬೇಕು. ನಾವು ಉಪಾಸನೆ ಮಾಡತಕ್ಕಂಥ ಪ್ರದೇಶವೂ ಏಕಾಂತವಾಗಿರಬೇಕು. ತುಂಬ ಗದ್ದಲ ಇರತಕ್ಕಂಥ ಬೀದಿಯಲ್ಲಿ ಅಥವಾ ಸಿನಿಮಾ ಥಿಯೇಟರ್ನಲ್ಲಿ ಅಥವಾ ಕ್ಲಬ್ಬಿನಲ್ಲಿ ಅಥವಾ ಬಾರಿನಲ್ಲಿ ಕೂತು ದೇವರನ್ನು ಉಪಾಸನೆ ಮಾಡ್ತೇನೆ ಅಂದರೆ ಆಗೋದಿಲ್ಲ. ಯಾಕೆಂದರೆ ಡಿಸ್ಟರ್ಬೆನ್ಸ್ ಇರುತ್ತೆ. ಮನಸ್ಸು ಅದರಲ್ಲಿ ಏಕಾಗ್ರವಾಗಬೇಕಾಗಿದ್ದರೆ ಏಕಾಂತ ಬೇಕು. ಅದನ್ನ ಪರಿಸರವೂ ಏಕಾಂತವಾಗಿರಬೇಕು. ಅಷ್ಟೇ ಸಾಲದು, ಮನಸ್ಸು ಏಕಾಂತವಾಗಿರಬೇಕು. ಮನಸ್ಸು ಏಕಾಂತವಾಗುವುದಕ್ಕೋಸ್ಕರ ಪರಿಸರ ಏಕಾಂತವಾಗಿರೋದು. ಪರಿಸರ ಏಕಾಂತವಾದ ಮೇಲೆ ಮನಸ್ಸು ಏಕಾಂತವಾಗಬೇಕು. ಅಂದರೆ ಒಂದೇ ಗುರಿಯಲ್ಲಿ ಮನಸ್ಸನ್ನು ನೆಡಬೇಕು. ಮನಸ್ಸು 10 ವಿಷಯಗಳನ್ನು ಯೋಚಿಸ್ತಾ ಇದ್ದರೆ ಕಾನ್ಸಂಟ್ರೇಷನ್ ಆರ್ ಮೆಡಿಟೇಷನ್ ಈಸ್ ನಾಟ್ ಪಾಸಿಬಲ್. ಅದಕ್ಕೋಸ್ಕರ ಅಂಥ ಏಕಾಂತವಾದ ಮನಸ್ಸಿಗೆ ಏಕಾಂತವಾದ ಸ್ಥಳದಲ್ಲಿ, ಏಕಾಂತವಾದ ಮನಸ್ಸಿನಲ್ಲಿ ಏಕಾಂತವಾದ ಸ್ಥಾನ ಅಂದರೆ ಹೃದಯ ಗುಹೆಯಲ್ಲಿ ಕಾಣುವವನು ಏಕಾಂತ. ಮತ್ತು ಏಕಾಂತ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ. ಏಕ ಏವ ಅಂತಹ. ಅಂತ ಅಂದರೆ ಆಶ್ರಯ, ಶೆಲ್ಟರ್ ಅಂತ. ಅವನೊಬ್ಬನೇ ಕೊನೆಯ ಆಸರೆ. ಅಂತ ಅಂದರೆ ಕೊನೆಯ ಅಂತಲೂ ಹೌದು, ಅಂತ ಅಂದರೆ ಆಸರೆ ಅಂತಲೂ ಹೌದು. ಅವನೇ ಕೊನೆಯ ಆಶ್ರಯ. ನಮಗೆ ಚಿಲ್ಲರೆ ಆಶ್ರಯಗಳು ಅಲ್ಲಿ ಇಲ್ಲಿ ಸಿಗಬಹುದು, ಆದರೆ ಎಲ್ಲ ಆಶ್ರಯಗಳನ್ನೂ ಕೂಡ ಕಳ್ಕೊಂಡಾಗ ಕೊನೆಗೆ ಅವನ ಜೀವದ ಕೊನೆಯ ಆಸರೆ, ಕೊನೆಯ ನೆಲೆ ಅಂದರೆ ಸೃಷ್ಟಿ ಸ್ಥಿತಿ ಸಂಹಾರಗಳಲ್ಲಿ ಸುತ್ತಾಡ್ತಾ ಇರ್ತಾನೆ. ಅದೆಲ್ಲವನ್ನೂ ದಾಟಿ ಕೊನೆಗೆ ಮುಕ್ತಿಯಲ್ಲಿ ಹೋಗಿ ಸೇರಬೇಕಾದ ಮುಕ್ತಾನಾಂ ಪರಮಾಗತಿ ಏಕ ಅಂತ. ಅವನು ಒಬ್ಬನೇ ಕೊನೆಯ ಆಸರೆ ಅಂದರೆ ಮುಕ್ತ ನಿಯಾಮಕ, ಮುಕ್ತಿ ಸ್ಥಿತಿಯಲ್ಲೂ ನಮ್ಮನ್ನು ನೇಮಿಸ್ತಕ್ಕಂಥ ಶಕ್ತಿ ಅಂತ ಅರ್ಥ.
ಆದ್ದರಿಂದಲೇ ಅಭಯಂ ಅಂತಂದ್ರು. ಅಭಯಂ ಅಂತಂದರೆ ಅವನಿಗೆ ಸ್ವತಃ ಭಯ ಇಲ್ಲ. ಯಾಕೆಂದರೆ ಅವನು ಏಕಂ ಅಂತ ಹೇಳಿ, ಅವನು ಒಬ್ಬನೇ, ಅವನಂಥವನು ಇನ್ನೊಬ್ಬನಿಲ್ಲ. ಉಪನಿಷತ್ನಲ್ಲಿ ಒಂದು ವಾಕ್ಯ ಇದೆ, ದ್ವಿತೀಯಾದ್ವೈ ಭಯಂ ಭವತಿ ಅಂತ. ಹೆದರಿಕೆ ಯಾರಿಂದ ಆಗೋದು? ಎರಡನೆಯವರು ಇದ್ದರೆ ಹೆದರಿಕೆ ಆಗುವುದು. ಎರಡನೆಯವರು ಅಂದರೆ ಎರಡನೆಯವರು ಇದ್ದ ಕೂಡಲೇ ಹೆದರಿಕೆ ಆಗುವುದಿಲ್ಲ. ಎರಡನೆಯವರು ನಮ್ಮ ಸರಿಸಾಟಿಯಾದ, ದ್ವಿತೀಯ ಅದಕ್ಕೆ ಹೇಳಿದ್ದು, ನಮ್ಮನ್ನು ಸರಿಸಾಟಿಯಾಗಿ ನಿಲ್ಲಬಲ್ಲ ಇನ್ನೊಬ್ಬ ಇದ್ದ ಕೂಡಲೇ ಅಲ್ಲಿ ಜಿದ್ದು, ಕಾಂಪಿಟೀಷನ್, ಅವನು ನನ್ನನ್ನು ಸೋಲಿಸ್ತಾನೇನೋ ಅನ್ನೋ ಭಯ. ಈಗ ಶಾಲೆಯಲ್ಲಿ ಒಂದು ಕ್ಲಾಸ್ನಲ್ಲಿ ಒಂದು 25-30, ಕೆಲವು ಕ್ಲಾಸ್ಗಳೆಲ್ಲ 50-60 ಇರ್ತಾರೆ. ಒಟ್ಟಿಗೆ ದುಡ್ಡಿಯಲ್ಲಿ ದನ ಹಾಕಿದ ಹಾಗೆ ಮಕ್ಕಳನ್ನು ಹಾಕ್ತಾರೆ ಕ್ಲಾಸ್ನಲ್ಲಿ. ಒಂದು 50-60 ಜನ ಇರ್ತಾರೆ. ಪಾಠ ಆಯಿತೋ ಇಲ್ಲೋ, ಕ್ಲಾಸ್ ಆಯಿತು, ಸಂಬಳ ಬಂತು ಅಷ್ಟೇ. ಈ ಒಂದು ಕ್ಲಾಸ್ನಲ್ಲಿ ಒಂದಿಷ್ಟು ಜನ ಇರ್ತಾರೆ. ಅಷ್ಟು ಮಕ್ಕಳಲ್ಲಿ ಕೆಲವರು ಮುಂದಿನ ಕ್ಲಾಸಿಗೆ ಹೋಗುವ ಚಾನ್ಸ್ ಇಲ್ಲದೇ ಇದ್ದವರು, ಅದು 2-3 ವರ್ಷ ಅದೇ ಕ್ಲಾಸ್ನಲ್ಲಿ ಇರಬೇಕಾದವರು, ಹಿಂದಿನ ಬೆಂಚಿನ ವಿದ್ಯಾರ್ಥಿಗಳು. ಅವರು ಎಷ್ಟು ಬರೆದ್ರು 15-20 ಮಾರ್ಕ್ ತೆಗೆಯೋರು. ಇನ್ನು ಕೆಲವರು ಜಸ್ಟ್ ಪಾಸ್ ಆಗೋರು, ಕೆಲವರು 60, 65, 70, 80, 90 ರ್ಯಾಂಕ್ ಹೋಲ್ಡರ್ಸ್. ಇವಾಗ ಆ 90ರ ಮೇಲೆ ಮಾರ್ಕ್ ತೆಗೆಯುವಂಥ ವಿದ್ಯಾರ್ಥಿಗಳಿದ್ದಾರಲ್ಲ, ಅವರಲ್ಲಿ ಒಬ್ಬರಿಗೆ ಜಿದ್ದು. ಈ 15 ಮಾರ್ಕ್ ತೆಗೆಯೋರ ಬಗ್ಗೆ ಉಳಿದ ವಿದ್ಯಾರ್ಥಿಗೆ ಏನು ಕಾಳಜಿ ಇರೋದಿಲ್ಲ. ಅವನೇನು ಉಪಯೋಗ ಇಲ್ಲಪ್ಪ, ಅವನ ಥರ ಕಾಂಪಿಟೇಷನ್ ಇಲ್ಲ. ಈಗ ನಾಡ್ದು ಪರೀಕ್ಷೆಯಲ್ಲಿ ರಿಸಲ್ಟ್ ಬರುವಾಗ ನನಗೆ ಫಸ್ಟ್ ಕ್ಲಾಸ್ ಬರುತ್ತೋ ಅವನಿಗೆ ಒಂದು ಸಂದೇಹ, ಅವನು ಮತ್ತೊಬ್ಬನು ಇವನ ಹಾಗೆ ಓದೋನಿದ್ದಾನಲ್ಲ, ಈಕ್ವಲ್ ಆಗಿ ಮಾರ್ಕ್ ತೆಗೆಯೋನಿದ್ದಾಗ ಇವನಿಗೆ ಭಯ ಶುರುವಾಗುತ್ತೆ. ಎಕ್ಸಾಮಿನೇಷನ್, ನಾನು ಬರೆದದ್ದಕ್ಕಿಂತ ಅವನು ಚೆನ್ನಾಗಿ ಬರೆದಿದ್ರೆ, ಅವನಿಗೆ ಫಸ್ಟ್ ರ್ಯಾಂಕ್ ಬಂದರೆ, ಈ ಥರದ ಭಯ ಯಾವಾಗಲೂ ಒಂದೋ ನಮಗಿಂತ ಗಟ್ಟಿ ಶ್ರೇಷ್ಠರು, ನಮಗಿಂತ ಬಲಿಷ್ಠರ ಮುಂದೆ ನಾವು ಹೆದರ್ತೇವೆ. ಕನಿಷ್ಠ ನಮ್ಮ ಸಮಾನ ಸ್ಕಂಧರು ಇರಬೇಕು. ಅವರು ನಮಗಿಂತ ಕೆಳಗೆ ನೋಡು ದುರ್ಬಲರ ಹತ್ರ ನಾವು ಹೆದರೋದಿಲ್ಲ. ಅವ್ರದ್ದು ನಾವು ನಮ್ಮದು ಕಾಲರು ಹಿಡಿದು ನಾವು ಒಂದು ಸರ್ತಿ ಅಂಗಿಯ ಕೈ ಮೇಲೆ ಮಾಡ್ತೇವೆ. ಯಾಕೆಂದರೆ ಅವನು ದುರ್ಬಲ ಅಂತ ಗೊತ್ತು. ಬಲಿಷ್ಠರ ಮುಂದೆ ಭಯ, ಅಥವಾ ಸಮಾನ ಸ್ಕಂಧರ ಮುಂದೆ ಭಯ. ಅದನ್ನು ಹೇಳ್ತಾರೆ ದ್ವಿತೀಯಾದ್ವೈ ಭಯಂ ಭವತಿ ಅಂತ. ನಮ್ಮಂತೆ ಇನ್ನೊಬ್ಬ ಇದ್ದರೆ ಹೆದರಿಕೆ, ಭಗವಂತನಿಗೆ ಅವನಂಥ ಇನ್ನೊಬ್ಬ ಇಲ್ಲೇ ಇಲ್ಲ, ಅವನಿಗೆ ಯಾಕೆ ಹೆದರಬೇಕು, ಅವನು ಯಾಕೆ ಹೆದರಬೇಕು? ಸಮಾನನೂ ಉತ್ಕೃಷ್ಟನೂ ಉತ್ತಮನೂ ಇಲ್ಲದೇ ಇರುವುದರಿಂದ ಭಗವಂತನಿಗೆ ಭಯದ ಅವಕಾಶವೇ ಇಲ್ಲ. ಆದ್ದರಿಂದ ಅವನ ಅಭಯಂ. ಮತ್ತು ಅಷ್ಟೇ ಅಲ್ಲ, ಅವನು ಮೊದಲು ಏಕಾಂತ ಅಂತ ಹೇಳಿದ್ರು, ನಮಗೆಲ್ಲ ಆಸರೆ, ಕೊನೆಯ ಆಸರೆ ಅಂತ. ಅದರ ವಿವರಣೆ ಅಭಯಂ ಅಂತ. ಭಯ ಅಂತಂದರೆ ಎಲ್ಲಿ ಜೀವನದಲ್ಲಿ ಮನುಷ್ಯ ಭಯಕ್ಕೆ ಒಳಗಾಗ್ತಾನೋ ಆ ಸ್ಥಿತಿ, ಅಂದರೆ ಸಂಸಾರ ಬಂಧನ. ಸಂಸಾರದಲ್ಲಿ ಮಾತ್ರ ಭಯ. ಭಯಂ ಅಂದರೆ ಈ ಪ್ರಪಂಚ, ಸಂಸಾರ ಬಂಧನ. ಅಭಯಂ ಅಂದರೆ ಈ ಸಂಸಾರ ಬಂಧನದ ಭಯವನ್ನು ಕಳಚುವವನು, ಭಯ ಪರಿಹಾರಕ, ಭಯಕೃತ್ ಭಯನಾಶನ ಅಂತ. ಸಂಸಾರವನ್ನು ಕೊಟ್ಟವನು ಅವನು, ಸಂಸಾರವನ್ನು ಪರಿಹರಿಸುವವನು ಅವನು. ಹಾಗಾಗಿ ತಾನು ಸ್ವತಃ ಭಯವಿಲ್ಲದವನು, ನಮ್ಮ ಭಯವನ್ನು ಪರಿಹರಿಸುವವನು. ಏಕಂ ಏಕಾಂತಂ ಅಭಯಂ. ಹೀಗೆ 3 ವಿಶೇಷಣಗಳಲ್ಲಿ ಭಗವಂತನ ಉಪಾಸನೆಯ ಕೆಲವು ಮುಖಗಳನ್ನು ಹೇಳಿದರು. ಅಂಥ ವಿಷ್ಣುಂ ವಿಶ್ವಹೃದಯ ಸ್ಥಿತಂ. ಅಂಥವ ಭಗವಂತ, ಅವನಿಗೆ ಒಂದು ಹೆಸರು ಕೊಟ್ಟರು, ವಿಷ್ಣು ಅಂತ. ವಿಷ್ಣು ಅಂದರೆ ಏನು? ಅದರ ವಿವರಣೆಯೇ ಮುಂದೆ ಇರುವಂಥದ್ದು. ವಿಷ್ಣುಂ ಅಂದರೆ ವೇವೇಷ್ಟಿ ಅಂತ, ಈ ಪ್ರಪಂಚದಲ್ಲಿ ಎಲ್ಲ ವ್ಯಾಪಿಸಿರುವವನು ಅಂತ, ಆಮ್ನಿ ಪ್ರೆಸೆಂಟ್ ಅಂತ ಅರ್ಥ. ಮತ್ತೊಂದು ವಿಶತಿ ಅಂತ, ನಮ್ಮ ಹೃದಯ ಗುಹೆಯ ಒಳಗೆ ಅಂತರ್ಯಾಮಿಯಾಗಿರುವನು, ಹೃದಯ ಗುಹೆಯ ಒಳಗೆ ಪ್ರವೇಶಿಸಿದವನು, ಹೊರಗಿನಿಂದ ವ್ಯಾಪಿಸಿರುವವನು ಅಂತ. ವೇವೇಷ್ಟಿ ಇತಿ ವಿಷ್ಣು, ವಿಶತಿ ಇತಿ ವಿಷ್ಣು. ಯಾರು ವಿಶ್ವದ ಹೊರಗೆಲ್ಲ ವ್ಯಾಪಿಸಿದ್ದಾನೋ ಅದನ್ನೇ ವಿಶ್ವ ಹೃದಯ ಸ್ಥಿತಂ ಅಂತ ವಿವರಿಸಿದರು. ವಿಶ್ವ ಅಂದರೆ ಪ್ರಪಂಚ, ಪ್ರಪಂಚದ ಹೃದಯ ಅಂದರೆ ಮಧ್ಯಭಾಗ, ಪ್ರಪಂಚದ ಒಳಗೆಲ್ಲ ವ್ಯಾಪಿಸಿರುವವ ವಿಶ್ವ ಹೃದಯ ಸ್ಥಿತ. ಆಮೇಲೆ ವಿಶ್ವ ಅಂದರೆ ಜೀವ. ಮೊನ್ನೆ ನಾನು ಈ ವಿಶ್ವಸ್ಥಿತಿ ಪ್ರಳಯ ಸರ್ಗ ಅನ್ನುವಲ್ಲಿ ಹೇಳಿದ್ದೇನೆ. ವಿಶ್ವ ಅಂದರೆ ಜೀವರು, ಜೀವದ ಹೃದಯದಲ್ಲಿ ಅಂತರ್ಯಾಮಿಯಾಗಿರುವವ. ವಿಶ್ವ ಅಂದರೆ ಇಡೀ ಯೂನಿವರ್ಸು, ಅದರ ಮಧ್ಯದಲ್ಲಿ, ಅದರ ಒಳಗೆಲ್ಲ, ಹೃದಯ ಅಂದರೆ ಒಳಗೆ ಮಧ್ಯಭಾಗ, ಇಡೀ ಬ್ರಹ್ಮಾಂಡದ ಒಳಗೆ ತುಂಬಿರುವವ. ವಿಶ್ವ ಅಂದರೆ ಜೀವ, ಜೀವದ ಹೃದಯದಲ್ಲಿ, ಜೀವ ಸ್ವರೂಪದ ಒಳಗೆ ಅಂತರ್ಯಾಮಿಯಾಗಿ ತುಂಬಿರುವವ. ಅದರಲ್ಲೂ ವಿಶೇಷವಾಗಿ ವಿಶ್ವ ಅಂದರೆ ವಾಯು, ವಿಶ್ವ ಅಂದರೆ ಚತುರ್ಮುಖ ಬ್ರಹ್ಮ. ಚತುರ್ಮುಖನ ಒಳಗೆ ಮತ್ತು ವಾಯುವಿನ ಒಳಗೆ ವಿಶೇಷವಾಗಿ ಸನ್ನಿಹಿತನಾಗಿರತಕ್ಕಂಥವ. ಅಂಥ ಭಗವಂತನನ್ನ ನನ್ನ ಹೃದಯದ ಒಳಗೆ ಇದ್ದಾನೆ ಅಂತ ಧ್ಯಾನ ಮಾಡಬೇಕು. ಸಚ್ಚಿದಾನಂದ ರೂಪಂ ತಂ
ಅನಾಮಯಮನಂತರಂ ಏಕಮೇಕಾಂತಮಭಯಂ ವಿಷ್ಣುಂ ವಿಶ್ವಹೃದಯ ಸ್ಥಿತಂ. ಆ ವಾಯುದೇವರ ಹೃದಯದಲ್ಲಿ ಮತ್ತು ಬ್ರಹ್ಮದೇವರ ಹೃದಯದಲ್ಲಿ ನೆಲೆಸಿರತಕ್ಕ ಭಗವಂತ ಅನ್ನುವ ವಿಶೇಷವಾದಂತಹ ಹೇಳಿದ್ದಕ್ಕೆ ಸಂಬಂಧಪಟ್ಟು ಮುಂದಿನ ಶ್ಲೋಕದಲ್ಲಿ ಕೆಲವು ವಿಶಿಷ್ಟವಾದ ಅಂಶಗಳನ್ನು ಹೇಳ್ತಾರೆ. ನಾನಾ ಸ್ವಭಾವಮತ್ಯಂತ ಸ್ವಭಾವೇನ ವಿಚಾರಿತಂ ಅವಿಶೇಷ ಮನಾದ್ಯಂತಂ ಪ್ರಣಮಾಮಿ ಸನಾತನಂ. ಈ ಶ್ಲೋಕ ಸಾಮಾನ್ಯವಾಗಿ ಮೇಲುನೋಟಕ್ಕೆ ಅರ್ಥವೇ ಆಗದ ಒಂದು ಶ್ಲೋಕ. ನಾನಾ ಸ್ವಭಾವಮತ್ಯಂತ ಸ್ವಭಾವೇನ ವಿಚಾರಿತಂ, ಈ ಅರ್ಧ ಶ್ಲೋಕ ಏನನ್ನು ಹೇಳುತ್ತೆ ಅಂತಲೇ ಗೊತ್ತಾಗುವುದಿಲ್ಲ ಮೇಲುನೋಟಕ್ಕೆ. ಅದು ವಿಶಿಷ್ಟವಾದ ಶಾಸ್ತ್ರೀಯ ಪ್ರಕ್ರಿಯೆಯನ್ನು ಆಳವಾಗಿ ಅಭ್ಯಾಸ ಮಾಡಿದವರಿಗೆ ಸ್ವಲ್ಪ ಅರ್ಥ ಆದ ಹಾಗೆ ಆಗುತ್ತದೆ. ಇಲ್ಲದಿದ್ದರೆ ಏನೂ ಅರ್ಥ ಕೊಡೋದಿಲ್ಲ. ಅದು ನಾನಾ ನೋಡಿ, ಅದ ಮೇಲೆ ಶಬ್ದ ಹೀಗಿದೆ, ನಾನಾ ಸ್ವಭಾವಂ, ನಾನಾ ವಿಧವಾದ ಸ್ವಭಾವವುಳ್ಳವ. ಇದೇನು ಉಪಾಸನೆ? ದೇವರಿಗೆ ನಾನಾ ವಿಧವಾದ ಸ್ವಭಾವ ಇದೆ ಅಂದರೆ ಏನು? ಆಮೇಲೆ ಅತ್ಯಂತ ಸ್ವಭಾವೇನ ವಿಚಾರಿತಂ, ಅತ್ಯಂತ ಸ್ವಭಾವದಿಂದ ವಿಚಾರಿಸಲ್ಪಟ್ಟವ. ಹಾಗಂದ್ರೆ ಏನು? ಯಾವ ಒಂದು ಸ್ಪಷ್ಟವಾದ ಅರ್ಥವನ್ನು ಕೊಡದ ತೀರ ಅಸ್ಪಷ್ಟವಾದ ಎರಡು ವಿಶೇಷಣಗಳಿವೆ ಇಲ್ಲಿ. ನಾನಾ ಸ್ವಭಾವಂ, ಭಗವಂತನ ಸ್ವಭಾವ ನಾನಾ ಬಗೆ, ಅದು ಯಾವಾಗ ಹೇಗೆ ತಿರುಗುತ್ತೆ ಅವನ ಬುದ್ಧಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಉಪಾಸನೆ ಮಾಡಬೇಕು. ಏನು ಮಾಡಬೇಕು? ನಾನಾ ಸ್ವಭಾವಂ ಅಂತಂದ್ರೆ ಇದು ನಮಗೆ ಅರ್ಥ ಆಗಬೇಕಾಗಿದ್ರೆ, ಸ್ವಭಾವೋ ಅಧ್ಯಾತ್ಮ ಮುಚ್ಯತೆ ಅಂತ ಗೀತೆಯಲ್ಲಿ ಸ್ವಭಾವ ಶಬ್ದವನ್ನು ಬಳಸಿದ್ದಾರೆ. ಅಧಿಭೂತ, ಅಧ್ಯಾತ್ಮ, ಅಧಿದೈವ, ಅಧಿಯಜ್ಞ ಅಂತ ಅನ್ನತಕ್ಕಂಥ 4 ತತ್ವಗಳನ್ನು ವಿವರಿಸುವಾಗ ಅಧಿಭೂತಂ ಕ್ಷರೋಭಾವ ಸ್ವಭಾವೋ ಅಧ್ಯಾತ್ಮ ಮುಚ್ಯತೆ ಅಂತ. ಅಧಿಭೂತ ಅಂತಂದ್ರೆ ಏನು? ಅಧಿಭೂತ ಅಂದ್ರೆ ಕ್ಷರೋಭಾವ, ಯಾವ ವಸ್ತು ನಾಶವಾಗ್ತದೋ ಅದು ಅಧಿಭೂತ ಅಂದ್ರು. ಅಂದ್ರೆ ನಾನು ಹಾಗೆ ಹೇಳಿದ ಹಾಗೆ ಪಂಚಭೂತಗಳಿಂದ ನಿರ್ಮಾಣವಾದದ್ದು ಅದು ಪೆರಿಷಬಲ್, ನಾಶವಾಗುವಂಥದ್ದು. ಯಾವುದು ಕ್ಷರವಾಗ್ತದೋ, ನಾಶ ಹೊಂದುತ್ತದೋ ಅದು ಭೂತ ಅಂದ್ರು. ಅಂದ್ರೆ ಮಣ್ಣು, ನೀರು, ಬೆಂಕಿ, ಅದರಿಂದ ನಿರ್ಮಾಣವಾದ ದೇಹ, ಅದರಿಂದ ನಿರ್ಮಾಣವಾದ ಇಡೀ ವಿಶ್ವ, ಅದು ಒಂದು ದಿವಸ ನಾಶ ಆಗಬೇಕು. ಅದನ್ನು ಅಧಿಭೂತ ಅಂತ ಕರೀತೇವೆ. ಮ್ಯಾಟರ್ನಿಂದ ನಿರ್ಮಾಣವಾದ್ದು ಮೆಟೀರಿಯಲ್ ವರ್ಲ್ಡ್. ಇನ್ನೊಂದು ಸ್ವಭಾವ ಅಂತಂದ್ರು. ಅಧ್ಯಾತ್ಮ ಅಂದ್ರೆ ಏನು ಅಂದ್ರೆ, ಅಧಿಭೂತ ಅಂದ್ರೆ ಗೊತ್ತಾಯ್ತು, ಭೌತಿಕ ಪ್ರಪಂಚ, ಮಟೀರಿಯಲ್ ಸೈನ್ಸು ಇದಕ್ಕೆ ಸಂಬಂಧಪಟ್ಟದ್ದು. ಅದರ ಆಚೆಗೆ ಇನ್ನೊಂದು ವಿಜ್ಞಾನ ಇದೆ, ಅದು ಅಧ್ಯಾತ್ಮ ವಿಜ್ಞಾನ ಅಂದ್ರು, ಸ್ಪಿರಿಚುವಲ್ ಸೈನ್ಸ್. ಅದು ಯಾವುದನ್ನು ವಿಷಯೀಕರಿಸ್ತದೆ ಅಂದರೆ ಸ್ವಭಾವ ಅಧ್ಯಾತ್ಮಂ ಅಂದ್ರು. ಅಧ್ಯಾತ್ಮ ಅಂತ ನಾವು ಹೇಳುದು ಸ್ವಭಾವಕ್ಕೆ ಅಂತ. ಸ್ವಭಾವ ಅಂದ್ರೆ ಜೀವ ಅಂತ ಅರ್ಥ ಅಲ್ಲಿ. ಅಂದ್ರೆ ಅವನು ಸ್ವಯಮೇವ ಸದಾ ಭವತಿ, ಇನ್ನು ಅವನು ಈ ಮಣ್ಣಿನ ಹಾಗೆ ನಾಶವಾಗುವವನಲ್ಲ, ಸ್ವಯಂ ಸ್ವರೂಪಭೂತದಾಗಿ ತನ್ನ ಸ್ವರೂಪದಿಂದ ಸದಾ ಇರುವವ ಸ್ವಭಾವ. ಅವನಿಗೆ ದೇಹದ ಮೂಲಕ ಹುಟ್ಟುವಿಕೆ ಕೂಡ ಸ್ವಂ ಅಂದ್ರೆ ಸ್ವತಂತ್ರನಾದ ಭಗವಂತನಿಂದ ಭವತಿ. ಅದ್ವೈತ ಸರ್ವಭಾವಾನಾಂ ದೇವಸ್ತುರ್ಯೋ ವಿಭು ಸ್ಮೃತಃ ಅಂತ ಇಲ್ಲಿಯೂ ಭಾವ ಅನ್ನುವ ಶಬ್ದ ಜೀವರು ಅನ್ನುವ ಅರ್ಥದಲ್ಲಿ ಉಪನಿಷತ್ನಲ್ಲೂ ಇವತ್ತು ಬೆಳಿಗ್ಗೆ ನಾವು ನೋಡಿದ್ದೇವೆ. ಸ್ವಭಾವ ಅಂತ ಗೀತೆಯಲ್ಲೂ ಸ್ವಭಾವ ಅಂತ ಜೀವನ ಹೆಸರು ಅನ್ನುವಂಥ ಮಾತನ್ನು ಬಳಸಿದ್ದಾರೆ. ಹಾಗಾದರೆ ಸ್ವಭಾವ ಅಂದರೆ ಸ್ವತಂತ್ರನಾದ ಭಗವಂತನಿಂದ ದೇಹ ಸೃಷ್ಟಿಯನ್ನು ಪಡೆದ, ತಾವು ಸ್ವಯಮೇವ ಸದಾ ಜ್ಞಾನಾನಂದ ಸ್ವರೂಪರಾಗಿ ಇರುವ ಜೀವರು ಅಂತರ್ಥ. ಸ್ವಭಾವ ಅಂದರೆ ಅವನ ಸ್ವಭಾವ ಒಳ್ಳೆಯದು, ಅವನ ಸ್ವಭಾವ ಕೆಟ್ಟದ್ದು ಅಂತ ಹೇಳ್ತೇವಲ್ಲ, ಅಂದರೆ ಅವರ ಬುದ್ಧಿಯ ಗುಣ ಅಲ್ಲ, ನೇಚರ್ ಅಲ್ಲ. ಸ್ವಭಾವ ಅಂತಂದ್ರೆ ಜೀವಸ್ವರೂಪ. ನಾನಾ ಸ್ವಭಾವಂ ಅಂತಂದ್ರೆ ಜೀವಸ್ವರೂಪವನ್ನು ಪರಸ್ಪರ ಭಿನ್ನವಾಗಿ ನಾನಾ ವಿಧವಾದ ಜೀವರನ್ನು ಸೃಷ್ಟಿ ಮಾಡಿದವ ಅಂತ ಅರ್ಥ. ಅದರ ಅರ್ಥ ಏನು ಅಂದ್ರೆ ಜೀವರು ನಾನಾ ಅಷ್ಟೇ ಅಲ್ಲ, ಇನ್ನೊಂದು ಅಲ್ಲಿ ವಿಶೇಷ ಇದೆ. ಜೀವ ಈ ಶಬ್ದವನ್ನೇ ಯಾಕೆ ಬಳಸಿದ್ರು ಆಚಾರ್ಯರು? ಜೀವರು ನಾನಾ, ಅನೇಕ ವಿಧ, ಅನೇಕ ಬಗೆ, ಅನೇಕ ಮಂದಿ ಜೀವರಿದ್ದಾರೆ. ಒಂದು ದೇಹದೊಳಗಿರ್ತಕ್ಕ ಜೀವ ಬೇರೆ, ಇನ್ನೊಂದು ದೇಹದೊಳಗಿರ್ತಕ್ಕ ಜೀವ ಬೇರೆ. ಅಷ್ಟೇ ಅಲ್ಲ, ಒಂದು ದೇಹದ ಒಳಗಿರ್ತಕ್ಕ ಜೀವದ ಸ್ವಭಾವ ಬೇರೆ, ಇನ್ನೊಂದು ದೇಹದ ಒಳಗಿರ್ತಕ್ಕ ಜೀವದ ಸ್ವಭಾವ ಬೇರೆ. ಒಂದು ಸ್ವಭಾವಕ್ಕೆ 100ಕ್ಕೆ 100ರಷ್ಟು ಈಕ್ವಲ್ ಆದ ಇನ್ನೊಂದು ಸ್ವಭಾವ ಇಲ್ಲ ಶಾಸ್ತ್ರದಲ್ಲಿ. ಅಂದರೆ ನೋ ಟೂ ಥಿಂಗ್ಸ್ ಆರ್ ಈಕ್ವಲ್. ಒಂದೇ ರೀತಿಯ ಎರಡು ವಸ್ತು ಇಲ್ಲ. ಆದ್ರಿಂದ ಜೀವ ಒಂದೇ ರೀತಿಯ ಎರಡು ಜೀವ ಇಲ್ಲ. ಅದಕ್ಕೋಸ್ಕರ ಸ್ವಭಾವ ಅನ್ನೋ ಶಬ್ದವನ್ನು ಬಳಸಿದ್ರು. ಸ್ವಭಾವ ಅಂದ್ರೆ ಜೀವ, ಸ್ವಭಾವ ಅಂದ್ರೆ ಜೀವದ ಸ್ವಭಾವವೂ ಹೌದು,
ನಾನಾ ಸ್ವಭಾವದ ಜೀವರನ್ನು ನಾನಾ ವಿಧವಾಗಿ ಸೃಷ್ಟಿ ಮಾಡಿದವ. ಪರಸ್ಪರ ಭಿನ್ನರಾದ ಜೀವರನ್ನು ಪರಸ್ಪರ ಭಿನ್ನ ಸ್ವಭಾವವುಳ್ಳವರಾಗಿ ಸೃಷ್ಟಿ ಮಾಡಿದವ. ಇದು ನಾನಾ ಸ್ವಭಾವಂ ಅನ್ನುವ ಶಬ್ದದಿಂದ ಶಾಸ್ತ್ರೀಯ ಪರಿಭಾಷೆ ತಿಳಿದಾಗ ನಮಗೆ ಆಗುವ ಅರ್ಥ. ಭಗವಂತ ಜೀವರನ್ನ ನಾನಾ ವಿಧ ಜೀವರನ್ನ ಸೃಷ್ಟಿ ಮಾಡಿದ. ನಾನಾ ಜೀವರನ್ನು ಮತ್ತು ನಾನಾ ವಿಧ ಜೀವರನ್ನ. ಅನಂತ ಜೀವರು, ಎಷ್ಟು ಜೀವರೋ ಅಷ್ಟು ಸ್ವಭಾವ. ಹಾಗಾದರೆ ಸಾತ್ವಿಕ ಸ್ವಭಾವ, ರಾಜಸ ಸ್ವಭಾವ, ತಾಮಸ ಸ್ವಭಾವ ಅಂತ ಮೂರೇ ಅಂತ ಹೇಳ್ತಾರೆ. ಹೌದು, ಒಂದು ಗುಂಪಿನಲ್ಲಿ ಸೇರಿಸುವುದು ಅಷ್ಟೇ. ಇವಾಗ ಎಲ್ಲ ಮನುಷ್ಯರನ್ನು ಮನುಷ್ಯರು ಅಂತ ಒಂದು ಶಬ್ದದಿಂದ ಹೇಳ್ಬೋದು. ಅಷ್ಟು ಹೇಳಿದುಕೊಳ್ಳೆ ಎಲ್ಲ ಮನುಷ್ಯರು ಒಂದೇ ಥರ ಆಗಿಬಿಡ್ತಾರಾ? ಅದು ಒಂದು ಗ್ರೂಪು ಅಷ್ಟೇ. ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ವನಸ್ಪತಿಗಳು ಅಂತ ನಾವು ವಿಭಾಗ ಮಾಡ್ತೇವೆ. ಮನುಷ್ಯರು ಅಂದರೆ ಒಬ್ಬ ಮನುಷ್ಯನ ಹಾಗೆ ಒಬ್ಬ ಮನುಷ್ಯ ಇಲ್ಲ, ಒಂದು ಪ್ರಾಣಿಯ ಹಾಗೆ ಇನ್ನೊಂದು ಪ್ರಾಣಿ ಇಲ್ಲ, ಒಂದು ಪಕ್ಷಿಯ ಹಾಗೆ ಇನ್ನೊಂದು ಪಕ್ಷಿ ಇಲ್ಲ, ಒಂದು ವೃಕ್ಷದ ಹಾಗೆ ಇನ್ನೊಂದು ಅನೇಕ ವಿಧವಾದ ವೃಕ್ಷಗಳಿದ್ದಾವೆ. ಆದರೂ ನಾವೊಂದು ಗುಂಪಿನಲ್ಲಿ ಹೇಳಬೇಕು. ಹೇಳಲಿಕ್ಕೆ ಪ್ರತಿಯೊಂದು ಮನುಷ್ಯರನ್ನು ವೈಯಕ್ತಿಕವಾಗಿ ಹೇಳಲಿಕ್ಕೆ ಬರುವುದಿಲ್ಲ. ಆಗ ಸಮಷ್ಟಿಯಾಗಿ ಹೇಳುವುದಾಗ ಎಲ್ಲ ಒಟ್ಟಿಗೆ ಮನುಷ್ಯರು, ಎಲ್ಲ ಒಟ್ಟಿಗೆ ಪಕ್ಷಿಗಳು, ಪ್ರಾಣಿಗಳು ಮತ್ತು ಮರಗಳು, ವನಸ್ಪತಿಗಳು ಅಂತ. ಆದರೆ ಅವು ಒಂದೊಂದರಲ್ಲಿ ವ್ಯತ್ಯಾಸ ಇದೆ. ಅದೇ ರೀತಿ ಜೀವರನ್ನು ಸೃಷ್ಟಿ ಮಾಡಿದ, ಜೀವರ ಸ್ವಭಾವವನ್ನು ಬೇರೆ ಬೇರೆಯಾಗಿ ಸೃಷ್ಟಿ ಮಾಡಿದ. ಸತ್ವ ಸ್ವಭಾವದವರೇ ಒಬ್ಬರ ಸತ್ವಗುಣ ಒಂದು ಥರ, ಇನ್ನೊಬ್ಬರ ಸತ್ವಗುಣ ಒಂದು ಥರ. ಅದಕ್ಕೋಸ್ಕರವೇ ಸತ್ವ, ಸತ್ವ, ಅತಿಸತ್ವ, ಮಹಾಸತ್ವ, ಸತ್ವಸತ್ವ, ಮಹಾಸತ್ವ ಅಂತ ಇದಕ್ಕೆ ಮತ್ತೆ ವಿಶೇಷಣ ಕೊಟ್ಟುಕೊಂಡು ಹೋಗ್ತಾರೆ. ಅಷ್ಟು ಕೊಟ್ಟರೂ ಕೂಡ ಎಷ್ಟು ಜೀವರಿದ್ದಾರೋ ಅಷ್ಟು ವಿಶೇಷಣ ಕೊಡ್ಲಿಕ್ಕೆ ಬರೋದಿಲ್ಲ. ಸತ್ವವು ನಾನಾ ಥರ. ಸಾತ್ವಿಕ ಸ್ವಭಾವದಲ್ಲೇ ಒಬ್ಬರದು ಒಂದು ಥರ, ಇನ್ನೊಬ್ಬರದು ಒಂದು ಥರ. ರಾಜಸ ಸ್ವಭಾವದಲ್ಲಿ ಒಬ್ಬರ ಸ್ವಭಾವ ಒಂದು ಥರ, ಇನ್ನೊಬ್ಬರ ಸ್ವಭಾವ ಒಂಥರ. ತಾಮಸ ಸ್ವಭಾವದಲ್ಲಿಯೂ ಒಬ್ಬೊಬ್ಬರದು ಒಂದೊಂದು ರೀತಿಯ ತಾಮಸ ಸ್ವಭಾವ. ಎರಡು ಒಂದೇ ಥರದ ಎರಡು ವಸ್ತು ಪ್ರಪಂಚದಲ್ಲಿ ಇಲ್ಲ. ಅದನ್ನು ನಾನು ಕಳೆದ ಬಾರಿ ಹೇಳಿದ್ದೆ. ಅದು ಇವತ್ತು ನಾವು ಎಲ್ಲದರಲ್ಲಿಯೂ ಅನ್ವಯವಾಗುವಂಥ ಮಾತು. ಒಂದು ಆಟಮಿನಲ್ಲಿ ಈಗ ತುಂಬಾ ಸಬ್ ಆಟಮ್ಸ್ ಇವೆ ಅಂತ ಹೇಳ್ತಾರೆ. ಈಗ ಹಿಂದಿನ ಹಾಗೆ ಮೂರೇ ಅಂತ, ಹಿಂದೆ ಇಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ಅಂತ. ಈಗ ಅದರೊಳಗೆ 100 ಸಬ್ ಆಟಮ್ಸ್ ಇವೆ ಅಂತ ಹೇಳುವಂಥದ್ದು ಗೊತ್ತಾಗಿದೆ. ಇರಲಿ, ಆ ಇಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ಅಂದ್ರೇನೆ ನಾವು ಸತ್ವ, ರಜಸ್ಸು, ತಮಸ್ಸು ಅನ್ನೋದು. ಆ ಒಂದು ಪರಮಾಣುವಿನ ಒಳಗಿರತಕ್ಕಂಥ ಇಲೆಕ್ಟ್ರಾನು ಅಥವಾ ನ್ಯೂಟ್ರಾನು ಇನ್ನೊಂದು ಪರಮಾಣುವಿನಲ್ಲಿರ್ತಕ್ಕ ಇಲೆಕ್ಟ್ರಾನು, ನ್ಯೂಟ್ರಾನು ಒಂದೇ ಥರ ಆಗಿಲ್ಲ. ಹಾಗಾದರೆ ಎಷ್ಟು ಪರಮಾಣುಗಳು ಅಷ್ಟು ಇಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ಸ್ಗಳಲ್ಲಿ ವ್ಯತ್ಯಾಸ. ಅದು ಅತ್ಯಂತ ಸೂಕ್ಷ್ಮ. ಅಲ್ಲಿಂದ ಹಾಗೆ ಪರಮಾಣುಗಳು ಬೇರೆ ಬೇರೆ, ಅಲ್ಲಿಂದ ಪರಮಾಣುವಿನಿಂದ ರೂಪುಗೊಂಡ ಈ ಸ್ಥೂಲ ವಿಶ್ವ ಬೇರೆ. ಹಾಗೆಯೇ ಪ್ರತಿಯೊಂದು ಜೀವ ಅದು ಇಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ಎಲ್ಲಕ್ಕಿಂತಲೂ ಸೂಕ್ಷ್ಮವಾಗಿರ್ತಕ್ಕಂಥ ವಸ್ತು ಜೀವ ಅಂತಂದ್ರೆ. ಅದು ಹಾಗೆ ಒಂದು ಜೀವದ ಸ್ವಭಾವ ಇನ್ನೊಂದು ಜೀವಕ್ಕಿಲ್ಲ, ಒಂದು ಜೀವದ ಆಕಾರ ಇನ್ನೊಂದು ಜೀವಕ್ಕಿಲ್ಲ. ಅದರದ್ದೇ ಸ್ವಭಾವ, ಅದರದ್ದೇ ಗುಣಧರ್ಮಗಳು, ಒಂದರಂತೆ ಒಂದಿಲ್ಲ. ಒಂದರಂತೆ ಒಂದಿರುವ ಒಂದೇ ಥರದ ಎರಡು ವಸ್ತುಗಳು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥಾ ನಿಖಿಲಾ ಅಪಿ ಅಂತ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಹೇಳಿದರು. ಜಗತ್ತಿನಲ್ಲಿ ಎಷ್ಟು ಪದಾರ್ಥಗಳಿವೆಯೋ ಅದು ಭಿನ್ನ ಭಿನ್ನ ಮತ್ತು ಅದರ ಸ್ವಭಾವ ಭಿನ್ನ ಭಿನ್ನ ಅಂತ. ಇದನ್ನ, ಈ ಅಪೂರ್ವವಾದ ಸಂಗತಿಯನ್ನ ಹೇಳುವುದಕ್ಕೋಸ್ಕರ ಆಚಾರ್ಯರು ನಾನಾ ಸ್ವಭಾವಂ ಅಂದರು. ಅಂದರೆ ಜೀವರು ಹೌದು, ಪ್ರಪಂಚದಲ್ಲಿರತಕ್ಕ ಯಾವ ವಸ್ತುವಿಗೂ ಅದರದ್ದೇ ಆದ ಸ್ವಭಾವ ಅಂದರೆ ನೇಚರ್ ಇದೆಯಲ್ಲ, ಅದು ಭಿನ್ನ ಭಿನ್ನ. ಎರಡು ವಸ್ತುಗಳಲ್ಲಿ ಒಂದೇ ಸ್ವಭಾವ ಇಲ್ಲ. ಸುಮಾರಾಗಿ ಒಂದೇ ಥರದ ಸ್ವಭಾವ ಇರ್ಬೋದು. ಈ ಸ್ನೇಹಿತರು ನಮಗಿಬ್ಬರಿಗೂ ಒಂದೇ ರೀತಿ ಸ್ವಭಾವ, ಅವ್ರದ್ದು ನನಗೆ ಹಿಡಿತದೆ, ನಮ್ದು ಹಿಡಿಬೇಕಾದ್ರೆ ಬೇರೆ ಬೇರೆ ಇರಬೇಕಲ್ಲ, ಒಂದೇ ಆಗಿದ್ರೆ ಹಿಡಿಯುವುದು ಎಲ್ಲಿಗೆ? ಅದು ಸುಮಾರಾಗಿ ಟ್ಯಾಲಿ ಆಗತ್ತೆ ಅಂತ. ಎಲ್ಲೋ ಕೆಲವು ಸರ್ತಿ ನಮಗೆ ಅಭಿಪ್ರಾಯ ಭೇದ ಬರುತ್ತೆ, ಆದರೂ ಅಂಥ ತೀರ ವಿರೋಧ ಇಲ್ಲ. ಅವಾಗ ಸ್ನೇಹಿತರು. ಅದು ಟ್ಯಾಲಿಯೇ ಆಗದೇ ಇದ್ದರೆ ಅವರಿಗೂ ನಮಗೂ ಹಿಡಿಯೋದಿಲ್ಲ ಸ್ವಾಮಿ, ಅವ್ರದ್ದೇ ಬೇರೆ ನಮ್ಮದೇ ಬೇರೆ ಅಂತ. ಅದು ಎಲ್ಲೋ ಒಂದು ಹಿಡಿಯುತ್ತದೆ, 99 ಹಿಡಿಯೋದಿಲ್ಲ. ಸ್ನೇಹಿತರು ಅಂತಾದಾಗ 99 ಹಿಡಿಯುತ್ತೆ, ಒಂದು ಹಿಡಿಯೋಲ್ಲ. ಅದು 100ಕ್ಕೆ 100ರಷ್ಟು ಹಿಡಿಯೋದು ಇಲ್ಲೇ ಇಲ್ಲ, ಎರಡು ಸ್ವಭಾವ. ಅದರಿಂದ 100ಕ್ಕೆ 100ರಷ್ಟು ಸ್ನೇಹಿತರು ಇರುವುದು ಸಾಧ್ಯ ಇಲ್ಲ, 100ಕ್ಕೆ 100ರಷ್ಟು ಶತ್ರುಗಳು ಇರುವುದು ಸಾಧ್ಯ ಇಲ್ಲ. ನಮಗೆ ಆಗದವರು ಅಂದರೆ ಅವರ ಪರ್ಸೆಂಟೇಜ್, ಆಗದ ಅಂಶಗಳ ಪರ್ಸೆಂಟೇಜ್ ಹೆಚ್ಚು. ಅದು ನಮಗೆ ಆಗದವರಲ್ಲಿಯೂ ನಮಗೆ ಆಗುವ ಕೆಲವು ಅಂಶಗಳು ಇರ್ತವೆ. ನಮಗೆ ಅವ್ರನ್ನ ಕಂಡ್ರೆ ಆಗೋದಿಲ್ಲ, ಆದರೆ ಆ ಆಸ್ಪೆಕ್ಟ್ ಬಹಳ ಖುಷಿ ಅವರದ್ದು ಅಂತ. ಯಾವುದೋ ಒಂದು ಖುಷಿ, ಅದು ಪರವಾಗಿಲ್ಲ, ಅದೊಂದು ಖುಷಿ ಆಗುತ್ತೆ. ಆದರೆ ಉಳಿದದ್ದು ಯಾವುದು ಹಿಡಿಯೋದಿಲ್ಲ ಅಂತ. ಯಾವುದೋ ಆಗದೇ ಇದ್ದ ವ್ಯಕ್ತಿಯಲ್ಲೂ ನಮಗೆ ಆಗುವಂಥ ಕೆಲವು ಅಂಶಗಳಿವೆ, ಆಗುವ ವ್ಯಕ್ತಿಯಲ್ಲಿ ನಮಗೆ ಆಗದ ಕೆಲವು ಅಂಶಗಳಿವೆ. ಜೀವನದಲ್ಲಿ ನಾವು ಯಶಸ್ವಿಗಳಾಗಬೇಕಾಗಿದ್ದರೆ ಯಾವಾಗಲೂ ನಮಗೆ ನಮ್ಮ ಸುತ್ತಮುತ್ತ ಇರ್ತಾರಲ್ಲ, ನಮ್ಮ ಬಂಧುಗಳು, ಬಾಂಧವರು, ಗಂಡ, ಹೆಂಡತಿ, ಮಕ್ಕಳು, ಅವರಲ್ಲಿಯೂ ಆಗದ ವಿಷಯಗಳಿರ್ತವೆ.
ಅದನ್ನೇ ಯೋಚನೆ ಮಾಡುವವರು ಜೀವನದಲ್ಲಿ ವಿರಸವನ್ನು ಅನುಭವಿಸ್ತಾರೆ. ಅದನ್ನು ಮರೆತು ಆಗುವ ಪಾಯಿಂಟ್ಸ್, ನಮಗೂ ಅವು ಮ್ಯಾಚ್ ಆಗುವಂಥದ್ದು ಯಾವುದು, ಅದನ್ನೇ ಹೈಲೈಟ್ ಮಾಡ್ತಾ ಹೋದರೆ ಜೀವನದಲ್ಲಿ ಸುಖವಾಗಿ ಬದುಕಬಹುದು. ಈ ತೀರಾ ಹತ್ತಿರದ ತಂದೆ ಮಕ್ಕಳಲ್ಲಿ, ಗಂಡ ಹೆಂಡತಿಯಲ್ಲಿ ಆಗದ ಅಂಶವೂ ಇದೆ, ಆಗುವ ಅಂಶವೂ ಇದೆ. ಆದರೆ ಆಗುವ ಅಂಶವನ್ನಷ್ಟೇ ಜೀವನದಲ್ಲಿ ನಾವು ಕನ್ಸಿಡರ್ ಮಾಡ್ತಾ ಹೋದರೆ ಜೀವನ ಸುಖ ಆಗುತ್ತೆ. ಆಗದ ಪಾಯಿಂಟೇನೆ, ಹೌದು ಸ್ವಾಮಿ ಎಲ್ಲ ಹೌದು, ಇದೊಂದು ಉಂಟಲ್ಲ ಅವರಲ್ಲಿ, ಇದು ಮ್ಯಾಚ್ ಆಗುವಂಥ ಸಂಭವವೇ ಇಲ್ಲ, ಅದು ಗ್ಯಾಪ್ ದೊಡ್ಡದಾಗ್ತಾನೆ ಹೋಗೋದು. ಯಾವಾಗಲೂ ನಮ್ಮ ದೃಷ್ಟಿ ಅದರಲ್ಲಿ ನಮಗೆ ಯಾವುದು ಹೊಂದಿಕೆ ಆಗುತ್ತೆ ಅದರ ಜೊತೆಗೆ ಅಡ್ಜಸ್ಟ್ ಮಾಡಿಕೊಳ್ಳುವುದಲ್ಲೇ ಇರುವುದು. ಜೀವನದ ಯಶಸ್ಸು ಅಲ್ಲಿ ಇರುವುದು. ಹೊರತು ಪೂರ್ತಿ ನಮ್ಮ ಹಾಗೆಯೇ ಇರುವ ಇನ್ನೊಂದು ವ್ಯಕ್ತಿ ಬೇಕು ಅಂದರೆ ಸಿಗುವುದೇ ಇಲ್ಲ. ಅದು ತಂದೆ ಮಕ್ಕಳು ಅಲ್ಲ, ಗಂಡ ಹೆಂಡತಿಯೂ ಅಲ್ಲ, ಎಲ್ಲಿಯೂ 100ಕ್ಕೆ 100ರಷ್ಟು ಟ್ಯಾಲಿ ಆಗತಕ್ಕಂಥ ಎರಡು ವ್ಯಕ್ತಿಗಳಿಲ್ಲ. ನಾನಾ ಸ್ವಭಾವಂ ಅನ್ನುವುದು ಈ ಮಾತನ್ನು ಹೇಳುತ್ತೆ. ನಾನಾ ವಿಧರಾದ ಜೀವರನ್ನ, ಅವರಿಗೆ ನಾನಾ ವಿಧವಾದ ಸ್ವಭಾವವನ್ನು ಸೃಷ್ಟಿ ಮಾಡಿದ ಭಗವಂತ. ಸೃಷ್ಟಿ ಮಾಡಿದ ಅಂದರೆ ಇಲ್ಲದ್ದನ್ನು ಕೊಟ್ಟ ಅಂತಲ್ಲ, ಅಲ್ಲಿ ಕೊಟ್ಟ ಅಂತ ಇಲ್ಲ, ಅದು ತಮಾಷೆ. ಆಚಾರ್ಯರು ನಾನಾ ವಿಧವಾದ ಸ್ವಭಾವವುಳ್ಳ ಜೀವರು ಯಾರಿಂದ ರೂಪುಗೊಂಡರೋ ಅಂಥವನು ಅಂತ. ಅಂದರೆ ಆ ಜೀವದ ಸ್ವಭಾವ ಜೀವದಂತೆ ಅನಾದಿನಿತ್ಯ, ಆದರೆ ಅದಕ್ಕೆ ಅಭಿವ್ಯಕ್ತಿ ಕೊಟ್ಟವ ಭಗವಂತ. ಅದಕ್ಕೊಂದು ದೇಹ ಕೊಟ್ಟು ಬೆಳೀರಿ, ನಿಮ್ಮ ಸ್ವಭಾವವನ್ನು ಬೆಳೆಸಿಕೊಳ್ಳಿ ಅಂತ ಆ ಸ್ವಭಾವದ ಬೆಳವಣಿಗೆಗೆ ಸೃಷ್ಟಿಯ ಮೂಲಕ ಅವಕಾಶ ಕೊಟ್ಟವ ಭಗವಂತ. ಆದ್ದರಿಂದ ಅವನನ್ನು ನಾನಾ ಸ್ವಭಾವ ಅಂತ. ಇನ್ನೊಂದು ರೀತಿಯಿಂದಲೂ ಭಗವಂತನೂ ನಾನಾ ಸ್ವಭಾವ. ಭಗವಂತನಿಗೂ ನಾನಾ ಸ್ವಭಾವ ರೀ, ಒಂದೇ ಸ್ವಭಾವ ಅಲ್ಲ. ಭಾವ ಅಂದರೆ ಅವತಾರ, ಭವನ ಆಗುವಿಕೆ. ಏನು ಅಂದರೆ ಭಗವಂತನ ಅವತಾರ ಅದು ಒಂದೆರಡು ಅವತಾರವೋ, ನಾನಾ ಭಾವಗಳು ಭಗವಂತನಿಗೆ, ನಾನಾ ವಿಧವಾದ ಅವತಾರಗಳು. ಆದರೆ ಅವು ಎಲ್ಲವೂ ಅಂದರೆ ಸ್ವರೂಪಭೂತ, ಭಿನ್ನ ಅಲ್ಲ. ನಾನಾ ವಿಧವಾದ ಸ್ವರೂಪಭೂತವಾದ ಅನಂತ ಅವತಾರಗಳನ್ನು ತಳೆದವ ನಾನಾ ಸ್ವಭಾವಂ. ಅತ್ಯಂತ ಸ್ವಭಾವೇನ ವಿಚಾರಿತಂ ಅಂತ ಒಂದಿದೆ. ಅತ್ಯಂತ ಅಂದರೆ ತುತ್ತ ತುದಿ, ಅತಿಶಯವಾದ ಅಂತ, ಕೊನೆಯಲ್ಲಿ ಇರತಕ್ಕ ಸ್ವಭಾವ ಅಂದರೆ ಜೀವ. ಸ್ವಭಾವ ಅಂದ್ರೆ ಜೀವ ಅಂತ ನೋಡಿದ್ದೇವೆ ನಾವು. ಅತ್ಯಂತ ಸ್ವಭಾವ ಅಂದರೆ ತುತ್ತ ಎಲ್ಲಕ್ಕಿಂತ ಕೊನೆಯಲ್ಲಿ ಇರತಕ್ಕಂಥ ಸ್ವಭಾವ ಅಂದರೆ ಜೀವ. ಯಾರು? ಬ್ರಹ್ಮದೇವರು, ವಾಯುದೇವರು. ಅವರಿಂದ ವಿಚಾರಿತಂ, ಸದಾ ಧ್ಯಾನಿಸಲ್ಪಡುವ, ಅವರ ಗುಣಗಳನ್ನು ಚಿಂತನೆ ಮಾಡ್ತಾ ಇರತಕ್ಕವರು ಅವರಿಬ್ಬರು. ಅದರಿಂದ ಅತ್ಯಂತ ಸ್ವಭಾವೇನ ಅಂದರೆ ಅತ್ಯಂತ ತುದಿಯಲ್ಲಿ ಇರತಕ್ಕಂಥ ಜೀವನಿಂದ ಅಂದರೆ ಚತುರ್ಮುಖನಿಂದ ಅಥವಾ ವಾಯುದೇವರಿಂದ ವಿಚಾರಿತಂ, ಸದಾ ಚಿಂತಿಸಲ್ಪಡ್ತದೆ. ಅಥವಾ ಅತ್ಯಂತ ಅತಿಶಯವಾಗಿ ಈ ಜೀವಕೋಟಿಯಲ್ಲಿ ಅಂತದಲ್ಲಿರತಕ್ಕವರು ಅಂದರೆ ಅತ್ಯಂತರು, ಅವು ಬ್ರಹ್ಮವಾಯುಗಳು. ಅವರು ಭಗವಂತನನ್ನು ಚಿಂತಿಸುವುದು ಹೇಗೆ ಅಂದರೆ ಸ್ವಭಾವೇನ ವಿಚಾರಿತಂ ಅಂತ. ಸ್ವಭಾವ ಅಂದರೆ ಸ್ವಂ ಅಂದರೆ ಆತ್ಮೀಯ ಅಂತ ಅರ್ಥ ಸಂಸ್ಥೆಯಲ್ಲಿ. ಸ್ವಂ ಅಂದರೆ ತಾನು ಅಥವಾ ತನಗೆ ತೀರಾ ಹತ್ತಿರವಾದದ್ದು. ಸ್ವಭಾವೇನ ಅಂದರೆ ಆತ್ಮೀಯ ಭಾವದಿಂದ ತನಗೆ ಅತ್ಯಂತ ಆತ್ಮೀಯವಾದ ವಸ್ತು, ಅತ್ಯಂತ ಪ್ರಿಯವಾದ ವಸ್ತು ಅಂತ ಯಾವುದನ್ನು ವಿಚಾರಿಸುತ್ತಾರೋ ಬ್ರಹ್ಮವಾಯುಗಳು ಅದು ಅಂತ. ಅತ್ಯಂತ ಅತಿಶಯವಾದ ಅಂತ ತುತ್ತ ತುದಿಯಲ್ಲಿರತಕ್ಕ ಈ ಜೀವ ಚತುರ್ಮುಖ ಮತ್ತು ವಾಯು ಸ್ವೀಯ ಭಾವೇನ ಅದು ತನಗೆ ಅತ್ಯಂತ ಆತ್ಮೀಯ ಅಂತ ಯಾವ ವಸ್ತುವನ್ನು ಚಿಂತಿಸ್ತಾರೋ ಅದು. ಬ್ರಹ್ಮವಾಯುಗಳಿಗೆ ಅತ್ಯಂತ ಆತ್ಮೀಯವಾದ ವಸ್ತು ಯಾವುದು ಹೇಳಿ? ಆಚಾರ್ಯರು ಅವರ ಗ್ರಂಥಗಳ ಕೊನೆಯಲ್ಲಿ, ಮಂಗಲಾಚರಣೆಯ ಕೊನೆಯಲ್ಲಿ ಯಾವಾಗಲೂ ಒಂದು ವಿಶೇಷಣ ಹಾಕ್ತಾರೆ ದೇವರಿಗೆ, ಪ್ರೇಷ್ಠ ತಮಾಯ ಮೇ ಅಂತ. ಇನ್ಯಾರೂ ಹೀಗೆ ಸ್ತೋತ್ರ ಮಾಡಲಿಲ್ಲ. ನನಗೆ ಅತ್ಯಂತ ಪ್ರಿಯವಾದ ವಸ್ತುಗಳಿಗಿಂತಲೂ ಹೆಚ್ಚು ಅತ್ಯಂತ ಪ್ರಿಯವಾದ, ಪ್ರೇಷ್ಠ ಅಂದರೆ ಅತ್ಯಂತ ಪ್ರಿಯ, ಅದಕ್ಕಿಂತಲೂ ಪ್ರೇಷ್ಠ ಅಂದರೆ ಅದಕ್ಕಿಂತಲೂ ಹೆಚ್ಚು ಅತ್ಯಂತ ಪ್ರಿಯ, ಅದಕ್ಕಿಂತಲೂ ಹೆಚ್ಚು ಅತ್ಯಂತ ಪ್ರಿಯ ತಮ, ಪ್ರೇಷ್ಠ ತಮ ಅಂತ ಹೇಳ್ತಾರೆ. ಅಂದರೆ ಪ್ರಿಯವಾದ ವಸ್ತುಗಳೆಲ್ಲಕ್ಕಿಂತಲೂ ಸರ್ವಶ್ರೇಷ್ಠವಾದ ಅತ್ಯಂತ ಹೆಚ್ಚು ಪ್ರಿಯವಾದ ವಸ್ತು ದೇವರು ನನಗೆ ಅಂತ ಆಚಾರ್ಯರು ದೇವರ ಬಗ್ಗೆ ಹೇಳುವಾಗ ಪದೇ ಪದೇ ಈ ವಿಶೇಷಣವನ್ನು ಬಳಸ್ತಾರೆ. ಅದನ್ನೇ ಇಲ್ಲಿ ಹೇಳಿದು ಅತಿ ಅಂತ ಅಂದರೆ ತುತ್ತ ತುದಿ, ಜೀವದ ಗಣನೆಯಲ್ಲಿ ಅತ್ಯಂತ ಅಂತದಲ್ಲಿ ಇರತಕ್ಕಂಥ ಬ್ರಹ್ಮವಾಯುಗಳು ಸ್ವಭಾವೇನ ತನಗೆ ಅತ್ಯಂತ ಸ್ವೀಯ ಆತ್ಮೀಯ ಅನ್ನುವ ಭಾವನೆಯಿಂದ ಚಿಂತಿಸಿದಂಥ ವಸ್ತು ಅತ್ಯಂತ ಸ್ವಭಾವೇನ ವಿಚಾರಿತಂ. ನಾನಾ ಸ್ವಭಾವ ಮತ್ಯಂತ ಸ್ವಭಾವೇನ ವಿಚಾರಿತಂ, ಇದು ಒಂದೇ ಶಬ್ದವಾಗಿರಬಹುದು. ನಾನಾ ಸ್ವಭಾವ ಮತಿ, ನಾನಾ ವಿಧವಾದ ಸ್ವಭಾವ, ಆದ್ದರಿಂದ ನಾನಾ ವಿಧವಾದ ಮತಿ ಉಳ್ಳವರು ನಾನಾ ಸ್ವಭಾವ ಮತಿಗಳು ಜೀವರು. ನಾನಾ ವಿಧವಾದ ಸ್ವಭಾವ, ಸ್ವಭಾವಕ್ಕೆ ಅನುಗುಣವಾಗಿ ನಾನಾ ವಿಧವಾದ ಜ್ಞಾನ. ಅದನ್ನು ಆಚಾರ್ಯರು ಮುಂದೆ ಹೇಳ್ತಾರೆ. ಒಂದೇ ವಸ್ತುವಿನ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ ಕೊಡಬಹುದು.
ಇದೆ ಅಂತ ಅನ್ಬಹುದು, ಇಲ್ಲ ಅದು ಇಷ್ಟ ಅಥವಾ ಅದು ಅನಿಷ್ಟ. ಒಂದೇ ವಸ್ತುವಿಗೆ ಒಬ್ಬರು ಒಂದು ಅಭಿಪ್ರಾಯ ಕೊಟ್ಟರೆ ಅದಕ್ಕೆ ವಿರುದ್ಧವಾದ ಅಭಿಪ್ರಾಯವನ್ನು ಇನ್ನೊಂದು ಕೊಡಬಹುದು. ಕಾರಣ ಅವರ ಸ್ವಭಾವಕ್ಕೆ ತಕ್ಕಂತೆ ಅವರ ಜ್ಞಾನ. ನಾನಾ ಸ್ವಭಾವ ಮತಿ, ಭಿನ್ನ ಭಿನ್ನವಾದ ಸ್ವಭಾವವುಳ್ಳ, ಅದರಿಂದಲೇ ಭಿನ್ನ ಭಿನ್ನವಾದ ಮತಿ ಉಳ್ಳವರು ನಾನಾ ಸ್ವಭಾವ ಮತಿಗಳು, ಅಂದರೆ ಜೀವರು. ಅವರ ಅಂತ ಅಂದರೆ ಕೊನೆಯಲ್ಲಿರತಕ್ಕ ಅಂದರೆ ನಾನಾ ಸ್ವಭಾವ ಮತ್ಯಂತ ಅಂದರೆ ಚತುರ್ಮುಖ ಬ್ರಹ್ಮ ವಾಯುದೇವರೇ ಅದರ ಪುನಃ. ಹೀಗೆ ಇದನ್ನು ಒಂದೇ ಶಬ್ದವಾಗಿ ಇಟ್ಟುಕೊಂಡು ಕೂಡ ಅರ್ಥ ಮಾಡಬಹುದು. ಆಮೇಲೆ ಭಾವ ಮತ್ತು ಮತಿ, ನಾನಾ ಸ್ವಭಾವ ಮತ್ಯಂತನು ಸ್ವಭಾವೇನ ವಿಚಾರಿತಂ ಅನ್ನುವುದಕ್ಕೆ ಸ್ವೀಯ ಭಾವದಿಂದ ಅತ್ಯಂತ ಆತ್ಮೀಯ ವಸ್ತು ಅಂತ ವಿಚಾರಿಸಿದ್ದು ಅಂತ. ಭಾವ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ ಸಂಸ್ಕೃತದಲ್ಲಿ, ಭಾವೋ ಭಕ್ತಿರಿತಿ ಸ್ಮೃತಃ ಅಂತ. ಭಾವ ಅಂದರೆ ಭಕ್ತಿ. ಆ ನಾನಾ ಸ್ವಭಾವ ಮತಿಗಳ ಅಂತದಲ್ಲಿ ಇರತಕ್ಕಂಥ ಚತುರ್ಮುಖ ಮತ್ತು ವಾಯುದೇವರು ತಮ್ಮ ಸ್ವರೂಪಭೂತವಾದ ಜೀವಸ್ವರೂಪಭೂತವಾಗಿರತಕ್ಕ ಸ್ವಭಾವ ಸಹಜವಾಗಿರತಕ್ಕಂಥ ಭಾವದಿಂದ ಅಂದರೆ ಭಕ್ತಿಯಿಂದ ವಿಚಾರಿತಂ ಧ್ಯಾನಿಸಲ್ಪಟ್ಟಂಥ ವಸ್ತು. ನಾನಾ ಸ್ವಭಾವ ಅತ್ಯಂತ ಸ್ವಭಾವೇನ ವಿಚಾರಿತಂ ಅವಿಶೇಷಂ. ಭಗವಂತನಲ್ಲಿ ವಿಶೇಷಗಳಿಲ್ಲ, ಹೆಚ್ಚು ಕಡಿಮೆಗಳು ಇಲ್ಲ. ಆ ರೂಪ ವಿಶೇಷ, ಈ ರೂಪ ಸ್ವಲ್ಪ ಕಮ್ಮಿ, ಆ ರೂಪ ಸ್ವಲ್ಪ ಹೆಚ್ಚು ಅಂತ ಭಗವಂತನ ರೂಪಗಳಲ್ಲಿ ಗುಣಕ್ರಿಯೆಗಳಲ್ಲಿ ವಿಶೇಷ ಇಲ್ಲ. ಸಾಮಾನ್ಯ ಆ ರೀತಿ ಯಾಕೆ ಆಚಾರ್ಯರು ಹೇಳ್ತಾರೆ ಅಂದರೆ ಆಚಾರ್ಯರ ಕಾಲದಲ್ಲಿ ಆ ರೀತಿಯ ಒಂದು ಕಲ್ಪನೆ ಇತ್ತು. ಆಚಾರ್ಯರು 13ನೇ ಶತಮಾನದಲ್ಲಿ ಇದ್ದವರು. 13ನೇ ಶತಮಾನದಲ್ಲಿ ಅವರು ಭೂಮಿಯಲ್ಲಿ ಅವತರಿಸಿದಾಗ ಆ ಕಡೆ ಬಂಗಾಲದಲ್ಲಿ ವೈಷ್ಣವ ಪಂಥ ಬೆಳೆದಿತ್ತು, ಈ ಕಡೆ ದಕ್ಷಿಣ ಭಾರತದಲ್ಲಿ ರಾಮಾನುಜಾಚಾರ್ಯರ ವೈಷ್ಣವ ಪಂಥ ಬೆಳೆದಿತ್ತು. ರಾಮಾನುಜಾಚಾರ್ಯರು ಈ ಕಡೆಯಲ್ಲಿ ಇಬ್ಬರು ವೈಷ್ಣವರೇ. ಆಚಾರ್ಯರ ಮೊದಲು ದೇಶದಲ್ಲಿ ಉತ್ತರ ಭಾರತದಲ್ಲಿ ಬಂಗಾಲದಲ್ಲಿ, ಇಲ್ಲಿ ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ರಾಮಾನುಜಾಚಾರ್ಯರು ಬಂದರು, ಮೇಲುಕೋಟೆಯನ್ನು ನಿಲ್ಲಿಸಿದರು. ವೈಷ್ಣವ ಧರ್ಮ ವ್ಯಾಪಕವಾಗಿ ಆ ಎರಡು ಕಡೆಯೂ ಇವರು ಬಂಗಾಲದ ಸಂತರಿಂದ ಮತ್ತು ರಾಮಾನುಜರಿಂದ ವೈಷ್ಣವ ಪಂಥ ಬೆಳೆದು ಬಂತು. ಆದರೆ ವೈಷ್ಣವ ಪಂಥದಲ್ಲಿ ಒಂದು ವಿಚಿತ್ರವಾದ ತಪ್ಪು ಕಲ್ಪನೆ ಬೆಳೆದಿತ್ತು. ಬಂಗಾಲದಲ್ಲಿ ಏನು ಮಾಡಿದರು ಅಂದರೆ, ಇವರ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ಇವೆಲ್ಲ ಅವತಾರಗಳು ಇವು ಅಲ್ಪಾವತಾರಗಳು, ಪೂರ್ಣಾವತಾರಗಳಲ್ಲ. ಕೃಷ್ಣ ಮಾತ್ರ ಪೂರ್ಣಾವತಾರ. ಆ ಅವತಾರಗಳಲ್ಲಿ ವಿಶೇಷ ಇದೆ ಅಂತ, ಅದು ತುಂಬಾ ವಿಶೇಷ ಆ ಅವತಾರ. ಇವೆಲ್ಲ ಅಷ್ಟು ವಿಶಿಷ್ಟವಾದ ಅವತಾರಗಳಲ್ಲ, ಅಲ್ಪಶಕ್ತಿಯ ಅವತಾರಗಳು. ಭಗವಂತನ ಶಕ್ತಿಯ ಪೂರ್ಣ ಆವಿರ್ಭಾವ ಆ ರೂಪಗಳಲ್ಲಿ ಇಲ್ಲ ಅಂತ. ಕೃಷ್ಣ ಒಬ್ಬನು ಮಾತ್ರ ಪೂರ್ಣಾವತಾರ, ಉಳಿದಂಥ ಅವತಾರಗಳು 10 ಅವತಾರಗಳು ಅಪೂರ್ಣ ಅಂತ. ಅಂದರೆ ಕೃಷ್ಣನನ್ನ ಅವರು 10 ಅವತಾರದಲ್ಲಿ ಸೇರಿಸಲ್ಲ. ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಬಲರಾಮ ಬುದ್ಧ ಕಲ್ಕಿ, ಇದು ಅವರ 10 ಅವತಾರಗಳು ಬಂಗಾಲದವರಿಗೆ. ಅದರಿಂದ ಈ 10 ಅವತಾರಗಳು ಅಪೂರ್ಣ ಅವತಾರಗಳು, ಕೃಷ್ಣ ಒಬ್ಬನೇ ಪೂರ್ಣ ಅಂತ ಹೇಳ್ತಾ ಇದ್ರು. ಅದಕ್ಕೆ ಆಚಾರ್ಯ ಹೇಳಿದರು ಅವಿಶೇಷಂ. ಭಗವಂತನ ಅವತಾರಗಳಲ್ಲಿ ಒಂದು ಮೇಲು ಒಂದು ಕೀಳು ಅಂತ ಆ ಗುಣಧರ್ಮಗಳಲ್ಲಿ ವಿಶೇಷವನ್ನ ಕಾಣಬೇಡ, ಅದು ಎಲ್ಲವೂ ಏಕರೂಪವಾಗಿರತಕ್ಕಂಥದ್ದು. ದಕ್ಷಿಣ ಭಾರತದಲ್ಲಿ ರಾಮಾನುಜಾಚಾರ್ಯರು ಬಂದರು, ಅವರು ವೈಷ್ಣವ ಧರ್ಮ ಪ್ರಚಾರ ಮಾಡಿದರು. ಅವರು ಬಲರಾಮನನ್ನ ಸೇರಿಸಿಕೊಂಡ್ರು, ಕೃಷ್ಣನನ್ನು ಸೇರಿಸಿಕೊಂಡ್ರು, ಬುದ್ಧನನ್ನು ಬಿಟ್ಟರು. ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ಬಲರಾಮ ರಾಮ ಬಲರಾಮ ಕೃಷ್ಣ ಕಲ್ಕಿ, ಇವು 10 ಅವತಾರಗಳು ಅಂದರು ಅವರು. ಬುದ್ಧನನ್ನ ಬಿಟ್ಟರು. ಮತ್ತೆ ಅದರಲ್ಲಿ ಏನು ಹೇಳಿದರು ಅಂದರೆ, ಪರಶುರಾಮ ವೇದವ್ಯಾಸ ಇವರೆಲ್ಲ ಭಗವಂತನ ಸಾಕ್ಷಾತ್ ಅವತಾರಗಳಲ್ಲ. ಪರಶುರಾಮ ಸಾಮಾನ್ಯ ಅವತಾರ, ರಾಮ ಕೃಷ್ಣ ಅವತಾರ ಹೌದು, ಪರಶುರಾಮ ಅಷ್ಟು ಮಹತ್ವದ ಅವತಾರ ಅಲ್ಲ. ವೇದವ್ಯಾಸರು ಅವರೊಬ್ಬರು ಋಷಿಗಳಷ್ಟೇ, ದೊಡ್ಡ ಭಗವಂತನ ಅವತಾರ ಏನೂ ಅಲ್ಲ ಅಂತ. ಹೀಗೆ ಆ ಅವತಾರಗಳಲ್ಲಿ ಮತ್ತೆ ತಾರತಮ್ಯಗಳನ್ನು ಅವರು ಪ್ರೀಚಿ ಮಾಡಿದರು. ವೈಷ್ಣವ ಧರ್ಮದಲ್ಲಿ ಬೆಳೆದು ಬಂದ ಈ ತಪ್ಪು ಕಲ್ಪನೆಯನ್ನು ತೆಗೆಯಬೇಕಾಗಿತ್ತು ಆಚಾರ್ಯರಿಗೆ. ಅದಕ್ಕೋಸ್ಕರ ಆಚಾರ್ಯರಂದರು ಅವಿಶೇಷಂ ಅಂತ, ಭಗವಂತನ ರೂಪದಲ್ಲಿ ವಿಶೇಷವನ್ನ ನೋಡಬೇಡ ಅಂತ. ಅವರು ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ, ದೀಪಾತು ದೀಪಾಂತರಂ ಯಥಾ ಅಂತ. ಅವತಾರ ರೂಪ ಅದನ್ನೇ ಉಪನಿಷತ್ತು ಹೇಳಿದ್ದು, ಪೂರ್ಣಮದಃ ಪೂರ್ಣಮಿದಂ. ಭಗವಂತನ ಆ ರೂಪವೂ ಪೂರ್ಣ, ಈ ರೂಪವೂ ಪೂರ್ಣ, ಪೂರ್ಣದಿಂದ ಪೂರ್ಣ ಬರುತ್ತೆ, ಪೂರ್ಣದಲ್ಲೇ ಪೂರ್ಣ ಹೋಗಿ ಸೇರುತ್ತೆ, ಪೂರ್ಣವೇ ಉಳಿಯುತ್ತೆ, ಪೂರ್ಣದಿಂದ ಪೂರ್ಣ ಕಳೆದರೂ ಪೂರ್ಣ ಉಳಿಯುತ್ತದೆ, ಪೂರ್ಣಕ್ಕೆ ಪೂರ್ಣ ಕೂಡಿಸಿದರೂ ಪೂರ್ಣವೇ ಉಳಿಯುತ್ತದೆ ಅಂತ ಮಂತ್ರ ಹೇಳಿದ್ದನ್ನೇ ಇವರಲ್ಲಿ ಅವಿಶೇಷಂ ಅಂತ. ಆ ಪೂರ್ಣತೆಯಲ್ಲಿ ವಿಶೇಷ ಇಲ್ಲ, ದೊಡ್ಡ ಅನಂತ ಸಣ್ಣ ಅನಂತ ಅಂತಿಲ್ಲ, ಅನಂತ ಅಷ್ಟೇ. ಅಷ್ಟೇ ಅಲ್ಲದೆ ಇನ್ನೊಂದು ಆ ರಾಮಾನುಜಾಚಾರ್ಯರ ಕಲ್ಪನೆಯಲ್ಲಿ ಬಂದಂಥ ಈ ಅವತಾರಗಳು ಭಗವಂತನ ಸಾಕ್ಷಾತ್ ಅವತಾರಗಳಲ್ಲ
ಅಂತಂದಾಗ ಈ ಎಲ್ಲ ಅವತಾರಗಳು ಕೂಡ ಮತ್ತು ಪೂರ್ಣಾವತಾರ, ಯಾಕೆಂದ್ರೆ ದೀಪಾತ್ ದೀಪಾಂತರಂ ಯಥಾ ಅವರ ದೃಷ್ಟಾಂತ. ಒಂದು ಪೂರ್ಣ ಒಂದು ಅಪೂರ್ಣ ಅಂತ ಹೇಳಲಿಕ್ಕೆ ಭಗವಂತನ ಅವತಾರ ಮಾಡೋದು ಅಂದರೆ ಹೇಗೆ? ಅವನಲ್ಲಿ ಇರುವವನು ಅದರದ್ದು ಒಂದು ಅಂಶ ಇಲ್ಲಿ ಬರುವುದು, ಒಂದು ತುಂಡು ಫ್ರಾಕ್ಷನ್ನು, ಅದು ಅಖಂಡವಾದದ್ದು, ಅದರಲ್ಲಿ ಒಂದು ತುಂಡು ಇಲ್ಲಿ ಬರುವುದಿಲ್ಲ. ಮತ್ತು ಹಾಗೆ ಅಲ್ಲಿಂದ ಇಲ್ಲಿ ಬಂದದ್ದು ಅಷ್ಟೇ ಬೆಳಕು, ಅಲ್ಲಿ ಇರುವುದು ಅಷ್ಟೇ ಬೆಳಕು, ಅಲ್ಲಿಂದ ಬಂದ ಮೇಲೂ ಅಲ್ಲಿ ಅಷ್ಟೇ ಇರುತ್ತೆ. ಹೇಗೆ ಅಂದರೆ ಅದಕ್ಕೆ ಒಂದು ಒಳ್ಳೆಯ ಸುಂದರವಾದ ದೃಷ್ಟಾಂತ ಕೊಡ್ತಾರೆ. ಒಂದು ದೀಪ ನಾವು ಹಚ್ಚಿಟ್ಟಿರ್ತೇವೆ, ಅದರಲ್ಲಿ ಬೆಳಕು ಇದೆ. ಅದರಿಂದ ಇನ್ನೊಂದು ದೀಪವನ್ನು ಹಚ್ಚುತ್ತೇವೆ. ದೀಪ ಹಚ್ಚಿದ್ರೆ ಅಲ್ಲಿ ಬೆಳಕು ಕಮ್ಮಿ ಆಯಿತೋ? ಸ್ವಲ್ಪ ಬೆಳಕು ಇಲ್ಲಿಗೆ ಬಂತಲ್ಲ, ಅಷ್ಟು ಮೈನಸ್ ಆಯಿತೋ? ದೀಪದಿಂದ ಇನ್ನೊಂದು ದೀಪ ಮೂಡಿ ಬಂದ ಹಾಗೆ ಭಗವಂತನ ರೂಪಗಳು ಬರ್ತಾವೆ. ಅದು ಬಂದದ್ರಿಂದ ಆ ದೀಪದಿಂದ ಇನ್ನೊಂದು ದೀಪ, 1000 ದೀಪ ಹಚ್ಚಿದ್ರು ಕೂಡ ಆ ಬೆಳಕು ಏನು, ಅದು 1000 ದೀಪ ಅದನ್ನು ತೆಗೆದೆವು, ಕಮ್ಮಿ ಆಗ್ತಾ 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 ನಂದಿ ಹೋಗುವುದಿಲ್ಲ, ಗಾಳಿ ಬರಬೇಕು ನಂದಿ ಹೋಗ್ಬೇಕಾದ್ರೆ, ಹಚ್ಚಿದ್ರಿಂದ ನಂದಿ ಹೋಗುವುದಿಲ್ಲ. ಆದ್ದರಿಂದ ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಿದ ಹಾಗೆ ಒಂದು ರೂಪದಿಂದ ಇನ್ನೊಂದು ರೂಪ, ಆ ರೂಪ ಅಲ್ಲಿಂದ ಆಚೆ ಹೋದ್ಮೇಲೂ ಆ ಬೆಳಕು ಅಷ್ಟೇ ಇದೆ, ಅದು ಚೂರೂ ಕಮ್ಮಿ ಆಗುವುದಿಲ್ಲ, ಹೆಚ್ಚಾಗುವುದಿಲ್ಲ. ಅದನ್ನ ತಿಳಿಸಬೇಕಾಗಿತ್ತು ಆಚಾರ್ಯರಿಗೆ. ಭಗವಂತನ ರೂಪದಲ್ಲಿ ಈ ವಿಶೇಷವನ್ನು ಕಾಣುವುದು, ಅದು ಸ್ವಲ್ಪ ಒಳ್ಳೆಯ ರೂಪ, ಅದು ಹೆಚ್ಚು ಶಕ್ತಿಶಾಲಿಯಾದ ರೂಪ, ಇದು ಸ್ವಲ್ಪ ಕಮ್ಮಿ ಶಕ್ತಿಯ ರೂಪ, ಅದು ಪೂರ್ಣ ರೂಪ, ಇದು ಅಪೂರ್ಣ ರೂಪ ಅಂತ ಭಗವಂತನಲ್ಲಿ ಎಂದೂ ಯೋಚನೆ ಮಾಡಬೇಡಿ. ನೇಹ ನಾನಾಸ್ತಿ ಕಿಂಚನ. ಭಗವಂತನಲ್ಲಿ ಈ ರೀತಿಯ ತಾರತಮ್ಯ, ಭೇದ, ಮೇಲು ಕೀಳು, ನಾನಾತ್ವ, ಭೇದ ಯಾವುದ ರೂಪದಲ್ಲಿಯೂ ಇಲ್ಲ, ಗುಣದಲ್ಲಿಯೂ ಇಲ್ಲ, ಕ್ರಿಯೆಯಲ್ಲೂ ಇಲ್ಲ, ಶರೀರದಲ್ಲಿಯೂ ಇಲ್ಲ, ಅವಯವಗಳಲ್ಲೂ ಇಲ್ಲ. ಅದನ್ನು ಹೇಳಿದ್ರು ಅವಿಶೇಷಂ. ಎಲ್ಲ ರೂಪಗಳಲ್ಲೂ ನಿರ್ವಿಶೇಷನಾಗಿ ಏಕರೂಪನಾಗಿರತಕ್ಕಂಥವ. ಅನಾದ್ಯಂತಂ ಇನ್ನೊಂದು ವಿಶೇಷಣ. ಅನಾದ್ಯಂತಂ, ಆದಿ ಅಂತಗಳು ಇಲ್ಲದವ. ಈ ಜಗತ್ತಿಗೆ ಆದಿ ಇದೆ, ಜಗತ್ತು ಇಲ್ಲದೆ ಇದ್ದಾಗಲೂ ಇದ್ದವ. ಈ ಜಗತ್ತಿಗೆ ಅಂತ ಇದೆ, ಜಗತ್ತು ಅಂತವಾದ ಮೇಲೂ ಇರುವವ. ಆದ್ದರಿಂದ ಅವನಿಗೆ ಆದಿ ಅಂತ ಇಲ್ಲ. ಜಗತ್ತಿಗೆ ಆದಿ ಅಂತ ಇದೆ ಎಲ್ಲಿ ತನಕ ಅಂದರೆ ಜಗತ್ತಿನ ಮೂಲ ವ್ಯಕ್ತಿಯಾಗಿರತಕ್ಕವ ಅನ ಅಂದರೆ ಪ್ರಾಣದೇವರು, ಅವರಿಗೂ ಆದಿ ಅಂತ. ಪ್ರಾಣದೇವರಿಗೂ ಸೃಷ್ಟಿ ಮಾಡಿದವ, ಪ್ರಾಣದೇವರನ್ನು ಸಂಹಾರ ಮಾಡುವ ಶಕ್ತಿ. ಜಗತ್ತಿನ ಮೂಲ ಶಕ್ತಿಯಾಗಿರತಕ್ಕ ಪ್ರಾಣತತ್ವವನ್ನು ಅನ ಆದಿ ಅಂತ. ಅವನು ಅನಾದಿ ಅನಂತ, ಅನಕ್ಕೆ ಆದಿ ಅಂತ. ಜಗತ್ತಿನ ಮೂಲ ಶಕ್ತಿಯಾಗಿರತಕ್ಕಂತಹ ಪ್ರಾಣದೇವರಿಗೂ ಆದಿ ಅಂತ, ಸೃಷ್ಟಿ ಕಾರಣ ಮತ್ತು ಸಂಹಾರ ಕಾರಣ. ಅಂಥ ಪ್ರಣವಾನಿ ಸನಾತನಂ. ಅನಾದ್ಯಂತಂ ಅಂತ ಹೇಳಿದರು, ಪುನಃ ಸನಾತನಂ ಅಂತ ಹೇಳ್ತಾರೆ. ಶಬ್ದ ಬೇರೆ, ಅರ್ಥ ಒಂದೇ ಅಲ್ವಾ? ಅನಾದ್ಯಂತಂ ಅಂದ್ರೆ ಏನು? ತುದಿ ಬುಡ ಇಲ್ಲದವ. ಆದರೆ ಸನಾತನಂ ತಂದ್ರೆ ಏನು? ಯಾವಾಗಲೂ ಇರುವ. ಯಾವಾಗಲೂ ಇರುವ ಅಂದ್ರೂ ಒಂದೇ, ಸೃಷ್ಟಿ ಹುಟ್ಟು ಸಾವಿಲ್ಲದವ ಅಂದ್ರೂ ಒಂದೇ ಅಲ್ವಾ? ಅದಕ್ಕೆ ಹೌದು, ಅನಾದ್ಯಂತಂ ಅಂದ್ರೆ ಆದಿ ಅಂತ ಇಲ್ಲದವ. ಸನಾತನಂ, ಸನಾ ಅಂದ್ರೆ ಯಾವಾಗಲೂ, ತನಂ ಅಂದ್ರೆ ಇರುವವ, ಯಾವಾಗಲೂ ಇರುವವ. ಯಾಕೆಂದ್ರೆ ಹುಟ್ಟು ಸಾವುಗಳಿಲ್ಲದವ. ಒಂದು ಮುಖ. ಇನ್ನೊಂದು ಅರ್ಥ ಹೇಳಿದೆ ನಾನೀಗ, ಯಾವಾಗಲೂ ಇರುವವ ಮತ್ತು ನಿಜವಾಗಿ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಕಾಲ ಇರತಕ್ಕಂಥ ತತ್ವವಾದ ಪ್ರಾಣದೇವರಿಗೂ ಸೃಷ್ಟಿ ಸಂಹಾರಗಳಿಗೆ ಕಾರಣನಾದವ. ಬೇರೆ ಅರ್ಥ ಬಂತೀಗ. ಅವನು ಅನಾದಿ ಅನಂತ, ಆದಿ ಇಲ್ಲ ಅಂತ ಇಲ್ಲ, ಆದರೆ ಅವನು ಸನಾತನ ಅಂದರೆ ಯಾವಾಗಲೂ ಇರುವವಲ್ಲ. ಇದಕ್ಕೂ ಒಂದು ಬೇರೆ ಒಂದು ಅರ್ಥ ಇದೆ. ಒಂದು ಶಬ್ದಗಳು ಬೇರೆ ಬೇರೆ ಅರ್ಥದಲ್ಲಿ ತೆರೆದುಕೊಳ್ತವೆ. ಆದ್ರಿಂದ ಮೇಲು ನೋಟಕ್ಕೆ ಪರ್ಯಾಯ ಶಬ್ದಗಳಂತೆ ಇರುವ ವಿಶೇಷಣಗಳನ್ನು ಆಚಾರ್ಯರು ಹಾಕ್ತಾರೆ. ಅದರ ಉದ್ದೇಶ ಏನು ಗೊತ್ತುಂಟಾ? ಅದು ಪರ್ಯಾಯ ಶಬ್ದ ಅಲ್ವಾ? ಪರ್ಯಾಯ ಶಬ್ದವನ್ನು ಒಟ್ಟಿಗೆ ಹಾಕಿದ್ದೇನೆ, ಹಾಗಾದ್ರೆ ಅದು ಬೇರೆ ಅರ್ಥ ಇರಬೇಕಲ್ಲ. ಯೋಚನೆ ಮಾಡ್ರಿ. ನಿಮಗೆ ಗೊತ್ತಿರುವ ಅರ್ಥದ ಪ್ರಕಾರ ಅದು ಪುನರುಕ್ತ ಆಯ್ತು, ರಿಪಿಟೇಷನ್. ಅದು ರಿಪಿಟೇಷನ್ ಆಗದಂತೆ ಅರ್ಥ ಇರಬೇಕು ಅಂತ ಅನ್ನೋದು ಇಷ್ಟು ಹೊಳೆಯಿತೋ, ಅದು ಇನ್ನೊಂದು ಅರ್ಥ ಏನು ಯೋಚನೆ ಮಾಡ್ರಿ ಅಂತ. ಈ ನಮ್ಮ ಚಿಂತನೆಗೆ ಬೇಕು ಅಂತ ಪರ್ಯಾಯ ಶಬ್ದಗಳನ್ನ ಸನಾತನಂ ಅಂತಂದ್ರೆ ಅದಕ್ಕೆ ಬೇರೆ ಒಂದು ಅರ್ಥವನ್ನು ಆಚಾರ್ಯರೇ ಹೇಳಿದ್ದಾರೆ. ನಿತ್ಯ ಸರ್ವಗತ ಸ್ಥಾಣು ಅಚಲೋಯಂ ಸನಾತನಃ ಅನ್ನುವ ಗೀತೆಯಲ್ಲಿ ಸನಾತನ ಶಬ್ದಕ್ಕೆ ಬೇರೆ ಒಂದು ಅರ್ಥ ಹೇಳಿದ್ದಾರೆ ಆಚಾರ್ಯರು. ನಾತನದಿಂದ ಸಹಿತನಾದವ ಸನಾತನ. ನಾತನ ಅಂದ್ರೆ ಏನು? ತಾ ಮತ್ತು ದಾ ಒಂದಕ್ಕೆ ಒಂದು ಮೂರನೆಯ ಅಕ್ಷರ. ತಾ ಥಾ ದಾ, ದಾದಿಂದ ತಾ, ತಾದಿಂದ ದಾ ಮೂರನೇ ಅಕ್ಷರ. ನಾನು ಮೊನ್ನೆ ಒಂದು ನಿಯಮ ಹೇಳಿದ್ದೆ, ಸಂಸ್ಕೃತ ವೈದಿಕ ಸಂಸ್ಕೃತದಲ್ಲಿ ಮೂರನೆಯ ಅಕ್ಷರ ಅತಿಶಯ, ಹೆಚ್ಚಳ ಅನ್ನುವ ಅರ್ಥದಲ್ಲಿದೆ ಅಂತ. ಆದ್ರಿಂದ ತಕಾರ ಅನ್ನುವುದನ್ನು ಅದರ ಮೂರನೇ ಅಕ್ಷರವಾಗಿ ಮಾರ್ಪಡಿಸಿದ್ರೆ ಏನಾಯ್ತು? ಈಗ ನಾದನ ಅಂತ ಆಯ್ತು. ನಾದನವನ್ನ ನಾತನ ಅಂತ ಹೇಳಿದ್ರೆ ಏನಾಯ್ತು? ಶ್ರೇಷ್ಠವಾದ ನಾದನ ಅಂದ್ರೆ ನಾದ.
ನಾದನ ಅಂತ ಅನ್ನೋದನ್ನ ನಾತನ ಅಂತ ಮೂರನೇ ಅಕ್ಷರ ಹೇಳಿದ್ರೆ ಏನಾಯ್ತು? ಶ್ರೇಷ್ಠವಾದ ನಾದ ಅಂದ್ರೆ ವೇದ. ಸನಾತನಂ ಅಂದ್ರೆ ವೇದಗಳಿಂದ ಸಹಿತನಾದವ ಅಂದ್ರೆ ಸರ್ವವೇದ ಪ್ರತಿಪಾದ್ಯ. ಈಗ ಅರ್ಥ ಬೇರೆ ಆಗೋಯ್ತು, ಪುನರುಕ್ತಿಯವೇ ಇಲ್ಲ. ಅನಾದ್ಯಂತಂ ಅಂಥ ಸನಾತನಂ ಅಂದ್ರೆ ಸರ್ವವೇದ ಪ್ರತಿಪಾದ್ಯನಾಗಿರತಕ್ಕಂಥ ಭಗವಂತನನ್ನ ಪ್ರಣಮಾಮಿ. ಹಿಂದೆ ನಮಾಮಿ ಅಂತ ಹೇಳಿದ್ರು, ಈಗ ಪ್ರಣಮಾಮಿ ಅಂತ ಹೇಳಿದ್ರು. ಆ ನಮನದಲ್ಲಿ ಒಂದು ಪ್ರಕರ್ಷ ಬೇಕು ಅಂತ ಸೂಚಿಸುವುದಕ್ಕೋಸ್ಕರ. ಪ್ರಕರ್ಷ ಏನು? ಚೆನ್ನಾಗಿ ನಮಸ್ಕರಿಸುವುದು. ನಮಾಮಿ ಅಂದ್ರೆ ನಮಸ್ಕರಿಸುವುದು ಅಥವಾ ಸ್ತುತಿಸುವುದು. ಪ್ರಣಮಾಮಿ ಅಂದ್ರೆ ಚೆನ್ನಾಗಿ ನಮಸ್ಕರಿಸುತ್ತೇನೆ, ಚೆನ್ನಾಗಿ ಸ್ತುತಿಸುತ್ತೇನೆ ಅಂತ. ಚೆನ್ನಾಗಿ ಸ್ತುತಿಸುವುದು ಅಂದ್ರೆ ಅದನ್ನು ಶಾಸ್ತ್ರದಲ್ಲಿ ವೇದಗಳಲ್ಲಿ ಹೇಳಿರತಕ್ಕಂಥ ಗುಣವಿಶಿಷ್ಟತೆಯ ಭಗವಂತನನ್ನು ಸ್ತುತಿಸುವುದು, ಮನಃಪೂರ್ವಕವಾಗಿ ಸ್ತುತಿಸುವುದು, ಮನಃಪೂರ್ವಕವಾಗಿ ನಮಸ್ಕರಿಸುವುದು. ಅಂದರೆ ಭಕ್ತಿ ಶ್ರದ್ಧೆಗಳಿಂದ ಸಹಿತವಾದ ನಮಸ್ಕಾರ ಸ್ತುತಿಯನ್ನು ಚೆನ್ನಾಗಿ ನಮಸ್ಕರಿಸುವುದು ಅಂತಾರೆ. ಹಾಗೆ ಭಗವಂತನನ್ನ ಪ್ರಣಮಾಮಿ ಸನಾತನಂ. ಈಗ ಭಗವಂತನ 28 ರೂಪಗಳನ್ನು ಮೊದಲನೇ ಶ್ಲೋಕದಲ್ಲಿ ಹೇಳಿ, ಆ 28 ರೂಪಗಳು ಅದನ್ನು ಹೇಗೆ ಮನಸ್ಸಿನ ಅನುಸಂಧಾನ ಮಾಡಬೇಕು, ಆ ಅವತಾರಗಳಿಗೆ ಭೇದ ಇದೆಯೋ, ಆ ಗುಣಕ್ರಿಯೆಗಳಿಗೆ ಭೇದ ಇದೆಯೋ, ಆ ದೇಹ ಅನ್ನೋದು ಪಂಚಭೂತಗಳಿಂದ ಆದದ್ದು ಏನೂ ಅಲ್ಲ, ಅದು ಜ್ಞಾನಾನಂದಮಯ, ಅದಕ್ಕೆ ಒಂದಕ್ಕೊಂದು ಭೇದ ಇಲ್ಲ, ಅದು ಕೇವಲ ಅದು ಜ್ಞಾನಾನಂದ ಸ್ವರೂಪವಾಗಿ ನಿರ್ವಿಶೇಷವಾಗಿರತಕ್ಕ ಅಖಂಡ ರೂಪ ಅಂತ ಇಷ್ಟು ಹೇಳಿದರು. ಈಗ ಮತ್ತೆ ಕೆಲವು ರೂಪಗಳನ್ನ ಅನುಸಂಧಾನ ಮಾಡತಕ್ಕಂಥ ಒಂದು ಶ್ಲೋಕವನ್ನು ಹೇಳ್ತಾರೆ. ಕುಂದೇಂದು ಸನ್ನಿಭಂ ಒಂದೇ ಸುಧಾರಸ ನಿಭಂ ವಿಭುಂ ಜ್ಞಾನ ಮುದ್ರಾ ಪುಸ್ತಕಾದಿ ಶಂಖಾಕ್ಷಾಯುಧ ಧಾರಿಣಂ. ಇಲ್ಲಿ ಪುನಃ ಕೆಲವು ಆಯುಧಗಳು ಬಂತು. ಇದು ಇನ್ನೊಂದು ವಿಶಿಷ್ಟವಾದ, ಇಷ್ಟರವರೆಗೆ ಭಗವಂತನ ಎಲ್ಲ ರೂಪವನ್ನು ನಾವು ಹೇಗೆ ಧ್ಯಾನ ಮಾಡಬೇಕು, ಕಾಮನ್ ಫೀಚರ್ ಭಗವಂತನ ರೂಪಗಳ ಬಗ್ಗೆ ನಮಗೆ ಇರಬೇಕಾದ ಅನುಸಂಧಾನವನ್ನು ಹೇಳಿದರು. ಈಗ ಒಂದು ಮತ್ತೆ ಪುನಃ ವಿಶಿಷ್ಟವಾದ ರೂಪವನ್ನು ಹೇಳ್ತಾರೆ. ಕುಂದೆಂದು ಸನ್ನಿಭಂ ಒಂದೇ. ಇಷ್ಟವರೆಗೆ ಅವನ ಬಣ್ಣ ಯಾವುದು ಅಂತ ಹೇಳಿರಲಿಲ್ಲ. ಅವನು ಹೇಗಿದ್ದಾನೆ ಅಂದರೆ ಕಣ್ಣು ಮುಚ್ಚಿ ಧ್ಯಾನ ಮಾಡುವಾಗ ಅವನನ್ನು ಹೇಗೆ ಧ್ಯಾನ ಮಾಡಬೇಕು? ಅವನು ಕುಂದ ಇಂದು ಸನ್ನಿಭಂ ಅಂತಂದ್ರು. ಭಗವಂತ ನೀಲವರ್ಣ ಅಂತ ನಮಗೆ ಗೊತ್ತಿದೆ, ಇಲ್ಲಿ ಬೇರೆ ಬಣ್ಣ ಹೇಳ್ತಾರೆ ಅವರು. ಭಗವಂತ ಮಲ್ಲಿಗೆಯ ಹೂವಿನ ಹಾಗೆ ಇದ್ದಾನೆ ಅಂದರು. ಕುಂದ ಅಂದರೆ ಮಲ್ಲಿಗೆಯ ಹೂವು. ಮಲ್ಲಿಗೆಯ ಹೂವಿನ ಹಾಗೆ, ಮಲ್ಲಿಗೆಯ ಹೂವಿನ ರಾಶಿ ಹಾಕಿದರೆ ಹೇಗಿರುತ್ತೆ ಆ ರೀತಿ ಸ್ವಚ್ಛವಾದ ಮಲ್ಲಿಗೆಯ ಹೂವಿನಂತೆ ಸ್ವಚ್ಛವಾದ ರೂಪ ಅಂತರ್ಥ. ಬಿಳಿಯೂ ಹೌದು, ಭಗವಂತನಿಗೆ ಬಿಳಿ ವರ್ಣವೂ ಇದೆ, ಭಗವಂತನಿಗೆ ಕೆಂಪು ಬಣ್ಣವೂ ಇದೆ, ಭಗವಂತನಿಗೆ ನೀಲವರ್ಣವೂ ಇದೆ. ಅದು ಇಲ್ಲ ಅಂತಲ್ಲ. ಇದು ವಿಶೇಷವಾಗಿ ಮಲ್ಲಿಗೆಯ ಹೂವಿನಂತೆ ಅಂದರೆ ನಮಗೆ ತುಂಬಾ ಬಿಳಿ ಬಣ್ಣದ ವಸ್ತುಗಳ ಹತ್ತಿ ರಾಶಿ ನೀವೇ ಯೋಚನೆ ಮಾಡಿ. ಒಂದು ಕಡೆ ಹತ್ತಿ ರಾಶಿ ಹಾಕೋದು, ಒಂದು ಕಡೆ ಮಲ್ಲಿಗೆ ರಾಶಿ ಹಾಕೋದು, ಎರಡೂ ಬಿಳಿ. ಆದರೆ ನಮ್ಗೆ ಹತ್ತಿ ರಾಶಿ ನೋಡಿದಾಗ ಖುಷಿ ಆಗುದಿಲ್ಲ, ಮಲ್ಲಿಗೆ ರಾಶಿ ನೋಡಿದಾಗ ಒಂಥರ ಖುಷಿ ಆಗುದಿಲ್ಲ ಮನಸ್ಸಿಗೆ. ಅಂದ್ರೆ ಆ ಬಣ್ಣ ಇಟ್ ಈಸ್ ಸೋ ಪ್ಲೆಸೆಂಟ್, ಇಟ್ ಈಸ್ ಸೋ ಅಟ್ರಾಕ್ಟಿವ್. ಹತ್ತಿ ರಾಶಿ ಬಿಳಿ, ಅದು ಹತ್ತಿ ರಾಶಿ ಆದ್ರೆ ಮಲ್ಲಿಗೆ ರಾಶಿ ಆದ್ರೆ ಹೇ ಬೇಡ ಸ್ವಾಮಿ ಮಲ್ಲಿಗೆ ರಾಶಿ ಏನದು ಅಂದ್ರೆ ಅದು ನಮ್ಮನ್ನ ಆ ಬಿಳಿ ವಿಶೇಷವಾಗಿ ಸೆಳೆಯುತ್ತೆ. ಅದರಲ್ಲಿ ನಮ್ಮ ಕಣ್ಣು ಸೆಳೆಯತಕ್ಕಂಥ ಒಂದು ಶಕ್ತಿ ಇದೆ ಆ ಬಣ್ಣದಲ್ಲಿ, ಆ ಫಾರ್ಮಿನಲ್ಲಿ. ಹಾಗೆ ಭಗವಂತ ಮಲ್ಲಿಗೆಯ ರಾಶಿಯಂತೆ. ಮತ್ತು ಇಂದು ಸನ್ನಿಭಂ ಅಂತ ಚಂದ್ರನ ಬೆಳುದಿಂಗಳಂತೆ ಅವನ ಕಾಂತಿಯಿಂದ. ಮಲ್ಲಿಗೆಯ ರಾಶಿಯಂತೆ ಮತ್ತು ಚಂದ್ರನ ಬೆಳುದಿಂಗಳಂತೆ. ಇದೆಲ್ಲ ಯಾಕೆ ಹೇಳುವುದು ಅಂತಂದ್ರೆ ವಸ್ತುತಃ ಅವನು ಮಲ್ಲಿಗೆಯ ರಾಶಿ ಹಾಗೂ ಇಲ್ಲ, ಚಂದ್ರನ ಬೆಳುದಿಂಗಳ ಹಾಗೂ ಇಲ್ಲ. ನಮಗೆ ಮನಸ್ಸಿಗೆ ಅನುಸಂಧಾನ ಮಾಡಲಿಕ್ಕೆ ಒಂದು ಎಕ್ಸಾಂಪಲ್ ಬೇಕಲ್ಲ. ನಮಗೆ ಗೊತ್ತಿರುವ ವಸ್ತುವಿನಿಂದ ಆ ಗೊತ್ತಿಲ್ಲದ ವಸ್ತುವಿಗೆ ಹೋಗಬೇಕು. ಹಾಗಾದರೆ ನಿಮಗೆ ಮಲ್ಲಿಗೆ ಹೂ ಗೊತ್ತುಂಟಲ್ಲ, ದೇವರು ಹಾಗೆ ಸ್ವಚ್ಛವಾಗಿದ್ದಾನೆ ಮಲ್ಲಿಗೆ ಹೂವಿನಾಗಿ. ಒಳ್ಳೆ ಕಂಪು ಸೌಗಂಧ್ಯ ಭರಿತವಾದಂತಹ ಸುಂದರವಾದ ರೂಪ, ಸ್ವಚ್ಛವಾದ ರೂಪ. ಚಂದ್ರಪ್ರಕಾಶ ಒಳ್ಳೆ ತಂಪಾಗಿ ಆನಂದ ಆಗತ್ತಲ್ಲ, ಆ ಚಂದ್ರಪ್ರಕಾಶದಂತಹ ಕುಂದ ಇಂದು ಸನ್ನಿಭಂ. ಕುಂದ ಮತ್ತು ಇಂದುವಿಗೆ ಸಮಾನವಾಗಿರತಕ್ಕಂಥ ಚಂದ್ರನಂಥ. ನಾವು ಈ ರೀತಿ ಧ್ಯಾನ ನಿತ್ಯ ಮಾಡ್ತೇವೆ, ಆದರೆ ಮಾಡ್ತೇವೆ ಅಂತಲೇ ಬಹಳ ಜನರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಬಾಯಪಾಠ ಕಲಿತದ್ದು, ಅದ್ರಲ್ಲಿ ಉಂಟು ಅಂತ ಗೊತ್ತಿರೋದಿಲ್ಲ. ಜಪದಲ್ಲಿ ಒಂದು ಶ್ಲೋಕ ಇದೆ, ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ಅಂತ. ಅಲ್ಲಿ ಏನಿದೆ ಅಂದ್ರೆ ಪೂರ್ತಿ ಬಿಳಿ, ವಿಘ್ನ ನಿವಾರ. ಕಪ್ಪು ಅಂದ್ರೆ ವಿಘ್ನ ಅಡ್ಡ, ಬಿಳಿ ಅಂದ್ರೆ ವಿಘ್ನ ಇಲ್ಲದ. ಶುಕ್ಲಾಂಬರಧರಂ, ಯಾವಾಗಲೂ ದೇವರು ಪೀತಾಂಬರ ಅಂತ ಹೇಳೋದಲ್ವ, ಬಿಳಿ ಬಟ್ಟೆ. ಆಮೇಲೆ ಶಶಿವರ್ಣಂ, ಚಂದ್ರನಂತೆ ಬೆಳ್ಳಗೆ ಇರತಕ್ಕ ವಿಷ್ಣು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ, 4 ಕೈಗಳ
ಬೆಳ್ಳಗಿನ ಬಟ್ಟೆ, ಅಂದರೆ ಶುಕ್ಲ ಅಂದರೆ ಸ್ವಚ್ಛವಾದ ಬಟ್ಟೆ ಅಂತ. ಹಾಗೆಯೇ ಬೆಳುದಿಂಗಳಿನಂತೆ ಮೋಹಕವಾದ ತಂಪಾದ ರೂಪ. ಒಳಗೆ ಧ್ಯಾನ ಮಾಡುವಾಗ ಆ ರೀತಿ ಬೆಳುದಿಂಗಳಿನಂತಹ ರೂಪದ ಅನುಭವ ಬರ್ತದೆ ಅನ್ನೋದಕ್ಕೋಸ್ಕರ ಅವರು ಆ ರೀತಿ ಹೇಳ್ತಾರೆ. ಕುಂದ ಇಂದು ಸನ್ನಿಭಂ, ಕುಂದೆಂದು ಸನ್ನಿಭಂ ಒಂದೇ. ಅಲ್ಲಿಗೆ ಅವರಿಗೆ ಸಮಾಧಾನ ಇಲ್ಲ. ಚಂದ್ರನ ಹಾಗೆ ಅಂದರೆ ಹೇಗಿದೆ ಅಂದರೆ ಸುಧಾರಸ ನಿಭಂ ಅಂತಂದ್ರು. ಅದು ಅಮೃತದ ಪ್ರವಾಹ ಹರಿದು ಬಂದ ಹಾಗೆ ಇದೆ ಆ ಪ್ರಕಾಶ. ಸುಧಾರಸ ಅಮೃತದ್ರವ, ಅದನ್ನ ನಿನ್ನೆ ಅವರು ಅಮೃತದ ಕಡಲು ಅಂತ ಹೇಳಿಕೊಂಡು ಭವಸಂತಾಪ ಹಾನಿದ ಅಮೃತ ಸಾಗರ ಅಂತ ಹೇಳಿದ್ರು. ರಾಮಚಂದ್ರನ ಆ ಅವಲೋಕನ ಪ್ರೀತಿಪೂರ್ಣವಾದ ನೋಟ ಅಂತಂದ್ರೆ ಅದು ನಮ್ಮ ಜೀವನದ ದುಃಖಗಳನ್ನೆಲ್ಲ ಪರಿಹರಿಸುವ ಅಮೃತದ ಕಡಲು ಅಂತ. ಇಲ್ಲಿ ಹೇಳ್ತಾರೆ ಆ ಅಮೃತದ ಪ್ರವಾಹವೇ ರಸವೇ ಹರಿದು ಬಂದಂತೆ ಇರುತ್ತೆ ಅದು ಅಂತ. ಆ ಭಗವಂತನ ಪ್ರಕಾಶ ಕಾಂತಿ ನಮ್ಮ ಹೃದಯದಲ್ಲಿ ನಾವು ಭಗವಂತನನ್ನು ಧ್ಯಾನ ಮಾಡುವಾಗ ಭಗವಂತ ಅವನ ಪಾದದ ಬುಡದಲ್ಲಿ ನಾವು ಕೂತಿದ್ದೇವೆ ಅಂತ ಧ್ಯಾನ ಮಾಡಿದರೆ ಆ ಭಗವಂತನ ದೇಹದ ಕಾಂತಿ ನಮ್ಮ ಮೇಲೆ ಬಂದು ಬೀಳುತ್ತಲ್ಲ, ಅದು ಅಮೃತದ ಪ್ರವಾಹವೇ ಹರಿದು ಬಂದು ನಾವು ಅಮೃತ ಸಮುದ್ರದಲ್ಲಿ ಮುಳುಗಿದಂಥ ಅನುಭವ ಆಗ್ತದೆ. ಸುಧಾರಸ ನಿಭಂ, ಅಮೃತದ ರಸವೇ ಹರಿದು ಬಂದಂಥ ಹೃದಯದ ಒಳಗೆ ಕಾಣಿಸ್ತಾನೆ. ಬರೀ ಹೃದಯದ ಒಳಗಷ್ಟೇ ಅಲ್ಲ, ವಿಭುಂ ಇಡೀ ಜಗತ್ತಿನಲ್ಲಿ ಹಾಗೆ ಬೆಳುದಿಂಗಳಂತೆ ಅವನು ತುಂಬಿದ್ದಾನೆ. ಆದರೆ ನಮಗೆ ಕಾಣುವ ಕಣ್ಣಿದ್ದರೆ ಆ ಬೆಳುದಿಂಗಳು ಒಳಗೂ ಹೊರಗೂ ಕಾಣಬಹುದು. ಅವನು ಏನು ಹಿಡ್ಕೊಂಡಿದ್ದಾನೆ ಕೈಯಲ್ಲಿ? ಮತ್ತೆ ಪುನಃ ಆಯುಧ ಬಂತು, ಬಣ್ಣ ಬಂತು, ಒಳ್ಳೆ ಬೆಳ್ಳಿಗೆ ಸ್ವಚ್ಛವಾಗಿದ್ದಾನೆ, ಮಲ್ಲಿಗೆಯ ದಂಡೆಯಂತೆ ಇದ್ದಾನೆ, ಚಂದ್ರನ ಬೆಳುದಿಂಗಳಂತೆ ಇದ್ದಾನೆ. ಅಮೃತದ ನದಿಯೇ ಹರಿದು ಬಂದು ನಮ್ಮ ಮೇಲೆ ಅಮೃತದ ಪ್ರವಾಹ ಬಿದ್ದರೆ ಎಂಥ ಅಮೃತದ ಕಡಲಲ್ಲಿ ಮುಳುಗಿದ ಆನಂದ ಆ ಪ್ರವಾಹ, ಆ ಬೆಳಕಿನ ಪ್ರವಾಹದಲ್ಲಿ ಮುಳುಗಿದಾಗ ಎಲ್ಲ ಹೌದು. ಆ ರೂಪ ಹೇಗಿದೆ? ಹೊಸ ರೂಪ ಹೇಳಿ ನೋಡಿ. ಶಂಖ ಮುದ್ರಾ ಪುಸ್ತಕಾದಿ, ಜ್ಞಾನ ಮುದ್ರಾ ಪುಸ್ತಕಾದಿ ಶಂಖಾಕ್ಷಾಯುಧಾರಿಣಂ. ಇಲ್ಲಿ ನಾನು ನಿನ್ನೆ ಹೇಳಿದೆ, ಇದು ಹಳೆಯ ಪುಸ್ತಕದಲ್ಲಿ ಈ ಶ್ಲೋಕದ ಭಾಗ ಹರಿದು ಹೋಗಿದೆ. ಋಷಿಕೇಶ ತೀರ್ಥರು ಬರೆದರಲ್ಲಿ ಇದು ಹರಿದು ಹೋಗಿದೆ. ಸುರುವಿನ ಶಬ್ದ ಇದೆ, ಜ್ಞಾನ ಮುದ್ರಾ ಅಂತಿದೆ. ಆಮೇಲೆ ಏನು ಅಂತಿಲ್ಲ, ಕೊನೆಯ ಒಂದು ಶಬ್ದ ಇದೆ. ಅದನ್ನೇ ರಘುವರಿ ತೀರ್ಥರು ಬರೆಯುವಾಗಲೂ ಅವರ ಕಾಲದಲ್ಲೇ ಹರಿದು ಹೋಗಿತ್ತು. ಜ್ಞಾನ ಮುದ್ರಾ ಅಂತ ಬರೆದು ಮತ್ತೆ ಡಾಟ್ಸ್ ಹಾಕಿ ಅಷ್ಟು ಜಾಗ ಖಾಲಿ ಬಿಟ್ಟು ಕೊನೆಗೆ ಶಂಖಾಕ್ಷಾಯುಧಾರಿಣಂ ಅಷ್ಟು ಬರೀಲಿಲ್ಲ ಅವರು. ಕೊನೆಯ ಅಕ್ಷರ ರಿಣಂ ಅಂತ ಬರೆದಿಟ್ಟಿದ್ದಾರೆ. ಜ್ಞಾನ ಮುದ್ರಾ, ಆಮೇಲೆ ಅಷ್ಟು ಸ್ಪೇಸ್ ಬ್ಲ್ಯಾಂಕು, ಕೊನೆಗೆ ರಿಣಂ ಅಂತ ಬರೆದಿದ್ದಾರೆ. ಮಧ್ಯದಲ್ಲಿ ಏನು ಶಬ್ದ ಇತ್ತು ಅಂತ ಅವರಿಗೂ ತಿಳಿದಿಲ್ಲ, ಯಾಕಂದ್ರೆ ಅದು ಅವರ ಕಾಲದಲ್ಲೇ ಲುಪ್ತವಾಗಿತ್ತು. ಆದರೆ ಬಹಳ ಆಶ್ಚರ್ಯಕರವಾದ ರೀತಿಯಲ್ಲಿ ಅವರ ಅನಂತರದ ಒಬ್ಬರು ಯತಿಗಳು, ಬಲಿಮಾನ ಮಠದ ರಘುರತ್ನ ತೀರ್ಥರು, ಅವರು ಬರೆದದ್ದಲ್ಲಿ ಹೀಗಿದೆ, ಜ್ಞಾನ ಮುದ್ರಾ ಪುಸ್ತಕಾದಿ ಶಂಖಾಕ್ಷಾಯುಧಾರಿಣಂ ಅಂತಿದೆ. ಇದು ಕೂಡ ಸ್ವಲ್ಪ ಅನನ್ವಿತವಾಗಿತ್ತು. ಹೀಗೆ ಇದ್ರೆ ಯಾವಾಗಲೂ ಕೊನೆಗೆ ಆದಿ ಶಬ್ದ ಹಾಕಬೇಕಲ್ಲ, ಎಲ್ಲ ಕೈಯಲ್ಲಿ ಇರತಕ್ಕ ಆಯುಧಗಳನ್ನು ಹೇಳಿ ಕೊನೆಗೆ ಆದಿ ಶಬ್ದ ಹಾಕಬೇಕು. ಇಲ್ಲಿ ಮಧ್ಯದಲ್ಲಿದೆ ಜ್ಞಾನ ಮುದ್ರಾ ಪುಸ್ತಕಾದಿ, ಆಮೇಲೆ ಪುನಃ ಶಂಖಾಕ್ಷ ಶುರುವಾಗತ್ತೆ. ಅಕ್ಷ ಅನ್ನೋದು, ಅಕ್ಷ ಅಂದ್ರೆ ಜಪಸರ, ಅದು ಆಯುಧ ಅಲ್ಲ, ಅಕ್ಷಾಯುಧ ಅಂತಿದೆ. ಜಪಸರ ಆಯುಧ ಆಗುವುದು ಹೇಗೆ? ಅಲ್ಲ, ಕೆಲವರು ಸಿಟ್ಟಿನಲ್ಲಿ ಜಪಸರದಲ್ಲೇ ಶಿಷ್ಯರಿಗೆ ಹೊಡೆಯೋದು ಉಂಟು ಗುರುಗಳು. ಅಂಥ ಗುರುಗಳ ಸುದ್ದಿ ಬಂದು ದೇವರು ಸಿಟ್ಟು ಬಂದಾಗ ಜಪಸರದಲ್ಲೇ ಹೊಡಿತಾನ ಏನು? ಅಕ್ಷಾಯುಧ, ಅಕ್ಷ ಅಂದ್ರೆ ಜಪಮಣಿ. ಹಾಗಾಗಿ ಈ ಶ್ಲೋಕ ಸರಿ ಇಲ್ಲ ಅಂತ ನನಗೆ ಮೊದಲು ಆ ಪ್ರತಿ ಸಿಕ್ಕಿದಾಗ, ಮೊದಲು ಪ್ರತಿ ತೆಗೆಯುವಾಗ ಇದು ಪ್ರಾಯ ಪಾಠ ತಪ್ಪುಂಟೇನೋ, ಜ್ಞಾನಮುದ್ರಾ ಪುಸ್ತಕಾದಿ ಅಂತ ಮಧ್ಯದಲ್ಲಿ ಆದಿ ಶಬ್ದ ಹಾಕಿ ಪುನಃ ಆಯುಧಗಳು ಶಂಖ ಅಕ್ಷ ಆಯುಧ, ಅಕ್ಷಾಯುಧ ಅಂತಿದೆ. ಇದು ಏನೋ ಮೂಲ ಪಾಠ ಗೊತ್ತಿಲ್ಲದೆ ಪಾಠಾಂತರ ಆಗಿದೆಯೇನೋ ಅಂತ ಒಂದು ಸಂಶಯ ಬಂದಿತ್ತು. ಆಮೇಲೆ ಪುನಃ ಹೀಗೊಂದು ಯೋಚನೆ ಬಂದಿತ್ತು, ಜ್ಞಾನಮುದ್ರಾ ಪುಸ್ತಕ ಆದಿ ಅಲ್ಲ, ಅಲ್ಲಿ ಪುಸ್ತಕಾರಿ ಇರಬಹುದು. ಅರೀಂದ್ರ ಚಕ್ರ, ಮುಂದೆ ಶಂಖ ಇದೆ. ಹಾಗಾದ್ರೆ ಜ್ಞಾನ ಮುದ್ರಾ ಪುಸ್ತಕಾರಿ ಶಂಖಾಕ್ಷಾಯುಧಾರಿಣಂ ಅಂತ ಪಾಠ ಇದ್ರೂ ಇರಬಹುದು ಅಂತ ಯೋಚನೆ ಬಂದಿತ್ತು. ನಾನು ಅದನ್ನು ಮುದ್ರಿಸುವಾಗ ಈ ವಿಷಯಗಳನ್ನೆಲ್ಲ ಬರೆದಿದ್ದೆ. ಇದು ಶುದ್ಧ ಪಾಠ ಏನು ಅನ್ನೋದು ನಮಗೆ ಸಿಗ್ತಾ ಇಲ್ಲ, ಪುಸ್ತಕಾರಿ ಅಂತ ಇದ್ರೂ ಇರಬಹುದು ಅಂತ. ಆದರೆ ಈ ಸ್ತೋತ್ರದ ಮೇಲೆ ಚಿಂತನೆ ಮಾಡ್ತಾ ಮಾಡ್ತಾ ಜ್ಞಾನಮುದ್ರಾ ಪುಸ್ತಕಾದಿ ಶಂಖಾಕ್ಷಾಯುಧಾರಿಣಂ ಅನ್ನುವ ಪಾಠವೂ ಕೂಡ ಬಹಳ ಸುಂದರವಾಗಿದೆ ಅಂತ ನನಗೆ ಅನ್ನಿಸಿದೆ. ಆಮೇಲೆ ಆಚಾರ್ಯರ ವಾಕ್ಯಗಳನ್ನು ಯೋಚನೆ ಮಾಡ್ತಾ ಕೂತ್ರೆ ಮತ್ತೆ ಒಂದೋ ಒಮ್ಮೆ ಅದರ ಸ್ವಾರಸ್ಯ ಹೊಳಿಲಿಕ್ಕೆ
ಪ್ರಾರಂಭವಾಗುತ್ತೆ. ಈ ಪಾಠವೂ ಕೂಡ ಸುಂದರವೇ ಅಂತ ಅನ್ನಿಸಿತು. ಅದಕ್ಕೊಂದು ಕಾರಣ ಇದೆ. ಅದನ್ನು ಇವತ್ತು ನಾನು ಈ ಪದ್ಯದ ಅರ್ಥ ವಿವರಿಸುವ ನಿಮಗೆ ಗೊತ್ತಾಗುತ್ತೆ. ಈ ಚಂದ್ರನಂತೆ ಮಲ್ಲಿಗೆಯ ದಂಡೆಯಂತೆ ಸುಂದರವಾದ ರೂಪ, ಬೆಳುದಿಂಗಳು ಹಬ್ಬಿದಂತೆ ಸುಂದರವಾದ ರೂಪ ಅಂತ ಹೇಳಿದ್ರಲ್ಲ, ಇದು ಯಾವ ರೂಪವನ್ನು ಉಪಾಸನೆ ಮಾಡಲಿಕ್ಕೆ ಹೇಳಿದ್ದ ಆಚಾರ್ಯ? ಇವಾಗ ನಮಗೆ ಚತುರ್ವಿಂಶತಿ ಮೂರ್ತಿಗಳದ್ದು ಗೊತ್ತಾಯಿತು. ಆಮೇಲೆ ವಾಸುದೇವ ಸಂಕೃಷ್ಟ ಪ್ರದ್ಯುಮ್ನ ರೂಪಗಳದ್ದು ಗೊತ್ತಾಯಿತು. ಇದು ಯಾವ ರೂಪ? ಇಲ್ಲಿ ಮತ್ತೆ ಜ್ಞಾನಮುದ್ರಾ, ಪುಸ್ತಕ, ಶಂಖ, ಅಕ್ಷಮಾಲೆ ಹೇಳ್ತಾರೆ. ಇದು ಯಾವ ರೂಪ? ಇದು ಬಹಳ ಮಹತ್ವದ ರೂಪ. ಇದು ಈ ಶ್ಲೋಕದಲ್ಲಿ ಬಂದಿರುವಂತಹದ್ದು. ವಿದ್ಯಾ ಉಪಾಸನೆ ಮಾಡುವವರಿಗೆ, ವಿದ್ಯೆಯ ಅಧ್ಯಾತ್ಮ ವಿದ್ಯೆಯಲ್ಲಿ ಸಾಧನೆ ಮಾಡುವವರಿಗೆ ಬಹಳ ಮಹತ್ವದ ಉಪಾಸನೆ ಇದು. ಇದು ಹಯಗ್ರೀವ ರೂಪದ ಉಪಾಸನೆ. ಜ್ಞಾನಮುದ್ರಾ, ಪುಸ್ತಕ, ಶಂಖ, ಅಕ್ಷ, ಇದು ಹಯಗ್ರೀವನ 4 ಕೈಗಳಲ್ಲಿರತಕ್ಕಂಥದ್ದು. ಜ್ಞಾನಮುದ್ರಾ, ಪುಸ್ತಕ, ಜಪಮಾಲೆ ಮತ್ತು ಶಂಖ. ಶಂಖಾಕ್ಷ, ಪುಸ್ತಕ, ಸುಬೋಧ ಇವು ಆಯುಧಗಳು. ಯುತ ಅಬ್ಜಹಸ್ತಂ ಅಂತ ಆಚಾರ್ಯರು ಹಯಗ್ರೀವ ರೂಪದ ಧ್ಯಾನವನ್ನು ಹೇಳುವಾಗ ಶಂಖ, ಅಕ್ಷ, ಪುಸ್ತಕ, ಸುಬೋಧ, ಯುತ ಅಬ್ಜವಾಹು, ಅವನ ಕಮಲದಂಥ ತಾವರೆಯಂಥ ಗೈಗಳಲ್ಲಿ ಶಂಖ, ಅಕ್ಷ, ಪುಸ್ತಕ ಮತ್ತು ಸುಬೋಧ. ಸುಬೋಧ ಅಂದ್ರೆ ಜ್ಞಾನಮುದ್ರೆ. ಈ ನಾಲ್ಕು ಕೈಗಳಲ್ಲಿ ಅದನ್ನೇ ಹೇಳಿದ್ದಾರೆ ನೋಡಿ. ಜ್ಞಾನಮುದ್ರಾ, ಸುಬೋಧ ಅಂದ್ರೆ ಜ್ಞಾನಮುದ್ರೆ. ಅಂದ್ರೆ ಅದಕ್ಕೆ ಜ್ಞಾನಮುದ್ರೆ ಅಥವಾ ತರ್ಕಮುದ್ರೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅದು ಬಲಗೈಯಲ್ಲೇ ಇರಬೇಕು ಅನ್ನೋ ನಿಯಮ ಇದೆ. ಜ್ಞಾನಮುದ್ರೆ, ಪುಸ್ತಕ ಮುದ್ರೆ, ಬಲಗೈಯಲ್ಲಿ ಜ್ಞಾನಮುದ್ರೆ, ಎಡಗೈಯಲ್ಲಿ ಪುಸ್ತಕ ಮುದ್ರೆ. ಅಥವಾ ಕೆಲವೊಮ್ಮೆ ಜ್ಞಾನಮುದ್ರೆ, ಅಭಯ ಮುದ್ರೆ. ಜ್ಞಾನಮುದ್ರೆ ವರದ ಮುದ್ರೆ. ಜ್ಞಾನಮುದ್ರ ಅವಾಗ ಇದನ್ನು ವರದ ಜ್ಞಾನಮುದ್ರೆಯೇ ಈ 2 ಬೆರಳುಗಳನ್ನು ಮಡಚಿ ಹಿಡಿದರೆ ಇದು ಜ್ಞಾನಮುದ್ರೆ. ಇದೆರಡನ್ನು ಹೀಗೆ ಹಿಡಿದು ಬಿಟ್ರೆ ಅಭಯ ಮುದ್ರೆ. ಅಭಯ ಮತ್ತು ವರ. ವರ ಅಂದ್ರೆ ಹೀಗೆ, ಇದು ಶ್ರೀನಿವಾಸ ಹಿಡ್ಕೊಂಡದ್ದು. ಇದು ಅಭಯ. ಎಡಗೈಯಲ್ಲಿ ಕೆಳಕ್ಕೆ ಕೈಯನ್ನು ಹಿಡಿದರೆ ಅದು ವರದ ಮುದ್ರೆ. ನಿನಗೆ ಅಭೀಷ್ಟವಾದ ವರಗಳನ್ನು ನಾನು ಕೊಡ್ತಾ ಇದ್ದೇನೆ, ತಗೋ ಅಂತ. ಇದು ಹೆದರಬೇಡ, ನಾನಿದ್ದೇನೆ ಅಂತ. ಇದು ಈ ಮುದ್ರೆಗೆ ಅರ್ಥ ಹಾಗೆ ಅಲ್ವಾ? ಯಾರಾದ್ರೂ ನಾವು ದೊಡ್ಡವರು ಯಾರಾದ್ರೂ ಹೆದರಬೇಡಪ್ಪ ಅಂತಾರೆ, ಅಂದ್ರೆ ಇದು ನಾನು ನಿನಗೆ ಪ್ರೊಟೆಕ್ಷನ್ ಕೊಡ್ತೇನೆ ಅಂತ. ಇದರ ಈ ಸಿಂಬಲ್ನ ಅರ್ಥ ಅಭಯ. ನನ್ನ ರಕ್ಷೆ ಇದೆ, ಹೆದರಬೇಡ, ನಾನಿದ್ದೇನೆ ಅಂತ. ಇದು ಅಭಯ ಮುದ್ರೆ. ಹೀಗೆ ಹಿಡಿದ್ರೆ ಬೇಕಾದ್ದುಂಟು, ನನ್ನ ಪಾದ ಮೂಲದಲ್ಲಿ ನೀನು ಬಂದು ಸೇರಿದ್ರೆ ನೀನು ಬೇಕಾದ್ದು ಕೊಡ್ತೇನೆ, ಏನು ಬೇಕೋ ತಗೋ ಅಂತ. ಸುರಿತಾ ಇದೆ ಕೆಳಗೆ, ಹಿಂಗೆ ಕೆಳಮುಖವಾಗಿ ಹೇಳ್ಕೊಂಡು ಅದನ್ನು ಮಡಚಿಡ್ಕೊಳ್ಳಿಲ್ಲ, ಬಿಚ್ಚಿದ್ದೇನೆ, ನನ್ನ ಕೈಯಿಂದ ಏನು ಬೇಕಾದ್ರೆ ತಗೋ ಅಂತ. ಇದು ವರದ ಮುದ್ರೆ, ಇದು ಅಭಯ ಮುದ್ರೆ. ಕೆಲವೊಮ್ಮೆ ಅಭಯ ಮುದ್ರೆಯನ್ನ ಎಡದಗೈಯಲ್ಲೂ ಕೂಡ ತೋರಿಸುವುದು ಉಂಟು. ಆದರೆ ವರದ ಮುದ್ರೆ ಎಡದಗೈಯಲ್ಲೇ, ಜ್ಞಾನ ಮುದ್ರೆ ಬಲದಗೈಯಲ್ಲೇ. ಒಮ್ಮೊಮ್ಮೆ ಅಭಯ ಮುದ್ರೆಯು ಬಲದ ಕೈಯಲ್ಲೇ ಹೆಚ್ಚಾಗಿ, ಆದರೆ ಒಮ್ಮೊಮ್ಮೆ ಜ್ಞಾನ ಮತ್ತು ಅಭಯ ಬಂದಾಗ ಜ್ಞಾನ ಮುದ್ರೆಯನ್ನು ಎಡದ ಕೈಯಲ್ಲಿ ಹಿಡಿಯಲಿಕ್ಕಿಲ್ಲ. ಹೀಗೆ ಅಭಯ ಮುದ್ರೆ, ಎಡಗೈಯಲ್ಲಿ ಅಭಯ ಮುದ್ರೆಯನ್ನು ಹಿಡಿಯುವಂತಹದ್ದು ಉಂಟು. ನೀವು ಉಡುಪಿಗೆ ಹೋದರೆ ಈ ಮೊದಲು ನೋಡಿದ್ರೆ ಆಯಿತು, ಇಲ್ಲದೆ ಇದ್ರೆ ಇನ್ನೊಮ್ಮೆ ಹೋದಾಗ ನೆನಪಿನಲ್ಲಿ ಕೃಷ್ಣದೇವರ ಗುಡಿಯ ಗರ್ಭಗುಡಿಯ ಒಳಕ್ಕೆ ಹೋಗುವ ಬಾಗಿಲಿನ ಹತ್ತಿರ ಬಲಬದಿಯಲ್ಲಿ ಮಧ್ವಾಚಾರ್ಯರ ಪ್ರತಿಮೆ ಇದೆ. ಅದನ್ನು ನೋಡಿ, ಅದು ಹೇಗಿದೆ ಅಂದ್ರೆ ಹೀಗಿದೆ. ಇಲ್ಲಿ ಜ್ಞಾನ ಮುದ್ರೆ, ಇಲ್ಲಿ ಅಭಯ ಮುದ್ರೆ. ಆ ಜ್ಞಾನ ಅಭಯವನ್ನೇ ನಾನು ಯಾವಾಗಲೂ ಆಚಾರ್ಯರ ಸ್ತೋತ್ರವನ್ನು ಪ್ರಾರಂಭದಲ್ಲಿ ಹೇಳ್ತೇನಲ್ಲ, ಅದರಲ್ಲಿ ಭವತು ಭೀನೇತಿನ ಸಾಂತ್ವಯಂತಂ. ಮೊದಲು ಜ್ಞಾನ ಮುದ್ರೆ, ಆಮೇಲೆ ಅಭಯ ಮುದ್ರೆಯನ್ನು ಹಿಡಿದಂತಹ ಆಚಾರ್ಯರ ರೂಪದ ವರ್ಣನೆಯೇ ಆ ಶ್ಲೋಕ. ಹೀಗೆ ಹಯಗ್ರೀವ ರೂಪದಲ್ಲಿ ಒಂದು ಕೈಯಲ್ಲಿ ಶಂಖ, ಆಮೇಲೆ ಒಂದು ಕೈಯಲ್ಲಿ ಪುಸ್ತಕ, ಒಂದು ಕೈಯಲ್ಲಿ ಜ್ಞಾನ ಮುದ್ರೆ, ಮತ್ತೊಂದು ಕೈಯಲ್ಲಿ ಜಪಸರ. ಇದು ಹಯಗ್ರೀವ ರೂಪದ ಧ್ಯಾನ ಶ್ಲೋಕ. ಒಂದೇ ತುರಂಗವದನಂ. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ತುರಂಗವದನ, ಕುದುರೆಯ ಮೋರೆಯ ದೇವರು ಅಂತಾರೆ. ಅವನು ಎಲ್ಲಿದ್ದಾನೆ ಅಂದ್ರೆ ಶಶಿಬಿಂಬ ಸಂಸ್ಥಂ, ಚಂದ್ರನ ಬೆಳದಿಂಗಳಂತೆ. ಅಷ್ಟೇ ಅಲ್ಲ, ಅವನು ಇರೋದೇ ಚಂದ್ರಮಂಡಲದಲ್ಲಿ, ಆ ರೂಪವನ್ನು ನೋಡುವಂತ. ಚಂದ್ರಾವದಾತಂ, ಚಂದ್ರನಂತೆ ಸ್ವಚ್ಛವಾದ ಪ್ರಕಾಶದಿಂದ. ಆಮೇಲೆ
ಇಲ್ಲಿ ಸುಧಾರಸ ನಿಭಂ ಅಂದ್ರೆ ಅಮೃತಾತ್ಮಕರೈ ಸಮಂತಾತ್ ಅಂಡಾಂತರಂ ಬಹಿರಪಿ ಪ್ರತಿಭಾಸಯಂತಂ, ತನ್ನ ಅಮೃತದಂಥ ಕಿರಣಗಳ ಚೆಲುವಿನಿಂದ ಬ್ರಹ್ಮಾಂಡದ ಒಳಗೂ ಹೊರಗೂ ಬೆಳಗಿಸುವಂಥ ರೂಪ. ಎಲ್ಲ ಇಲ್ಲಿ ಹೇಳಿದ್ದೇ ಅಲ್ಲಿ ಹೇಳಿದ್ದಾರೆ ಧ್ಯಾನ ಶ್ಲೋಕದಲ್ಲಿ. ಚಂದ್ರನಂತೆ ಅಮೃತದ ರಸದಂತೆ ಜಗತ್ತನ್ನು ಬೆಳಗಿಸುವ ಚಂದ್ರಮಂಡಲದಲ್ಲಿರತಕ್ಕ ರೂಪ. ಅದಕ್ಕೆ ಆಯುಧ ಯಾವುದು? ಶಂಖ, ಜ್ಞಾನ ಮುದ್ರಾ, ಪುಸ್ತಕ. ಜ್ಞಾನ ಮುದ್ರಾ, ಪುಸ್ತಕ, ಶಂಖ, ಅಕ್ಷ, ಪುಸ್ತಕ, ಸುಬೋಧ, ಯುತಾಬ್ಜ ಹಸ್ತ. ಶಂಖ, ಅಕ್ಷಮಾಲೆ, ಜ್ಞಾನಮುದ್ರೆ ಮತ್ತು ಪುಸ್ತಕ, ಈ ನಾಲ್ಕನ್ನು ಹಿಡಿದಿರತಕ್ಕಂಥ ತುರಂಗವದನಂ ಒಂದೇ. ಅದೇ ಲಕ್ಷಣವನ್ನು ಇಲ್ಲಿ ಹೇಳಿದ್ ನೋಡಿ. ಕುಂದೇಂದು ಸನ್ನಿಭಂ ಒಂದೇ, ಸುಧಾರ ಸನ್ನಿಭಂ ವಿಭುಂ, ಜ್ಞಾನ ಮುದ್ರಾ ಪುಸ್ತಕ, ಅದೆರಡು ಬಂತು. ಆಮೇಲೆ ಶಂಖ, ಅಕ್ಷ, ಆದಿ ಆಯುಧ ಎರಡು ಹೆಚ್ಚಿದೆ ಈಗ. ಅದನ್ನು ಏನು ಅಂತ ಮತ್ತೆ ನೋಡಿ. ಸರಿ, ಹೈಗ್ರೀವ ರೂಪ ಆಯಿತು. ಜ್ಞಾನಮುದ್ರಾ ಪುಸ್ತಕಾದಿ ಅನ್ನುವಲ್ಲಿ ಆದಿ ಶಬ್ದದಿಂದ ಈ ಜ್ಞಾನಮುದ್ರಾ ಮತ್ತು ಪುಸ್ತಕ, ಪುಸ್ತಕ ಮುಂತಾದ್ದು ಕೆಲವು ಕಡೆ ಬೇರೆ ಇದೆ. ಯಾವುದು ಅಂದರೆ ಜ್ಞಾನಮುದ್ರೆ ಮತ್ತು ಅಭಯ ಮುದ್ರೆ ಇರುವಂತಹದ್ದು ಉಂಟು. ಜ್ಞಾನಮುದ್ರೆ, ಅಭಯ ಮುದ್ರೆ. ಆ ಆದಿ ಶಬ್ದದಿಂದ ಪುಸ್ತಕದ ಬದಲು ನೀವು ಅಭಯ ಮುದ್ರೆ ಹಿಡ್ಕೊಂಡ್ರೆ ಬೇರೊಂದು ರೂಪ ಆಗಿಬಿಟ್ಟಿತ್ತು. ಜ್ಞಾನಮುದ್ರೆ, ಪುಸ್ತಕ ಮತ್ತು ಇನ್ನೊಂದು ಆದಿ ಯಾವುದದು? ಅದು ಅಭಯ. ಹಾಗಾದ್ರೆ ಜ್ಞಾನ ಮುದ್ರೆ ಮತ್ತು ಅಭಯ ಮುದ್ರೆ ಹಿಡ್ಕೊಂಡ್ರೆ ಅದು ಯಾರ ರೂಪ ಆಗತ್ತೆ? ಅದು ವೇದವ್ಯಾಸ ರೂಪ, ಅದು ಕಪಿಲ ರೂಪ, ಅದು ದತ್ತಾತ್ರೇಯ ರೂಪ ಆಗತ್ತೆ. ಅದು ಜ್ಞಾನ, ಅಭಯ. ಅದಕ್ಕೆ ಆದಿ ಶಬ್ದದಿಂದ ಪುಸ್ತಕದ ಬದಲು ಅಭಯ ಮುದ್ರೆಯನ್ನು ತಗೊಂಡ್ರೆ ಒಂದಾಯಿತು. ಆಮೇಲೆ ಹಾಗೆಯೇ ಜ್ಞಾನ ಮುದ್ರಾ ಪುಸ್ತಕಾದಿ ಶಂಖ, ಅಕ್ಷ, ಆಯುಧ ಧಾರಣೆ. ಅಕ್ಷಾಯುಧ ಅಲ್ಲ, ಜಪಮಾಲೆಯ ಆಯುಧ ಅಲ್ಲ, ಜಪಮಾಲೆ ಮತ್ತು ಆಯುಧಗಳು ಅಂತ. ಏನು ಆಯುಧಗಳು ಅಂದ್ರೆ ಈಗ ಜ್ಞಾನ ಮುದ್ರೆ, ಪುಸ್ತಕ, ಆದಿ ಆಯುಧಗಳು ಅಂದ್ರೆ ಇತರ ಆಯುಧಗಳು. ಚಕ್ರ, ಶಂಖ, ಅಲ್ಲಿ ಶಂಖ ಹೇಳಿದ್ದಾರಲ್ಲ, ಉಳಿದ ಹಿಂದೆ ಹೇಳಿದ ಆಯುಧಗಳಲ್ಲದೆ ಬೇರೆ ಆಯುಧಗಳು ಯಾವುದೆಲ್ಲ? ಚಕ್ರ, ಶಂಖ ಒಂದು. ಶಂಖ ಹೇಳಿದ್ದಾರೆ, ಚಕ್ರವನ್ನು ತಗೊಂಡ್ರೆ ಚಕ್ರಶಂಖಧರವಾದ ರೂಪ, ನರಸಿಂಹ ರೂಪ. ಅದು ಎರಡೇ ಆಯುಧ, ಎರಡು ಕೈಯಲ್ಲಿ. ಅಷ್ಟೇ ಅಲ್ಲ, ಚಕ್ರಶಂಖಧರವಾದ ರೂಪ ಗಾಯತ್ರಿ ರೂಪ. ಗಾಯತ್ರಿ ಪ್ರತಿಪಾದ್ಯನಾದ ನಾರಾಯಣ ಚಕ್ರಶಂಖಧರ, ನರಸಿಂಹ ಚಕ್ರಶಂಖಧರ. ಆಮೇಲೆ ಚಕ್ರ ಮತ್ತು ಗದೆ ತಗೊಂಡ್ಬಿಟ್ರೆ ಆಯುಧ ಅನ್ನುವ ಶಬ್ದದಿಂದ ಎರಡು ಆಯುಧಗಳನ್ನು. ಯಾವ ಆಯುಧ ಅಂತ ಹೇಳೋದಿಲ್ಲ ಅವರು, ಯಾವ ಯಾವ ಆಯುಧ, ಯಾವ ಯಾವ ಮೂರ್ತಿ ಬೇಕೋ ಆ ಆಯುಧಗಳನ್ನು ತಗೋವಂತ ಆಯುಧ ಧಾರಣೆ ಬಂದರು. ಚಕ್ರ ಮತ್ತು ಗದೆ. ಜ್ಞಾನ ಮುದ್ರೆ ಇದೆ, ಶಂಖ ಇದೆ. ಚಕ್ರ ಮತ್ತು ಗದೆ ಎರಡು ಆಯುಧಗಳನ್ನು ತಗೊಂಡ್ರೆ ಚಕ್ರ, ಶಂಖ, ಗದ ಮತ್ತು ಜ್ಞಾನ ಮುದ್ರ ಆಯಿತು. ಚಕ್ರ, ಶಂಖ, ಗದ, ಜ್ಞಾನ ಮುದ್ರ. ಅದು ವಾಮನ ರೂಪ. ವಾಮನ ರೂಪದಲ್ಲಿ ಚಕ್ರ, ಶಂಖ, ಗದ ಮತ್ತು ಜ್ಞಾನ ಮುದ್ರೆ. ಪದ್ಮ ಇಲ್ಲ. ಆಯುಧ ಅಂತಂದ್ರೆ ಇದಲ್ಲದೆ ಇನ್ನೊಂದು ಆಯುಧ, ಯಾವುದು? ಪರಶು ಅಂದರೆ ಪರಶುರಾಮ ರೂಪ. ಆಯುಧ ಅಂದ್ರೆ ಬಾಣ ಅಂತ ಇಟ್ಟುಕೊಂಡ್ರೆ ಜ್ಞಾನ ಮುದ್ರೆ ಮತ್ತು ಆಯುಧ ರಾಮರೂಪ. ಜ್ಞಾನಂ ಶರಂಚ ದಧತಂ ಪ್ರಿಯಾ ಸಮೇತಂ. ಆಮೇಲೆ ಆದಿ ಶಬ್ದದಿಂದ ವರ, ಅಭಯಗಳನ್ನು ತಗೊಂಡ್ರೆ, ಇಲ್ಲಿ ಆಯುಧ ಶಬ್ದದಿಂದ ಶಂಖ ಚಕ್ರಗಳು ತಗೊಂಡ್ರೆ ಶಂಖ ಚಕ್ರ, ವರಾಭಯ, ಅದನ್ನು ಧರಿಸಿರ್ತಕ್ಕಂಥ ರೂಪ ವರಾಹ ರೂಪ, ಅದನ್ನು ಧರಿಸಿರ್ತಕ್ಕಂಥ ರೂಪ ಕೃಷ್ಣ ರೂಪ. ಆಮೇಲೆ ಆಯುಧ ಅಂತಂದ್ರೆ ಅನೇಕ ಆಯುಧಗಳು, ಅದಕ್ಕೋಸ್ಕರ ಆಯುಧ ಶಬ್ದ ಹಾಕಿದ್ರು. ಯಾವುದೆಲ್ಲ ಅಂದ್ರೆ ನರಸಿಂಹ ರೂಪದಲ್ಲಿ ದ್ವ್ಯಾದ್ಯ ಅನಂತಾಂತ ಬಾಹುಕ, ಭಗವಂತನಿಗೆ ಎರಡು ಕೈಯಿಂದ ಹಿಡಿದು ಎಷ್ಟು ಭುಜಗಳನ್ನು ನೀನು ಉಪಾಸನೆ ಮಾಡಬಹುದು. ಅದರಲ್ಲಿ ಯಾವ ಯಾವ ಆಯುಧಗಳನ್ನು ಹೇಳಬಹುದು ಅಂದ್ರೆ ಅದಕ್ಕೆ ಸಾಮಾನ್ಯ ಪ್ರಸಿದ್ಧವಾದ ನರಸಿಂಹನ ಆಯುಧಗಳನ್ನು ನರಸಿಂಹ ಸ್ತುತಿಯಲ್ಲಿ ಹೇಳಿದ್ದಾರೆ. ಅರಿದರಮ ಸಿಖೇಟವು ಬಾಣಚಾಪೇ ಗದಾಂಸನ್ ಮುಸಲಮಪಿ ದಧಾನ ಪಾಶವರಿ ಅಂಕುಶೌಚ. ಇದು ಆಯುಧಗಳು. ಅರಿದರ ಒಂದು ಜತೆ, ಆಚೆ ಈಚೆ ಎಡಬಲದಲ್ಲಿ ಎರಡು ಕೈಗಳಲ್ಲಿ ಶಂಖಚಕ್ರ, ಆಮೇಲೆ ಮತ್ತೆರಡು ಕೈಗಳಲ್ಲಿ ಅಸಿಖೇಟವು ಬಾಣ, ಇದು ಖಡ್ಗ ಮತ್ತು ಗುರಾಣಿ, ಮತ್ತೆರಡು ಕೈಗಳಲ್ಲಿ ಬಾಣ ಚಾಪೆ, ಬಿಲ್ಲು ಮತ್ತು ಬಾಣ, ಆಮೇಲೆ ಮತ್ತೆರಡು ಕೈಗಳಲ್ಲಿ ಗದಾಂಸನ್ ಮುಸಲಂ, ಗದೆ ಮತ್ತು ಮುಸಲ. ಮುಸಲ ಅಂದರೆ ನಾನು ಹೇಳಿದೆ ಒನಕೆ, ಗದೆ ಮತ್ತು ಒನಕೆ. ಮತ್ತೆರಡು ಕೈಗಳಲ್ಲಿ ಪಾಶ ಮತ್ತು ಅಂಕುಶ. ಹೀಗೆ
ನಾನಾ ವಿಧವಾದಂತಹ ಆಯುಧಗಳನ್ನು ಭಗವಂತನಲ್ಲಿ ಅನುಸಂಧಾನ ಮಾಡಬಹುದು ಅಂತ ತಂತ್ರಸಾರರು ಹೇಳಿದ್ದಾರೆ. ಆ ಎಲ್ಲ ಆಯುಧ ಧಾರಿಣಂ, ಅದಕ್ಕೆ ಆಯುಧ ಶಬ್ದ ಹೇಳಿದ್ರು. ಯಾವ್ಯಾವ ಆಯುಧಗಳು ಯಾವ್ಯಾವ ರೂಪದಲ್ಲಿದೆ ಆ ಆಯುಧಗಳನ್ನು ಚಿಂತನೆ ಮಾಡಿಕೊ. ಹೀಗೆ ಮಾಡಿದರೆ ಇಲ್ಲಿ ಮತ್ತೆ ಸ್ಪಷ್ಟವಾಗಿ ಹಯಗ್ರೀವ ರೂಪದ ಉಪಾಸನೆ ಮತ್ತು ಅನೇಕ ಭಗವಂತನ ರೂಪಗಳ ಚಿಂತನೆ ಇಲ್ಲಿದೆ. ಹೀಗೆ ಒಂದು ಅಪೂರ್ವವಾದ ಭಗವಂತನ ಅನೇಕ ರೂಪಗಳ ಅನುಸಂಧಾನವನ್ನ ನಮ್ಮ ಮುಂದೆ ಇಡತಕ್ಕಂಥ ಶ್ಲೋಕ ಈ ಶ್ಲೋಕ. ಕುಂದೇಂದು ಸನ್ನಿಭಂ ವಂದೇ ಸುಧಾರಸ ನಿಭಂ ವಿಭುಂ ಜ್ಞಾನಮುದ್ರಾ ಪುಸ್ತಕಾರಿ ಶಂಖಾಕ್ಷಾಯುಧಧಾರಿಣಂ. ಆನಂದಮಜರಂ ನಿತ್ಯಂ ಆತ್ಮೇಶಂ ಅಮಿತದ್ಯುತಿಂ ವಂದೇ ವಿಶ್ವ. ಅವನು ಆನಂದ ಸ್ವರೂಪ ಮತ್ತು ಆನ ಅಂದ್ರೆ ಚೇಷ್ಟೆ, ಕ್ರಿಯೆ, ಪ್ರವೃತ್ತಿ. ಜಗತ್ತಿಗೆ ಆನಂ ಅಂದ್ರೆ ಚಲನೆಯನ್ನು ದಾ ಕೊಡ್ತಕ್ಕವ. ಆನ ಅಂತಂದ್ರೆ ಅನನ ಅವತಾರ, ಪ್ರಾಣದೇವರ ಅವತಾರ. ಪ್ರಾಣದೇವರ ಅವತಾರಭೂತವಾಗಿರತಕ್ಕಂಥ ಆಚಾರ್ಯ ಮಧ್ವರನ್ನೋ ಭೀಮನನ್ನೋ ಆಂಜನೇಯನನ್ನೋ ಜಗತ್ತಿಗೆ ಕೊಟ್ಟವನು. ಆನಂದಂ ಅಜರಂ. ಅಜರಂ ಅಂದ್ರೆ ಮುಪ್ಪು ಇಲ್ಲದವ. ಈ ಮುಪ್ಪು ಇಲ್ಲದವ ಅನ್ನೋದು ಷಡೂರ್ಮಿಗಳು ಅಂತ ನಮ್ಮ ದೇಹಕ್ಕೆ ಸಂಬಂಧಪಟ್ಟಂಥ ಬದುಕಿಗೆ ಸಂಬಂಧಪಟ್ಟ ಜೀವನ ಸಾಗರದ 6 ಅಲೆಗಳು. ಅದರಲ್ಲಿ ಮುಪ್ಪು ಒಂದು. ಜರಾ ವ್ಯಾಧಿ, ಶೋಕ ಮೋಹ, ಕ್ಷುತ್ ಪಿಪಾಸ, ಇವು 6 ಅಲೆಗಳು. ಹಸಿವು ಬಾಯಾರಿಕೆ ಇವು 2 ಅಲೆಗಳು. ಜರಾ ವ್ಯಾಧಿ ಮುಪ್ಪು ರೋಗಗಳು ಇವು 2 ಅಲೆಗಳು. ಶೋಕ ಮೋಹ ದುಃಖ ಮತ್ತು ಅಜ್ಞಾನ ಇವು 2 ಅಲೆಗಳು. ಅದರಲ್ಲಿ ಒಂದು ಆ 6 ಅಲೆಗಳಲ್ಲಿ ಜರ ಮುಪ್ಪು ಅನ್ನೋದು ಒಂದು. ಅಜರಂ ಮುಪ್ಪು ಇಲ್ಲದವ ಅಂದ್ರೆ ಈ ಷಡೂರ್ಮಿಗಳಿಂದ ದೂರನಾದವ. ಅಷ್ಟೇ ಅಲ್ಲ, ಅಜ ರಂ. ಅಜ ಅಂದ್ರೆ ಚತುರ್ಮುಖ ಬ್ರಹ್ಮ. ಅವನಿಗೆ ರಂ ಅಂದ್ರೆ ಆನಂದವನ್ನು ಕೊಡ್ತಕ್ಕವ. ಚತುರ್ಮುಖ ಬ್ರಹ್ಮನಿಗೆ ಆನಂದವನ್ನು ಕೊಟ್ಟವ. ಆನಂದಂ ಅಜರಂ ನಿತ್ಯಂ ಆತ್ಮೇಶಂ. ಆತ್ಮ ಅಂದ್ರೂ ಚತುರ್ಮುಖ ಬ್ರಹ್ಮ. ಆತ್ಮ ಅಂದ್ರೆ ವಾಯು. ಆತ್ಮ ಅಂದ್ರೆ ಅಹಂಕಾರ ತತ್ವಾಭಿಮಾನಿಯಾಗಿರತಕ್ಕಂಥ ಶಿವ. ಆತ್ಮ ಅಂದ್ರೆ ಜೀವರುಗಳು. ಆತ್ಮ ಅಂದ್ರೆ ಸ್ವಯಂ ತಾನು. ಅಂದ್ರೆ ಆಚಾರ್ಯ ಹೇಳ್ತಾರೆ ಆತ್ಮೇಶಂ, ನನಗೆ ಸ್ವಾಮಿ ಅವನು. ಆತ್ಮ ಅಂದ್ರೆ ತಾನು, ನನಗೆ ಸ್ವಾಮಿ. ಅಷ್ಟೇ ಅಲ್ಲ, ಎಲ್ಲ ಆತ್ಮರಿಗೂ ಎಲ್ಲ ಜೀವಾತ್ಮರಿಗೂ ಅವನು ಒಡೆಯ. ಅಷ್ಟೇ ಅಲ್ಲ, ಜೀವಾತ್ಮರಲ್ಲಿ ಹಿರಿಯ ತತ್ವವಾಗಿರತಕ್ಕಂಥ ಅಹಂಕಾರ ತತ್ವಮಾನಿಯಾಗಿರತಕ್ಕ ಆತ್ಮ ಅಂದ್ರೆ ಶಿವ, ಅವನಿಗೆ ಅವನು ಸ್ವಾಮಿ. ಆತ್ಮ ಅಂದರೆ ವಾಯು, ಅವನಿಗೆ ಅವನು ಸ್ವಾಮಿ. ಆತ್ಮ ಅಂದರೆ ಚಿತ್ತಮಾನಿಯಾದ ಚತುರ್ಮುಖ, ಅವನಿಗೂ ಅವನು ಸ್ವಾಮಿ. ಅಷ್ಟೇ ಅಲ್ಲ, ಆತ್ಮ ಅಂತಂದ್ರೆ ದೇಹ, ಆತ್ಮ ಅಂದರೆ ಮನಸ್ಸು, ಆತ್ಮ ಅಂದರೆ ಮಧ್ಯದೇಹ. ಇವು ಅರ್ಥಗಳು ಇದೆ. ಮನಸ್ಸಿಗೆ ಕೂಡ ಅವನ ಒಡೆಯ. ನಮ್ಮ ಮನಸ್ಸನ್ನು ನಿಯಂತ್ರಿಸುವ ಅವ. ಆದ್ರಿಂದ ಅವನಿಗೆ ಹೃಷಿಕೇಶ ಅಂತ ಹೆಸರು. ಆತ್ಮ ಅಂದರೆ ದೇಹ, ಈ ದೇಹಕ್ಕೂ ಒಡೆಯ ಅವನೇ. ಅವನ ದೇಹ ನಮ್ಮ ದೇಹ ಆದರೂ ನಾವು ಇರೋದಷ್ಟೇ ಹೊರತಿದ್ದರ ಒಡೆತನ ಅವನದ್ದು. ಈ ದೇಹದ ಒಡೆಯ ಅವನು, ಈ ಮನಸ್ಸಿನ ಒಡೆಯ ಅವನು. ಮತ್ತು ಆತ್ಮ ಅಂದರೆ ಮಧ್ಯದೇಹ, ಜೀವಾತ್ಮ ಇರುವ ಜಾಗ. ಅದರಲ್ಲೇ ಅವನು ನೆಲೆಸಿರುವುದರಿಂದ, ಆ ಹೃದಯ ಕಮಲದಲ್ಲಿ ನೆಲೆಸಿರುವುದರಿಂದ ಆ ಹೃದಯ ಸ್ಥಾನಕ್ಕೂ ಒಡೆಯ ಅವನು. ಹೀಗೆ ಇಡೀ ದೇಹಕ್ಕೆ ಒಡೆಯ, ಹೃದಯ ಸ್ಥಾನದಲ್ಲಿ ನೆಲೆಸಿದ ಅವನ ಮನೆ, ಅದರ ಒಡೆಯ ಅವನು. ನಮ್ಮ ಮನಸ್ಸಿನ ಒಡೆಯ, ಜೀವ ಸಮುದಾಯದ ಒಡೆಯ, ಜೀವ ಸಮುದಾಯವನ್ನು ನಿಯಂತ್ರಿಸ್ತಕ್ಕಂಥ ಬ್ರಹ್ಮ ವಾಯು ರುದ್ರರಿಗೂ ಒಡೆಯ ಅಂಥವನು ಆತ್ಮೇಶ. ಅವನು ಹೇಗೆ ಧ್ಯಾನದಲ್ಲಿ ಕಾಣಿಸಿಕೊಳ್ತಾನೆ ಅಂದರೆ ಅಮಿತದ್ಯುತಿಂ. ಅದು ಚಂದ್ರನ ಹಾಗೆ ಬೆಳಕು, ಸೂರ್ಯನ ಹಾಗೆ ಬೆಳಕು, ಅದು ಯಾವ ಬೆಳಕು, ಮಿಂಚಿನ ಹಾಗೋ, ಎಲ್ಲವೂ ಹೌದು. ಅದು ಅವರವರು ಒಬ್ಬೊಬ್ಬರು ಒಮ್ಮೊಮ್ಮೆ ಒಂದೊಂದು ರೀತಿಯಲ್ಲಿ ಕಾಣ್ತಾರೆ. ಆ ಬಣ್ಣ ಬೇರೆ ಬೇರೆ ಇರ್ತದೆ, ಬೆಳಕಿನ ಪ್ರಖರತೆ ಬೇರೆ ಬೇರೆ. ಒಟ್ಟಿನಲ್ಲಿ ಏನು ಅಂದರೆ ಅಮಿತದ್ಯುತಿಂ ಅಂತ. ಅದಕ್ಕೆ ಇಂಥದೇ ಬೆಳಕು ಅಂತ ಉಪಮಾನ ಕೊಡಲಿಕ್ಕೆ ಇಲ್ಲ. ಸಾಟಿ ಇಲ್ಲದ ಬೆಳಕು, ಅದು ಅನಂತವಾದ ಬೆಳಕು. ಅಮಿತ ಅಂತಂದ್ರೆ ಸಾಟಿ ಇಲ್ಲದ, ಅದಕ್ಕೆ ಸದೃಶವಾದ ಇನ್ನೊಂದು ಬೆಳಕು ಇಲ್ಲ. ಮತ್ತು ಅದು ಮಿತಿ ಇರುವ ಬೆಳಕು ಅಲ್ಲ, ಅಮಿತವಾದ ಅನಂತವಾದ ಬೆಳಕು, ಸಾಟಿ ಇಲ್ಲದ ಬೆಳಕು. ಅದು ಒಂದೇ ವಿಶ್ವಸ್ಯ ಪಿತರಂ ಅಂಥ ವಿಶ್ವಕ್ಕೆ ತಂದೆ. ಮೊದಲು ಪಿತರಂ ಅಂತ ಹೇಳಿದ್ದಾರೆ, ಇಲ್ಲಿ ವಿಶ್ವಸ್ಯ ಪಿತರಂ ಅಂತ ಪುನಃ ಸ್ಪಷ್ಟ ಹೇಳ್ತಾರೆ. ವಿಶ್ವಸ್ಯ ಅಂದ್ರೆ ಆಗ ಹೇಳಿದೆ ಜಗತ್ತಿನ ತಂದೆ ಅಂತ ಒಂದಾಯಿತು, ಇಡೀ ಜಗತ್ತಿಗೆ ತಂದೆ. ಆದರೆ ನೇರ ತಂದೆ ಯಾರಿಗೆ? ವಿಶ್ವ ಅಂದ್ರೆ
ಜೀವರುಗಳು ಹೌದು, ಎಲ್ಲ ಜೀವರಿಗೂ ತಂದೆ ಹೌದು. ನೇರ ತಂದೆ ಬ್ರಹ್ಮವಾಯುಗಳಿಗೆ. ಸಾಕ್ಷಾತ್ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ 4 ರೂಪದಿಂದ ಭಗವಂತ ಸೃಷ್ಟಿಯ ಆರಂಭದಲ್ಲಿ ತನ್ನನ್ನು ತಾನು ಆವಿರ್ಭವಿಸಿಕೊಂಡ. 1 ದೀಪ ಇದ್ದದ್ದು 4 ದೀಪ ಆಯಿತು. ಆಮೇಲೆ ವಾಸುದೇವ ರೂಪದಿಂದ ಬ್ರಹ್ಮದೇವರು ಹುಟ್ಟಿದರು, ಸಂಕರ್ಷಣ ರೂಪದಿಂದ ವಾಯುದೇವರು ಹುಟ್ಟಿದರು. ಅದರಿಂದ ಇಬ್ಬರು ನೇರ ಮಕ್ಕಳು. ಅದರಿಂದ ವಿಶ್ವಸ್ಯ ಪಿತರಂ ಅಂದ್ರೆ ವಿಶ್ವಶಬ್ದ ವಾಚ್ಯನಾದ ಚತುರ್ಮುಖನಿಗೆ ನೇರ ತಂದೆ. ಮುಂದೆ ಹೇಳ್ತಾರೆ ಬ್ರಹ್ಮಣಃ ಪಿತರಂ ಒಂದೇ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗೆ ವಿಶ್ವಶಬ್ದ ವಾಚ್ಯರಾದ ವಾಯುವಿಗೆ ತಂದೆ, ವಿಶ್ವಶಬ್ದ ವಾಚ್ಯರಾದ ಸಮಸ್ತ ಜೀವರಿಗೆ ತಂದೆ, ಇಡೀ ವಿಶ್ವಕ್ಕೆ ತಂದೆ. ಒಂದೇ ವಿಶ್ವಸ್ಯ ಪಿತರಂ. ಆದ್ದರಿಂದ ಅವನು ಏನು ಅಂದ್ರೆ ವಿಷ್ಣುಂ ವಿಶ್ವೇಶ್ವರಂ ಸದಾ. ಆ ಜಗತ್ತಿನ ಒಳಗೂ ಹೊರಗೂ ತುಂಬಿರುವ ಎಲ್ಲ ಜಗತ್ತಿನ ಒಡೆಯನಾದ ವಿಶ್ವ ಈಶ್ವರ, ಇಡೀ ವಿಶ್ವಕ್ಕೆ ಈಶ್ವರಾದವರು ಬ್ರಹ್ಮಾದಿಗಳು, ಇವನ ಮಕ್ಕಳು. ಅವರಿಗೂ ವರ ಶ್ರೇಷ್ಠನಾದವ ಇವ. ಹೀಗೆ ವಿಶ್ವೇಶ್ವರನಾದಂಥ ಭಗವಂತನನ್ನ ನಮಸ್ಕರಿಸುತ್ತೇನೆ ಸದಾ ಒಂದೇ. ಇದು ಆಚಾರ್ಯ ಹೇಳೋದು. ನೀವು ನಿಮಗೆ ಮನಸ್ಸಾದಾಗ ನಮಸ್ಕಾರ ಮಾಡ್ರಿ, ನಾನು ಯಾವಾಗಲೂ ನಮಸ್ಕಾರ ಮಾಡ್ತೇನೆ ಸದಾ ಒಂದೇ. ಭಗವಂತನನ್ನು ಧ್ಯಾನಿಸದ, ನಮಸ್ಕರಿಸದ, ಸ್ಮರಿಸದ ಕ್ಷಣವೇ ನನ್ನ ಬದುಕಿನಲ್ಲಿಲ್ಲ. ಸದಾ ಒಂದೇ ಅಂತಾರೆ ಆಚಾರ್ಯರು. ಹೀಗೆ ಭಗವಂತನ ಧ್ಯಾನದ ಮತ್ತು ಅವತಾರ ರೂಪಗಳ ಕೆಲವು ಮುಖಗಳನ್ನು ನಾವು ಈ ಶ್ಲೋಕಗಳ ಮೂಲಕ ನೋಡಿದೆವು. ಇವತ್ತು ಇಷ್ಟು ಸಾಕು. ಇನ್ನೂ ಕೆಲವು ಶ್ಲೋಕಗಳಿವೆ, ಇನ್ನು ಅರ್ಧಾಂಶವೂ ಆಗಿಲ್ಲ ಆ ಸ್ತೋತ್ರ. ಇನ್ನು ಉಳಿದ ಸ್ತೋತ್ರಗಳಲ್ಲಿ ಇನ್ನು ಕೆಲವು ರೂಪಗಳನ್ನು ಹೇಳ್ತಾರೆ ಅವರು. ಆ ರೂಪಗಳನ್ನು ಹೇಗೆ ಹೇಳ್ತಾರೆ, ಆ ಉಪಾಸನೆ, ಆ ಆಯುಧಗಳ ಉಲ್ಲೇಖ ಹೇಗೆ ಬರ್ತದೆ ಅನ್ನೋದನ್ನು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ.